There is a world outside of you. A world that is so broken. A world that is so shattered. Your eyes shall see the plight of this world around you today. Your ears shall hear the cry of a sad, painful, distressed, and wounded world around you. There are millions and billions of people in this world who are dying of hunger and thirst. Hallelujah! Hallelujah! Praise the Lord! Praise the Lord! It's a call that Jesus gives us. He has given us the duty to touch the lives of these people. If we abandon them, if we are indifferent to them, these people will cry out, and that cry will reach heaven, and the Lord will blame us and hold us responsible. Hallelujah! Hallelujah! Praise the Lord! Praise the Lord! Praise the Lord! Praise the Lord! ತಗೊಳ್ಳಿ, ಒಳಗಿಡಿ. ದುಡ್ಡು ಸಿಕ್ತಾ ಜೇಕಬ್? ಓ, ಎಲ್ಲಿಂದ ಸಿಗ್ಬೇಕು? ಜೋಯ್ ಅವ್ರಿಗೆ ನೇರವಾಗಿ ಕೊಡ್ತೀನಿ ಅಂತ ಪರಮೇಶ್ ಅವರು ಹೇಳಿದ್ರು. ಮತ್ತೆ ನಾನೇನ್ ಮಾಡ್ಲಿ? ಹಾಗಾ? ಜೋಯ್ ಅವ್ರ ಹೆಂಡತಿ ನಾನು ದುಡ್ಡು ನನ್ ಕೈಲೇ ಕೊಟ್ಟಿದ್ರೆ ಏನಾಗ್ತಿತ್ತು? ಏನ್ ಮರಿ ಹಾಕ್ತಿತ್ತ? ಏನ್ ಜನರೋ ಏನೋ. ಜೋಯ್ ಅವ್ರ ಇಲ್ಲ ಅನ್ನೋದೇ ಸಾಕು ನೆಪ ಹೇಳಕ್ಕೆ. ಶುಂಠಿ ಮೆಣಸು ಅನ್ಕೊಂಡ್ ಬರ್ಲಿ, ಮಾಡ್ತೀನಿ. ಹಾ ಪರಮೇಶ್, ದುಡ್ಡು ಇವತ್ ನಮ್ಮನೆಗ್ ಬಂದ್ಬಿಡ್ಬೇಕು, ಹೇಳ್ತಾ ಇದ್ದೀನಿ. ಜೋಯ್ ಅವ್ರು ಯಾವಾಗ ಬರ್ತಾರೆ? ನಾಡಿದ್ದು. 2-3 ದಿನದಿಂದ ಈ ಚೇರ್ನ ಖಾಲಿ ನೋಡ್ತಿದ್ರೆ ಯಾಕೋ ಬೇಜಾರಾಗ್ತಿದೆ ಮನ್ಸ್ಗೆ. ಅದೇನೇ ಆಗ್ಲಿ, ಇದ್ರ ಮೇಲ್ ಜಾಯ್ ಅವ್ರು ಕೂತ್ಕೊಂಡಿರೋದನ್ನ ನೋಡೋದಕ್ಕೆ ಒಂದು ಲಕ್ಷಣ. ಈ ಮನೆ ಕಳೆನೇ ಇಲ್ದಿರಂಗಾಗಿದೆ. ದಾರಿನೇ ಇರ್ಲಿಲ್ಲ. ಜೋಯ್ ಅವ್ರ ಈ ರೀತಿ ಮನೆಯಿಂದ ಹೊರಗಿರೋದು ಈ ಮೊದ್ಲು ನಾನ್ ನೋಡೇ ಇರ್ಲಿಲ್ಲ. ಏನೋ ಮದ್ವೆನೋ ಮುಂಜಿನೋ ಅಂತಿದ್ದಾಗ ಕಾಲ್ ದಿಸನೋ ಇಲ್ಲ ಅರ್ಧ ದಿಸನೋ ನಮ್ಮ ಮನೆಗ್ ಬಂದಿರ್ತಿದ್ರು ಅಷ್ಟೇ. ಸಂಜೆ ಅಷ್ಟಲ್ಲ ಅವ್ರ ಮನೆ ಸೇರ್ಬೇಕಿತ್ತು, ಇಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ. ಆದ್ರೂನು ತೀರ್ಥಯಾತ್ರೆ ಅಂತ ಈಗ ಹೋಗಿದಾರಲ್ಲ, ನಿಮ್ಮನ್ನು ಮಕ್ಕಳನ್ನು ಕರೀದೆ ಕೂಡ. ಚೆನ್ನಾಗಿದೆ. ಅದಾ ಇವಾಗ ಸಮಸ್ಯೆ. ಮತ್ತೇನ್ ಮನೇಲಿರೋರೆಲ್ಲ ಹೋಗ್ಬೇಕಿತ್ತ ಸುತ್ತಾಡಕ್ಕೆ? ಮಕ್ಳಿಗೆಲ್ಲ ಸ್ಕೂಲ್ ಇದೆಯಲ್ಲ ಜೇಕಬ್, ಹಳೆ ಕಾಲ ಅಲ್ಲ ಇದು. 1 ದಿನ ಕ್ಲಾಸ್ ಮಿಸ್ ಮಾಡ್ಕೊಂಡ್ರು ಪರೀಕ್ಷೆ ಬಂದಾಗ ಅಷ್ಟ್ ಮಾರ್ಕ್ಸ್ ಮಿಸ್ ಆಗುತ್ತೆ. A+ ಎಲ್ಲ ಸಿಗ್ಬೇಕಲ್ಲ. ಅದು ಸರಿನೇ, ಆದ್ರೆ ನನಗ್ ಗೊತ್ತಿಲ್ಲ ಅಷ್ಟೇ. ನಮ್ ಪಾಲಾಟನ ಬಿಟ್ಟು ಜಾಯ್ ಅವರು ಬೇರೆ ಕಡೆ ಹೋಗಿದ್ದಾರೆ. ವ್ಯಾಪಾರ ಮಾಡೋದಿದ್ರು ನಮ್ಮನ್ ಯಾರನ್ನಾದ್ರೂ ಕಳಿಸ್ತಿದ್ರು, ಜಾಯ್ ಅವರು ಹೋಗ್ತಿರ್ಲಿಲ್ಲ ತಾನೇ? ಇದು ಸನ್ನಿ ಅವ್ರ ವಿಷಯ ಆಗಿರೋದ್ರಿಂದ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಹೋಗಿದ್ದಾರೆ. 10 ವರ್ಷ ಆಗಿದೆ ಸನ್ನಿ ಮತ್ತೆ ರಾಣಿಯವ್ರ ಮದ್ವೆ ಆಗಿ. ಇದುವರೆಗೂ ಆ ದೇವ್ರು 1 ಮಗುನೂ ಕೊಡ್ಲಿಲ್ಲ ಅವ್ರಿಗೆ. ಸೇಂಟ್ ಫ್ರಾನ್ಸಿಸ್ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಗೋವಾಗ್ ಹೋಗ್ಬೇಕು ಅಂತ ಸನ್ನಿ ಅವ್ರು ಬಂದು ಕರ್ದಾಗ ಒಬ್ಬ ಫ್ರೆಂಡ್ ಆಗಿ ಅವ್ರ ಜೊತೆಲಿ ಹೋಗ್ಬೇಕು ಅಂದ. ನಾನ್ ಅವ್ರ ಜೊತೆಲಿ ಹೋಗ್ಬೇಕಲ್ವಾ ನ್ಯಾನ್ಸಿ ಅಂತ ಜೋಯ್ ಅವ್ರು ನನ್ನನ್ ಕೇಳಿದ್ರು. ಅದು ಸರಿ ಅನಿಸ್ತು, ಅದಕ್ಕೆ ನಾನು ಒಪ್ಕೊಂಡೆ. ಅಷ್ಟ್ ಮಾತ್ರ ಅಲ್ಲ, ಸೇಂಟ್ ಫ್ರಾನ್ಸಿಸ್ ದೇಹ ನೋಡ್ಬೇಕು ಅನ್ನೋದು ಜೋಯ್ ಅವ್ರಿಗೆ ಆಸೆ ಇತ್ತು. ಮೇಡಮ್, ಐ ಲವ್ ಯು. ಏನಿಲ್ಲ ಸುಮ್ನೆ. ಜಾಯ್, ನಿನ್ ತರಲೆ ಮಾಡ್ದೆ ಸುಮ್ನೆ ನಾನು ಹೇಳಿದ್ದನ್ನ ಕೇಳು. ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನ ನೀನ್ ಮರ್ತೋಗ್ತಿದೀಯಾ?
ಒಂದು ದೊಡ್ಡ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ನಾನು. ಅಡ್ವೊಕೇಟ್ ನರಸಿಂಹ ಅವ್ರ ಜೊತೆ ನಾಳೆ ನಂದೊಂದು ಮೀಟಿಂಗ್ ಇದೆ. ಅದು ಮುಗ್ದ ಮೇಲೆನೆ ನನ್ಗೆ ಬರಕಾಗೋದು. ಏನು ಅಲೆಗಳ ಶಬ್ದ ಇದೆ? ಅದು 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 ಬಂದು ಬೀಚ್ ನಲ್ಲೇ ಇನ್ವೆಸ್ಟಿಗೇಷನ್ ಇರೋದು. ಏನೇ ಬೇಕು, ಅದು ಮಸ್ಟು. ಸತ್ತೋಗಿರೋನೊಬ್ನು ಮೀನ್ ಹಿಡಿಯೋನು, ಮೀನ್ಗಾರ ಅಲ್ವಾ? ಹಾ ಸರಿ ಸರಿ. ಯಾರು ನನ್ನ ಹೆಂಡತಿ, ಬೇರೆ ಇನ್ಯಾರು? ಎಲ್ಲಿಗೋಟ ಬಂದೇ ಇರು ಅಣ್ಣ. ಸ್ವಲ್ಪ ಈ ಕಾಣಿಕೆ ಹಾಕ್ತೀರಾ? ಯಾವ ಬಾಯ್? ये सामान ओ बॉक्स में निक्षित करो. ಓಕೆ ಓಕೆ ಓಕೆ. ಆರಾಮ್ ಕರ. ಸುಮ್ನೆ ತಲೆ ಬೆಳೆಸ್ಕೊಂಡಿದ್ರೆ ಏನ್ ಲಾಭ? ಬುದ್ಧಿ ಇರ್ಬೇಕು, ಬುದ್ಧಿ. ನಾನು ಹಿಂದಿಯಲ್ಲಿ ಹೇಳಿ ಅವ್ರಿಗೆ ಒಪ್ಸಿದೀನಿ. ದುಡ್ಡನ್ ಕಾಣಿಕೆ ಡಬ್ಬದಲ್ಲಿ ಹಾಕ್ತೀನಿ ಅಂದ್ರು. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ ಬಂದೆ. ಹಿಂದಿಯಲ್ಲಿ ಹೇಳ್ದೆ ಆರಾಮ್ ಕರೋ. ನಾವು ಧನ್ಯವಾದ ಹೇಳ್ಬೇಕಲ್ವಾ ಬಾಬಾ? If I had the chance to just rock on out, there'll be no you without me. See, I'm not the type to get romantic, but you bring it all out in me. And I'm not the type to ever cuff my chick, but I make sure that you don't leave. Leave your baby, plan to be my lady. By the way you're wearing that dress driving me crazy. So we can dance the night away like it's your day. So we can dance the night away like it's your day. ಏನ್ರೋ ನಿಮ್ದು? ಓಡೋಗು ಜೆಸಿ. ಆಟ ಆಡಿದ್ ಸಾಕು, ರೆಡಿಯಾಗಿ ನಗದ್ ನೋಡು. ನಾಚಿಕೆ ಆಗಲ್ವಾ ಜೋಯ್ ನಿಮ್ಗೆ? ನೀನಾದ್ರೂ ಕ್ಷಮಿಸು, ನಿನ್ನೆ ಸ್ವಲ್ಪ ಜಾಸ್ತಿ ಆಯ್ತು. ಇದಕ್ಕೂ ಮುಂಚೆ ನಾನು ಚೆನ್ನಾಗೇ ನೋಡಿದೀನಿ. ಇದೇನಲ್ಲ. ನೀವ್ ರಾತ್ರಿ ನಿದ್ದೆಗಣ್ಣಲ್ಲಿ ಏನೇನೋ ಹೇಳ್ತಿದ್ರಿ ಗೊತ್ತಾ? ಅಯ್ಯೋ, ಏನ್ ಹೇಳ್ದೆ? ಬ್ರಿಟ್ನಿ ಗರ್ಲ್, ವಾಟ್ ಈಸ್ ಯೋರ್ ನೇಮ್, ಕಮ್ ಹಿಯರ್, ಐ ಲವ್ ಯು ಅಂತೆಲ್ಲ ಕನ್ವರ್ಸ್ತಿದ್ರಿ. ಅದು ನೀನ್ ಅನ್ಕೊಂಡಿರೋ ತರ ಅಲ್ಲ ನ್ಯಾನ್ಸಿ. ಅದು ಈ ಹುಡುಗಿರು ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ತರ ಕೆಟ್ಟ ಕನ್ಸ್ ಬಿತ್ತು ಅಷ್ಟೇ. ಏಯ್, ಐ ಲವ್ ಯು ಅಂತೇನು ಹೇಳಿರಲ್ಲ ಬಿಡು. ಐ ಗಿವ್ ಯು ಅಂದಿರ್ಬೇಕು. ಅದೇನಂದ್ರೆ ಈ ಬಿಲ್ ಜಾಸ್ತಿ ಬಂದಾಗ ಟೆನ್ಷನ್ ಬೇಡ, ನಾನ್ ಕೊಡ್ತೀನಿ ಅಂದಿರ್ಬೇಕು. ಓ ಹಂಗ? ನೀನ್ ಬಂಗಾರ ಅಲ್ವಾ, ಇದನ್ ಬೇರೆಯವ್ರಿಗೆ ಹೇಳಿ ನನಗ್ ಕೆಟ್ಟ ಹೆಸರು ತರಿಸ್ಬೇಡ. ಅದೇನ್ ಜೋಯಿ ನೀವ್ ಹಿಂಗ್ ಹೇಳ್ತಿದ್ದೀರಾ? ನನ್ ಜೋಯಿಗ್ ನಾನ್ ಕೆಟ್ಟ ಹೆಸರು ತರ್ತೀನಾ? ಆದ್ರೆ ಅದ್ರ ಬದಲು ನಂಗೇನ್ ಕೊಡ್ತೀರಾ? ಬೇಕಾದ್ ಕೇಳು. ನಾನ್ ಮೊದ್ಲೇ ಹೇಳಿದ್ನಲ್ಲ ನಿಮ್ ಹತ್ರ, ಜಾಯ್ ಆಲುಕಾಸ್ನಲ್ಲಿ ಒಂದ್ ನೆಕ್ಲೆಸ್ ನೋಡಿಟ್ಟಿದೀನಿ ಅಂತ. ಅದು ಬೇಕಾ ಅನ್ಸುತ್ತೆ ಬೇಬಿ. ಬೇಕಲ್ವಾ ಜೋಯಿ? ನಾನ್ ಎಲ್ರಿಗೂ ಹೇಳ್ತೀನಿ ಏನು ನನ್ ಗಂಡ ಎಷ್ಟು ಒಳ್ಳೆಯವರು ಅಂತ. ಎಂತೆಂತ ವೆರೈಟಿ ಕಾರ್ಗಳು ರೋಡಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿರುತ್ತೆ. ಈ ಹಳೆ ಕಾರ್ನ ಮಾರ್ಬಿಟ್ಟು ಒಂದು ಒಳ್ಳೆ ಹೊಸ ಕಾರ್ನ ತಗೊಳ್ಳಿ ಜೋಯಿ ಅವ್ರೆ. ಇದ್ರಲ್ಲಿ ಓಡಾಡ್ತಿದ್ರೆ ನಿಮ್ಮ ಘನತೆ ಗೌರವಗೆ ಧಕ್ಕೆ ಬರುತ್ತಲ್ವಾ? ಈ ಹೆಚ್ಚಿಗೆ ದುಡ್ಡು ಕೊಟ್ಟು ಮಾತ್ರಕ್ಕೆ ವಂಶದ ಘನತೆ ಗೌರವ ಸಿಗಲ್ವಲ್ಲ. ಇದೆಲ್ಲ ನಿನಗೆಲ್ಲಿ ಗೊತ್ತಾಗ್ಬೇಕು. ಇದು ನಮ್ಮಪ್ಪ ಮೊದಲು ತಗೊಂಡಿರೋ ಕಾರು. ಇದುವರೆಗೂ ಒಂದು ಗೆರೆನೂ ಬಿದ್ದಿಲ್ಲ. ಎಷ್ಟು ವರ್ಷ ಆಯ್ತು. ಆದ್ರೂ ಇಂಜಿನ್ ಆನಲ್ಲಿ ಇದೆಯಾ ಅಂತ ಕಿವಿ ಕೊಟ್ಟು ಕೇಳಬೇಕು. ಇವತ್ತಿನವರೆಗೂ ಒಂದು ಅನಾವಶ್ಯಕ ಸೌಂಡು ಇಂಜಿನಲ್ಲಿ ಕೇಳಿಸಲ್ಲ. ಈ ಕಾರ್ ಮುಂದೆ ಬೇರೆ ಯಾವ ಕಾರು ಸಮಾನವಾಗಿ ನಿಲ್ಲಲ್ಲ. ಏನ್ ಅಂದ್ಕೊಂಡಿದ್ಯಾ? ಪಪ್ಪ ಲೆಟ್ಸ್ ಗೋ ಪಪ್ಪ. ಟುಡೇ ಜಾಕಬ್ ಡ್ರಾಪ್ ಯು. ಜಾಕಬ್ ಗೋ ಡ್ರಾಪ್. ಪಾಪಾಸ್ ಇಂಗ್ಲಿಷ್ ಪವರ್ ಇಂಗ್ಲಿಷ್. ಮೈ ಇಂಗ್ಲಿಷ್ ನೋ ಗ್ರಾಮರ್. ಪಪ್ಪ ಸಂಜೆ ಹೆಂಗ್ ಪಪ್ಪ? ಸಂಜೆ ಹೆಂಗ್ ವಾಪಸ್ ಬರೋದು? ಸಂಜೆ ನೀವು ಬಸ್ಸಲ್ಲಿ ಬರಬೇಕು. ಮಕ್ಕಳು ಯಾವಾಗ್ಲೂ ಕಾರಲ್ಲೇ ಓಡಾಡಬಾರ್ದು. ಬನ್ನಿ.
ಐ ಲವ್ ಯು ಪಪ್ಪಾ. ಕಿಂಗ್ ಆಫ್ ಬಾಯ್ಸ್. ಅದೇನು ಅಂದ್ರೆ ನ್ಯಾನ್ಸಿ ಚಿನ್ನ. ಛೀ, ಮಕ್ಕಳು ನೋಡ್ತಾರೆ. ಬೈ ಬೈ ಪಾಪಾ. ಟಾಟಾ. ಟಾಟಾ. ಹಾಗಾದ್ರೆ ನಾನು ರೆಡಿ ಆಗ್ತೀನಿ, ಅಂಗಡಿಗೆ ಹೋಗ್ಬೇಕಲ್ಲ. ಸಾಕ್ ಬಿಡೋ, ಸಾಕು. ಬೇಗ ಬಾ, ಟೈಮ್ ಆಯ್ತು. ನೀನೇನ್ ಹುಡುಗಿ ನೋಡಕ್ ಹೋಗ್ತಿದ್ಯಾ? ಕೋರ್ಟಿಗೆ ತಾನೇ ಹೋಗ್ತಿರೋದು. ಬೋಳ್ ತಲೆಗೆ ಹೊಟ್ಟೆ ಊರಿಗೆ ಔಷಧಿನೇ ಇಲ್ಲ. ನನಗ್ ಗೊತ್ತಾಗ್ತಿದೆ ನಿನ್ನಲ್ಲಿ ಆಗ್ತಿರೋ ಬದಲಾವಣೆ. ಬಾ. ಇವ್ರು ಎಲ್ಲಿಗೆ ಹೋದ್ರು? ಇನ್ನೂ ರೆಡಿ ಆಗಿಲ್ವಾ? ನಾನ್ ಹೇಳೋದ್ ಯಾವ್ದು ನಂಬಲ್ಲ. ಬೇಡ್ದಿರೋ ವಿಷಯ ಅನ್ಕೋತೀರಾ? ನೋಡಿ ಹೋಗ್ತಿದಾರೆ ಅಲೀಸ್ನ ಹೊಸ ಪ್ರಿಯತಮ ಸನಿ ಅವರೇ. ಅವ್ರು ಒಳಗೋಗಿ ತುಂಬಾ ಹೊತ್ತಾಯ್ತು. ಏನ್ ರಾಣಿ ನೀನು, ಅದನ್ನ ಸ್ವಲ್ಪ ಕ್ಲೋಸ್ ಮಾಡು. ಅಯ್ಯೋ ಬೇಡ ಅಕ್ಕ, ಥ್ಯಾಂಕ್ ಯು. ಒಂದೇ ನಾನು ಮಿಸ್ ಮಾಡ್ದೆ, ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀಯಲ್ಲ. ಮಧ್ಯಾಹ್ನಕ್ಕೆ ಊಟ ಎಲ್ಲ ಖಾಲಿ ಮಾಡಿದ್ರೆ ಸಾಕು. ನೋಡ್ಕೊಂಡು ನಿಂತಿದ್ದೆಲ್ಲ, ಬಂದು ಹಿಡ್ಕೊಳೆ. ನೋಡ್ಕೊಂಡು ಹಿಡ್ಕೊಳೆ. ಯಾವಳೆ ಇವಳು? ನನಗ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ ಅಕ್ಕ? ಹೂ, ಮತ್ತೆ ದಿನಾ ನಿನ್ನ ನೋಡ್ತಿದ್ರೆ ಏಂಜಲ್ ತರ ಕಾಣ್ತಿದ್ಯಾ. ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಬೈಬಲ್ನಲ್ಲಿ ಇದೇ ಅಲ್ವಾ ಇರೋದು? ಮನುಷ್ಯನ ಆಸೆಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗೋದೇ ಇಲ್ಲ. ದೇವ್ರೇ, ಇವರನ್ನು ಕಾಪಾಡಪ್ಪ. ಅರಬೆತ್ಲೆ ಹುಡುಗಿಯರ್ ನೋಡಕ್ ಹೋಗಿದ್ದಕ್ಕೆ 1.25 ಲಕ್ಷ ಫೈನ್ ಬಿತ್ತು. ತಗೋ, ಇದನ್ ಬಿಲ್ಗಳ ಜೊತೆ ಸೇರ್ಸು. ಜಾಕೂಬ್ ಕೆಲ್ಸಕ್ಕೆ ಕರಿಯಕ್ ಬಂದಾಗ ತೀರ್ಥಯಾತ್ರೆ ಮುಗಿಸ್ಕೊಂಡ್ ಬಂದಿರೋ ವಿಷಯನ ಹೇಳಿಲ್ಲ. ನೀವ್ ಏನೇ ಹೇಳಿದ್ರು ಯಾವಾಗ್ಲೂ ಈ ಚೇರ್ ಮೇಲೆ ನೀವು ಕೂತಿದ್ರೇನೆ ನೋಡೋದಕ್ಕೆ ಖುಷಿ ಆಗೋದು. ಹೀಗೆ ಕೂತ್ಕೊಂಡಿರೋದಕ್ಕೆ ನನ್ಗೂ ಬಹಳ ಇಷ್ಟ. ನಾವು ಓಡಾಡ್ಕೊಂಡ್ ಮಾಡೋದೇನೂ ಇಲ್ಲ, ಅದಾಗದೇ ನಡೆಯುತ್ತೆ. ಅದು ಸರಿ, ಆದ್ರೂ ಅದೇನೂ ಇಲ್ಲ. ನಮ್ಮನ್ ಕೇಳ್ಕೊಂಡ ಆ ಗಿಡ ಮರ ಬಳ್ಳಿ ಎಲ್ಲ ಬೆಳೆಯುತ್ತೆ, ರಬ್ಬರ್ ಮರ ಹಾಲು ಕೊಡುತ್ತೆ, ಅದಾಗದೇ ನಡೆಯುತ್ತೆ. ನಾವು ಸುಮ್ನೆ ನೋಡ್ಬೇಕಷ್ಟೇ. ಯೋಚನೆ ಮಾಡ್ತಿದ್ರೆ ನೀವ್ ಹೇಳ್ತಿರೋದೆಲ್ಲ ಸರಿನೇ. ಹಾ, ಏನೇ ಹೇಳಿದ್ರು ಕೆಲ್ಸ ಮಾಡ್ದಂಗೆ ಕೂತಿರೋದಂದ್ರೆ ಒಂಥರ ಖುಷಿನೇ. ಕೆಲ್ಸ ಏನಾಯ್ತು ರಾಮ? ಮರ ಪೂರ್ತಿ ಹಾಳಾಗ್ ಹೋಗಿದೆ, ತುಂಬಾ ಕೆಲ್ಸ ಇದೆ. ಇನ್ನೊಂದ್ ಸ್ವಲ್ಪ ಮರ ಬೇಕಾಗುತ್ತೆ, ಅದನ್ನ ಕಟ್ ಮಾಡಿ ರೆಡಿ ಮಾಡ್ಬೇಕು. ಸದ್ಯಕ್ಕೆ ಅಲ್ಲಿರೋ ಮೆಟ್ಲನ್ನ ತೆಗ್ದಿದ್ದೀನಿ. 2 ದಿನ ಬಿಟ್ಕೊಂಡು ನಾವು ಆರಾಮಾಗಿ ಕೆಲ್ಸ ಶುರು ಮಾಡ್ಬೋದು. ಏನೇನ್ ನಡಿಬೇಕು ಅಂತ ನೀನ್ ಹೇಳ್ತಾ ಇದ್ರೆ ನಾನೇನ್ ಹೇಳ್ಬೇಕು? ಎಲ್ಲ ನೀನ್ ಹೇಳ್ದಾಗೆ ನಡಿಬೇಕು. ಸರಿ, ಆಯ್ತು ಬಿಡು. 1,000 ರೂಪಾಯಿ ಏನಾದ್ರು ಕೊಟ್ರೆ. ಅಡ್ವಾನ್ಸ್ ಎಲ್ಲ ಮುಂಚೆನೆ ಇಸ್ಕೊಂಡಿದ್ದಾನಿ ರಾಮ. ಉಳ್ದಿದ್ ನೀನು ಕೆಲ್ಸ ಮುಗ್ದಾದ್ಮೇಲೆ ತಾನೇ ಇಸ್ಕೋಬೇಕು. ಅಂದ್ರೆ ಇದು ಸಾಲ ತರ 2 ದಿನದಲ್ಲಿ ವಾಪಸ್ ಕೊಡ್ತೀನಿ. ಈಗ ಕೆಲ್ಸ ತುಂಬಾ ಕಡಿಮೆ ಇದೆ. ಹಾಗಾದ್ರೆ ನಾವು ಬರ್ತೀವಿ. ಹೇ ಬಾರೆ. ಹೇಳದ ಡೇಟಿಗೆ ವಾಪಸ್ ಕೊಡೋದ್ನ ಮರಿಬಾರ್ದು. ಅವ್ನು ಹೇಳಿದ್ ಕೇಳಿದ್ರ? ಕಾರ್ಪೆಂಟರ್ಗಳಿಗೆ ಕೆಲ್ಸ ಕಡಿಮೆ ಇದೆಯಂತೆ. ಕೆಲ್ಸಕ್ ಬೇಕಾದಾಗ ಒಬ್ನೂ ಸಿಗಲ್ಲ. ಹಂಗಿದ್ದಾಗ ಕೆಲ್ಸಕ್ ಹೋಗದೆ ಸುಮ್ನೆ ಯಾವಾಗ್ಲೂ ಕುಡ್ಕೊಂಡೇ ಇರ್ತಾನಿ ರಾಮ. ಮೊನ್ನೆ ಸೋಮವಾರ ಇಸ್ಕೊಂಡಿದ್ದ ದುಡ್ಡು, ಅದಕ್ ಮುಂಚೆ ಇಸ್ಕೊಂಡಿದ್ದ ದುಡ್ಡು ಇಲ್ಲಿವರೆಗೂ ವಾಪಸ್ ಕೊಟ್ಟೇ ಇಲ್ಲ. ಹೋಗ್ಲಿ ಬಿಡು ಜಾಕೋಬ್, ನೀನ್ ನನ್ ಕ್ಷಮ್ಸು. ರಾಮ ದುಡ್ಡು ಇಸ್ಕೊಂಡು ಚೆನ್ನಾಗ್ ಕುಡ್ದು ಆ ದುಡ್ಡು ವಾಪಸ್ ಕೊಡಲ್ಲಂತ ನನ್ಗೆ ಗೊತ್ತಿಲ್ಲಂತೇನಲ್ಲ. ನೀನ್ ಅದನ್ ದಾನದ ಬುಕ್ಕಲ್ಲಿ ಬರ್ದಿಟ್ಕೋ. ದಾನದ ಬಗ್ಗೆ ಬೈಬಲಲ್ಲಿ ಎಷ್ಟೊಂದು ಬರ್ದಿದಾರಲ್ವಾ? ನಾವ್ ಯಾವಾಗ್ಲೇ ಕರೆದ್ರೂ ರಾಮ ಬಂದೇ ಬರ್ತಾನೆ. ನಮ್ಗಷ್ಟೇ ಸಾಕಲ್ವಾ ಹೇಳು? ಈಗಿನ ಕಾಲದಲ್ಲಿ ಕಾರ್ಪೆಂಟರ್ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಹಾ, ಬಂದ್ರಲ್ಲ ಊಟಕ್ಕೂ ಮುಂಚೆ ಅಮೃತ ಪಾನ ಇಟ್ಕೊಂಡು. ಇದು ಒಳ್ಳೆ ಸರಿ ಹೋಯ್ತಪ್ಪ. ಟೈಮ್ ಆಗಿದ್ದೆ ಗೊತ್ತಾಗಲ್ಲ.
ಅದೇ ಸ್ಯಾನ್ವಿಲ್ ನಾನು ನಿನ್ಗೆ ಹೇಳ್ತಾ ಇರೋದು, ನೀನ್ ಕುಡಿಬಾರ್ದು ಅಂತ. ನೀನೇನೇ ಸಮರ್ಥಿಸ್ಕೊಂಡ್ರು ದೇವ್ರಿಗದು ಇಷ್ಟ ಆಗಲ್ಲ. ಹಿಂಗೆ ಹೇಳಿದ್ರೆ ನೀನು ಆ ದೇವ್ರೇ ಕುಡ್ದಿಲ್ವಾ ಅಂತೀಯ. ಇದೇ ತಾನೇ ನೀನ್ ಡೈಲಿ ಡೈಲಾಗು. ನಿಜ ಏನಂದ್ರೆ ನೀನ್ ಮಧ್ಯಾಹ್ನ ಕುಡಿತಿಲ್ಲ ಸ್ಯಾನ್ವಿಲ್. ಮಧ್ಯ ನಿನ್ನನ್ ಕುಡಿತಾ ಇದೆ. ಕುಡಿದ್ಮೇಲೆ ಹೊರಗೋಗಿ ಗಲಾಟೆ ಮಾಡಿ ಒದೆ ತಿಂದ್ ಬರ್ತೀಯ. ಆ ಸಿಟ್ಟಲ್ಲಿ ಮನೆಗ್ ಬಂದು ಇವಳಿಗೂ ಹೊಡಿತೀಯ, ಮಕ್ಕಳಿಗೂ ಹೊಡಿತೀಯ. ಮಧ್ಯ ಸಮಾಜಕ್ಕೂ ಮತ್ತು ಕುಟುಂಬಕ್ಕೂ ಒಳ್ಳೇದಲ್ಲ ಅನ್ನೋದನ್ನ ನೀನ್ ತಿಳ್ಕೋಬೇಕು. ಅರ್ಥ ಆಯ್ತಾ ಸ್ಯಾನ್ವಿಲ್? ಅರ್ಥ ಆಯ್ತು ಫಾದರ್. ಹಾಗಾದ್ರೆ ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡು, ನೀನ್ ಕುಡಿಯಲ್ಲ ಅಂತ. ಇನ್ಮೇಲೆ ನಾನ್ ಕುಡಿಯಲ್ಲ, ಕುಡಿದ್ರು ಗಲಾಟೆ ಮಾಡಲ್ಲ ಅಂತ ನಾನ್ ಹೇಳ್ದಂಗೆ ಹೇಳು ಸ್ಯಾನ್ವಿಲ್. ಇನ್ಮೇಲೆ ನಾನು ಮದ್ಯ ಕುಡಿಯಲ್ಲ, ಮದ್ಯ ಕುಡಿದ್ರು ನಾನು ಗಲಾಟೆ ಮಾಡಲ್ಲ ಅಂತ ಹೇಳ. ಇನ್ಮೇಲೆ ನಾನು ಕುಡಿಯಲ್ಲ, ಕುಡಿದು ಗಲಾಟೆ ಮಾಡಲ್ಲ ಅಂತ ದೇವರ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ. ಕರ್ತನ ನಾಮದಲ್ಲಿ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಇದು ಸತ್ಯ, ಸತ್ಯ, ಸತ್ಯ. ಇದು ಸತ್ಯ, ಸತ್ಯ, ಸತ್ಯ. Cheers! ಅಬ್ರಾಹಮ ನೀನೇ ನನ್ನ ದೇವರು, ನಿಮ್ಮ ಆರಾಧನೆ ಆರಾಧನೆ. ನಿಮ್ಮಿಬ್ಬರನ್ನೂ ನೋಡಿ ಸ್ಕೂಲಲ್ಲೆಲ್ಲ ನನ್ನ ಜೂನಿಯರ್ಸ್ಗೆ ರೋಲ್ ಮಾಡೆಲ್ಸ್. ಶಿವಮೊಗ್ಗದಿಂದ ಸಾಗರದವರೆಗೂ ಅದೆಷ್ಟು ಹುಡುಗಿರ್ನ ಬಲೆಗ್ ಬೀಳಿಸ್ಕೊಂಡು ಎಂಜಾಯ್ ಮಾಡೋದನ್ನ ನೋಡಿದ್ರೆ ನನ್ ಮೈ ರೋಮಾಂಚನವಾಗುತ್ತೆ. ಅಲ್ಲ, ದುಡ್ಡಿಗೂ ಪವರಿಗೂ ಕೊರತೆನೇ ಇರ್ಲಿಲ್ಲ ಆ ಜೋಯಿಗೆ. ಇನ್ ಓದುಗಿದು ಎಲ್ಲ ಆಮೇಲೆನೆ. ನಮ್ಮ ಅಪ್ಪಂಗ್ ನಾನು ಓದ್ಲೇಬೇಕು ಅಂತ ಏನಿರ್ಲಿಲ್ಲ. PUC ಓದುವಾಗ ಒಂದಿನ ಕರೆದು ಹೇಳಿದ್ರು, ನೀನೇನ್ ಜಾಸ್ತಿ ಓದೋದ್ ಬೇಡ, ಇಲ್ಲಿರೋ ಆಸ್ತಿನ ನೋಡ್ಕೊಂಡಿದ್ರೆ ಸಾಕು ಅಂತ. ಅದೃಷ್ಟ ಅಂತ ನೀನೇನ್ ಗೊತ್ತು? ಆವತ್ತಿಗೆ ಮುಗೀತು ನನ್ನ ಅದೃಷ್ಟ. ಚಿಕ್ಕ ವಯಸ್ಸಲ್ಲಿ ನಾವುಗಳು ಆಡ್ದಿರೋ ಆಟನೇ ಇಲ್ಲ. പിന്നറിയാതെ വെറുതെ കളിക്കല്ലേ. ಇಷ್ಟಗಳಿಂದ ವಿರೋಧ ಇದೆ. ರಾಣಿ 2-3 ಸಲ ಫೋನ್ ಮಾಡಿದ್ಲು. ಮತ್ತೆ ಫೋನ್ ಮಾಡಿದ್ರೆ ನಾನಿಲ್ಲ ಅಂತ ಹೇಳಿ. ಹಾ, ಫಾದರ್ ಬಂದ್ರು. ಬನ್ನಿ, ಒಳಗೆ ಬನ್ನಿ. ದೇವರ ಕೃಪೆ ನಿಮ್ಮೇಲೆ ಇರ್ಲಿ. ಪ್ರೈಸ್ ದಿ ಲಾರ್ಡ್ ಫಾದರ್. ಪ್ರೈಸ್ ದಿ ಲಾರ್ಡ್ ಫಾದರ್. ಸೇಮ್ ಟು ಯು. ಕೂತ್ಕೊಳ್ಳಿ. ಹೇಗಿದೆ? ತುಮಕೂರು ನಗರದಲ್ಲಿರೋ ಅಮೆರಿಕಾದಲ್ಲಿರೋ ಕನ್ನಡಿಗ ವಿನ್ಸೆಂಟ್ ವಿಕ್ಟರ್ ಅವರು ವಿಶೇಷ ದೂತನ ಕೈಯಲ್ಲಿ ತುಂಬಾ ಗೌರವದಿಂದ ಈ ಆಂಟೋನಿಗೆ ಕೊಟ್ಟು ಕಳಿಸಿರೋ ಸ್ಕಾಚ್ ವಿಸ್ಕಿ ಕುಡೀರಿ, ಆನಂದಿಸಿರಿ. ಇಲ್ಲಿ ನನ್ ಕೈಲಿ ಕೊಡು. ಎಲ್ರೂ ಚಿಯರ್ಸ್ ಮಾಡಿ. ಸನ್ನಿ ಅವರು ಗೋವಾ ಚರ್ಚ್ಗೆ ಹೋಗಿ ಬಂದಿರೋದೇ ತೊಂದ್ರೆ. ಏನಾದ್ರೂ ವಿಶೇಷ ಇದೆಯಾ ಅಂತ ಎಲ್ರೂ ಕೇಳ್ತಿದಾರೆ. ಉತ್ತರ ಕೊಟ್ಟು ಕೊಟ್ಟು ಸಾಕಾಯ್ತು. ಸ್ವಂತ ವಿಷಯ ನೋಡ್ಕೊಳ್ಳೋದಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಅದು ಸರಿನೇ. ಶಿವಮೊಗ್ಗದಲ್ಲಿರೋ ಸ್ವಾತಿ ಹೇಳ್ತಿದ್ದಾಳೆ, ದೇವ್ರ ಮೇಲೆ ಡಿಪೆಂಡ್ ಆದ್ರೆ ಸಾಲದು, ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ. ಈಗ್ಲೇ ಆಸಕ್ತಿ ತುಂಬಾ ಹೆಚ್ಚಾಗಿದೆ. ಇನ್ನೂ ಜಾಸ್ತಿ ಮಾಡಿದ್ರೆ ನಾನ್ ಸತ್ತೇ ಹೋಗ್ತೀನಿ ಅಷ್ಟೇ. ಏನ್ರಿ ನೀವು ಒಂದೊಳ್ಳೆ ಕೆಲ್ಸಕ್ಕಲ್ವಾ ಹೇಳ್ತಿರೋದು? ಅವ್ರು ಸತ್ರೆ ಸಾಯ್ಲಿ, ಈಗ ನೀವು ಬನ್ನಿ. ಅಯ್ಯೋ, ನೋಡು ನ್ಯಾನ್ಸಿ, ನನ್ಗೊಂದು ಅನುಮಾನ. ನಮ್ಗಿನ್ನ ಮಕ್ಕಳು ಬೇಡ ಅಂತ ದೇವ್ರತ್ರ ಯಾವತ್ತಾದ್ರೂ ಕೇಳ್ಕೊಂಡಿದೀವಾ? ಛೀ, ನಾಚಿಕೆ ಆಗಲ್ವಾ ಜೋಯಿ ನಿಮ್ಗೆ? ಇದೆಲ್ಲ ದೇವ್ರಿಗೆ ಗೊತ್ತಿರುತ್ತಲ್ವಾ? ಇದೆಲ್ಲ ದೇವ್ರಿಗೆ ಹೆಂಗ್ ಹೇಳೋದು? ಅಲ್ಲ, ನಾನು ಯೋಚನೆ ಮಾಡ್ತಿದ್ದೆ, ಇನ್ನೂ 1-2 ಆದ್ರೂ ನನ್ಗೇನ್ ತೊಂದ್ರೆ ಇಲ್ಲ, ನಾನ್ ರೆಡಿ ಇದ್ದೀನಿ. ಸುಮ್ನಿರಿ, ಆಸೆನೆಲ್ಲ ಮನ್ಸಲ್ಲಿಟ್ಕೊಳ್ಳಿ. ಬೇಡ ಅಂದ್ರೆ ಬೇಡ. ನೀನೇ ಅಲ್ವಾ 10 ತಿಂಗಳು ಹೊಟ್ಟೆಲಿಟ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ತೊಟ್ಲಾಡ್ಸಿ ಹಾಲು ಕುಡಿಸಿ ಕೆಳಗ್ ಬೀಳ್ದಂಗೆ ನಿದ್ರೆ ಕೆಟ್ಟು ನೋಡ್ಕೊಳ್ಳೋದು. ಯೋಚನೆ ಮಾಡಿ ಬೇಕು ಅಂದಾಗ ಹೇಳು, ನಾನಿಲ್ಲೇ ಇರ್ತೀನಿ. ನನ್ಗೆ ಆಟ ಆಡ್ತೀಯಾ? ನಾನ್ ಹೇಳ್ತಿರೋದು ಕುಟುಂಬದ ಬಗ್ಗೆ. ಭೂಮಿಯಲ್ಲಿ ಸ್ವರ್ಗ ಇದೆ ಅಂದ್ರೆ
ಅದು ನಮ್ಮೆಲ್ಲರ ಕುಟುಂಬ. ಅದಕ್ಕೆ ಎಲ್ಲವೂ ನಮ್ಮ ಕುಟುಂಬದಿಂದನೇ ಶುರು ಮಾಡಬೇಕು. ಕುಟುಂಬದ ಭದ್ರತೆ ದೃಢತೆ ಬಲವಾಗಿರಲು ನಾವು ಏನೂ ಮಾಡಬಾರ್ದು. ನಿಮಗೆ ತೊಂದರೆ ಕೊಡೋಕೆ ಸೈತಾನ್ ಎಲ್ಲೂ ಹೋಗದೆ ನಿಮ್ಮ ಜೊತೆಯಲ್ಲಿ ನೆರಳಾಗಿರ್ತಾನೆ. ಅವನ ಪ್ರಲೋಪಗಳಿಗೆ ನೀವು ಜಾಗೃತೆಯಿಂದಿರಬೇಕು. ನಾವೆಲ್ಲರೂ ದೇವರ ಮಕ್ಕಳು. ದೇವರ ಮೇಲೆ ಸದಾ ನಂಬಿಕೆಯನ್ನಿಡಬೇಕು, ಜೀವನ ಸಾಗಿಸಬೇಕು. ದೇವರ ಮೇಲಿಟ್ಟಿರೋ ನಂಬಿಕೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಶಾಕಿರಣವಾಗಿದೆ. ಎಲ್ಲ ಪ್ರಲೋಪಗಳಿಂದ ನನ್ನನ್ನು ಕಾಪಾಡು ತಂದೆ. ಪ್ರಲೋಪಕ್ಕೆ ಗುರಿಯಾದ್ರೆ ಖಂಡಿತವಾಗ್ಲೂ ನೀವೆಲ್ಲರೂ ನರ್ಕಕ್ಕೆ ಹೋಗ್ತೀರಾ. ಬೆಂಗಳೂರಲ್ಲಿ ಏನ್ ಕೆಲಸ ನಿನ್ಗೆ? ಒಂದೆರಡು ಕೇಸ್ ಇದು ಡೀಟೇಲ್ಸ್ ತಗೋಬೇಕು. ಹಂಗೆ ಸೆಕ್ರೆಟರಿ ಹತ್ರ ಹೋಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸದ ಬಗ್ಗೆ ಏನಾಯ್ತು ಅಂತ ಕೇಳಬೇಕು. ಸತ್ಯ ಏನಂದ್ರೆ ಅದೇ ತುಂಬಾ ಮುಖ್ಯ. ನೀನು ಬರ್ತೀಯಾ? ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ. ನಾನ್ ಬರಲ್ಲ. ಗೋವಾ ಟ್ರಿಪ್ ಹ್ಯಾಂಗ್ ಅವರೇ ಇನ್ನೂ ಕಮ್ಮಿ ಆಗಿಲ್ಲ. ಅದ್ಯಾವಾಗ ಮುಗಿಯುತ್ತೋ? ಎಷ್ಟು ದುಡ್ಡು ಖರ್ಚಾಗಿದ್ದು? ಅದ್ ಹಂಗೇನೆ ಎಂಜಾಯ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ. ನೀನ್ ಮಾತ್ರ ಅಲ್ವಲ್ಲ ಖರ್ಚು ಮಾಡಿರೋದು. ಇಷ್ಟೆಲ್ಲ ಆಸ್ತಿ ಇದ್ದು ಏನ್ ಸುಖ ಅನುಭವಿಸ್ತಿದ್ಯಾ? ಯಾವಾಗ ನೋಡಿದ್ರು ನಿಧಿ ಕಾಯೋ ಭೂತ ತರ ಇರ್ತೀಯ. ನಿನ್ನಷ್ಟು ಜಿಪುಣ ನಾನ್ ಎಲ್ಲೂ ನೋಡಿಲ್ಲ. ಹೌದು ಕಣ, ನಾನ್ ಜಿಪುಣನೇ. ಅದಕ್ಕೆ ನಿಂದೇನ್ ಕಿರಿಕಿರಿ? ನನ್ನ ಹತ್ರ ಇರೋದ್ರಲ್ಲಿ ನಾನ್ ದುಡ್ದಿದ್ದೇನೂ ಇಲ್ಲ. ಎಲ್ಲ ನಮ್ಮ ಅಪ್ಪ ಮಾಡಿಟ್ಟು ಹೋಗಿರೋದು. ಅದನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅನ್ನೋದಷ್ಟೇ ನನ್ನ ಜವಾಬ್ದಾರಿ. ಇಲ್ಲಾಂದ್ರೆ ನನ್ನ ಅಪ್ಪ ಕ್ಷಮಿಸಲ್ಲ. ನಿನ್ನ ಅಪ್ಪನ್ ಮಗನೇ ನೀನು. ಯಾರಾದ್ರೂ ಮನೆಗೆ ಡೊನೇಷನ್ ಕೇಳಕ್ ಬಂದಾಗ ನಿಮ್ಮ ಅಪ್ಪ ಹೋಗಿ ಸ್ಟೋರ್ ರೂಮ್ ಅಲ್ಲಿ ಬಚ್ಚಿಟ್ಕೋತಿದ್ದು ನನ್ಗೆ ಚೆನ್ನಾಗಿ ನೆನಪಿದೆ. ನಮಸ್ಕಾರ 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 ನಮಸ್ಕಾರ. ಗಾಡಿ ತೆಗಿ. ಇಂಜಿನ್ ಆನ್ ಅಲ್ಲಿದ್ಯಾ ಅಂತ ನಾವು ಕಿವಿ ಕೊಟ್ಟು ಕೇಳ್ಬೇಕೇನೋ. ಬನ್ನಿ ಗಾಡಿ ತಳ್ಳೋಣ. ಇಳಿ. ಬಿಡ್ರೋ ನನ್ನ. ಏನ್ ನಡೀತಿದೆ? ಬಿಡ್ರೋ. ಏನ್ರೋ ಬೇಕು ನಿಮ್ಗೆ? ಯಾರು ಬರಲ್ಲ. ಏನೋ ವಕೀಲ್ ನನ್ನ ಮಗನೇ. 500 ಅರುಣಾಚಲ ಬಳೆಪೇಟೆ ಬಾಬು ನಮ್ಮ ಹುಡುಗರು. ನೀನ್ ಅವ್ರ ಹತ್ರ ದುಡ್ಡು ತಗೊಂಡು ನಮ್ಮ ಹುಡುಗರನ್ನ ಜೈಲಿಗೆ ಕಳಿಸ್ಬೇಕು ಅಂತಿದ್ಯಾ? ನಿನ್ ಲಾಯರ್ ಕೆಲಸ ಇವತ್ತೇ ಮುಗಿಸ್ಬಿಡ್ತೀನಿ. ನನ್ ಮೇಲೆ ಕೈ ಮಾಡಿದ್ರೆ ನಾನು ಯಾರಂತ ನಿಮ್ಗೆ ತೋರಿಸ್ಬೇಕಾಗತ್ತೆ. ನಡೆಯಲ್ಲ. ಇದು ಅಭ್ಯಾಸ ಆಗ್ಬಿಟ್ಟಿದೆ. ತಳ್ಳಿ ತಳ್ಳಿ ಅಮ್ಮ ತಳ್ಳಿ. ಇನ್ನ ಸ್ವಲ್ಪ ತಳ್ಳಿ. ನನ್ನೆಲ್ಲ ಕೈ ಮಾಡ್ತೀಯಾ? ಇದ್ಯಾರು? ಏನಾಯ್ತು? ಅಯ್ಯೋ ಏನಿದೆಲ್ಲ? ಅಯ್ಯೋ ನಿನ್ನ. ಸನ್ನಿ ಅಮ್ಮ ಕತ್ತೆ ನನ್ನ ಮಗನೇ ಕಣ್ಕಂತಲ್ವಾ? ನಾನೇನು ಕೆಲಸ ಕೊಟ್ರೆ ನನ್ನೇ ಹೊಡಿತೇನೋ? ಜೋಯಿ ಅಯ್ಯೋ ಹೋಗಿ ಒದೆ ಸುಮ್ನೆ ನಿಂತಿದ್ದೀರಲ್ಲ, ಹೋಗಿ ಹೊಡಿರಿ ಜೋಯಿ. ಹೋಗಿ ಅವ್ರನ್ನೆಲ್ಲ ಹೊಡಿಯಪ್ಪ. ಏನೋ ಅಕ್ಕಪಕ್ಕದವ್ರನ್ನ ಕರೆಸಿ ನನ್ನೇ ಹೊಡ್ಸಕ್ ನೋಡ್ತೀಯಾ? ಇವತ್ತು ನಿನ್ ಕತೆ ಮುಗಿಸ್ತಿಲ್ಲ ಅಂದ್ರೆ ಕೇಳು, ನಾನು ಯಾರು ಅನ್ನೋದು ಇವ್ನು ಗೊತ್ತಾಗ್ಬೇಕು. ಹೊಡಿರೋ. ಅಮ್ಮ ದೇವ್ರೆ, ಏನ್ ನಡೀತಿದೆ? ಆಟಾಡ್ಬೇಡ ಆಟಾಡ್ಬೇಡ ಆಟಾಡ್ಬೇಡ. ಸ್ವಲ್ಪ ಜರ್ಕೊಳ್ಳಿ ಜರ್ಕೊಳ್ಳಿ. ನಿಲ್ಸು 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 ಜೋಯ್, ನಿಲ್ಸು ನಿಲ್ಸು. ಏನೋ ಇದು? ಏನ್ ನಡೀತಿದೆ? ಚರ್ಚ್ ಮುಂದೆ ಈ ರೀತಿ ನಾ ಗಲಾಟೆ ಮಾಡೋದು? ಸನ್ನಿ ಏನಿದೆಯಲ್ಲ, ಏನ್ ಸಮಸ್ಯೆ? ನನ್ನ ಹತ್ರ ಆಟ ಆಡಕ್ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡೋದೇ ಇಲ್ಲ. ಭದ್ರಾ ಹೋಗೋ.
ಹೋಗ್ರ ಇಲ್ಲಿಂದ. ಫಾದರ್ ಹೇಳಿದಾರಂತೆ ನಿಮ್ಮನ್ನೆಲ್ಲ ಸಾಯಿಸ್ತಾ ಇಲ್ಲ. ಹೋಗ್ರ ಇಲ್ಲಿಂದ, ತೆಗಿಯೋ ಕಡೆ. ಹಾ ನಡಿಯೋ, ಹೋಗ. ಅಯ್ಯೋ ಯಾರವನು? ಚಿಕ್ಕ ಮಕ್ಳ ತರ ಇದೆ ನಿಮ್ ನಡವಳಿಕೆ. ಯಾಕೆ ಹೀರೋಯಿಸಂ ತೋರ್ಸಕ್ ಹೋಗ್ಬೇಕಿತ್ತು? ಹಾಗಂತ ಸನ್ನಿ ತೊಂದ್ರೆಲ್ ಸಿಕ್ಕಾಕೊಂಡಾಗ ಅವನ್ನ ಬಿಟ್ಕೊಡಕ್ಕಾಗತ್ತಾ? ನಮ್ಮಪ್ಪ ವರ್ಗೀಸ್ ಅವ್ರ ರಕ್ತ ನನ್ನ ದೇಹದಲ್ಲಿ ಹರಿತಿರೋದು. ನಮ್ ಪೂರ್ವಜರೆಲ್ಲ ಕ್ಷತ್ರಿಯರು ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅಂತದ್ರಲ್ಲಿ ಒಬ್ಬ ರೌಡಿನ ನೋಡಿದ್ರೆ ನಾನು ಹೆದರ್ಕೊಂಡು ಓಡ್ ಹೋಗ್ತೀನಿ ಅನ್ಕೊಂಡಿದ್ಯಾ? ಓ, ಅದ್ ನನಗ್ ಗೊತ್ತಿರೋದಲ್ವಾ? ಇನ್ನೂ ಸ್ವಲ್ಪ ಇಲ್ಲೇ ಇರ್ಬಾರ್ದು. ಬಿಡಿ ಜೋಯಿ, ಮಕ್ಳೆಲ್ಲ ಇಲ್ಲೇ ಇದಾರೆ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಹಗಲೊತ್ತಲ್ಲಿ ನನ್ನ ಕೈಗೆ ಸಿಗಲ್ಲ ಅಂತೀಯಲ್ಲ ನೀನು. ಎಷ್ಟು ವರ್ಷದಿಂದ ಕಾಯ್ತಾ ಇದೀನಿ ಗೊತ್ತಾ? ಒಬ್ರಲ್ಲ ಒಬ್ರು ಕಣ್ಮುಂದ್ ಇದ್ದೇ ಇರ್ತಾರೆ. ಮಕ್ಕಳನ್ನ ಕೆಲ್ಸಗಾರನ ಕಣ್ ತಪ್ಸಿ ನಿನ್ನ ಹಿಡಿಯೋಷ್ಟ್ರಲ್ಲಿ ನನಗೆ ಎಷ್ಟು ತಲೆ ಕೆಟ್ಟು ಹೋಗಿರುತ್ತೆ ಗೊತ್ತಾ? ಯಾಕ್ ಜೋಯಿ, ನಡೀತಲೇ ಇರೋ ವಿಷಯನ ನೆನ್ಸ್ಕೊಂಡು ಮೈ ಪರ್ಚ್ಕೋತೀರಾ? ನಡೆಯುತ್ತೆ, ನಾಡ್ದೇ ನಡೆಯುತ್ತೆ. ಒಂದ್ ಒಳ್ಳೆ ಐಡಿಯಾ ಸಿಗತ್ತೆ, ಖತರ್ನಾಕ್ ಐಡಿಯಾ. ನೀನ್ ಹಗ್ಲೊತ್ ಸಿಕ್ಕೇ ಸಿಕ್ತೀಯಾ, ನೋಡ್ತಿರು. ಇದ್ ನೋಡ್ಲೇಬೇಕಾದ ಸಿನಿಮಾ ಅಂತ ಎಲ್ರೂ ಹೇಳ್ತಾ ಇದ್ರು, ಅದ್ರಲ್ಲೂ ಮಕ್ಕಳು. ಯಾಕೆ ನಾವು ಸಿನಿಮಾ ನೋಡ್ಬೇಕು? ಯಾಕೆ ನೋಡ್ಬೇಕು? ಗೊತ್ತಿಲ್ಲ. ಅದೇ ಸಮಸ್ಯೆ. ಬಾ, ಒಂದೊಂದ್ ಸಿನಿಮಾದಲ್ಲೂ ಒಂದೊಂದ್ ವಿಷಯನ ತಿಳ್ಕೊತೀವಿ. ಕಷ್ಟಕ್ ಸಿಗೋ ಪ್ರತಿಫಲದ ಬಗ್ಗೆ ಇದೆ ಇವತ್ತಿನ ಸಿನಿಮಾ. ಟೈಮ್ ಆಗ್ತಿದೆ. ಮತ್ತೊಬ್ಬರನ್ನ ಪ್ರೀತಿಸ್ಬೇಕು ಅನ್ನೋ ಪಾಠ ಹೇಳುತ್ತೆ. ಈ ಪಾಠಗಳನ್ನ ಮಕ್ಕಳು ನೋಡಿ ಕಲಿಬೇಕು. ಅದಕ್ಕೆ ನಿಮಗೆ ಸಿನಿಮಾ ಕಳಿಸ್ತಿರೋದು. ಮತ್ತ ಅಪ್ಪ ಅಮ್ಮ ಯಾಕೆ ಬರ್ತಾ ಇಲ್ಲ? ಅಯ್ಯೋ, ಪಪ್ಪ ಸಿನಿಮಾ ನೋಡಲ್ಲ ಅಂತ ನೀನು ಗೊತ್ತಲ್ವಾ? ಮತ್ತೆ ಈ ಪಾಠ ಎಲ್ಲ ನಾನ್ ಮೊದ್ಲೇ ಕಲ್ತಿದ್ದೀನಿ. ಪಪ್ಪ ಇದೆಲ್ಲ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಇದು ಎಲ್ಲಾರ್ಗೂ ಗೊತ್ತಿರೋದೇ ಅಲ್ವಾ? ಹೋಗೋ. ಓ, ಮತ್ತೆ ಮಮ್ಮಿ? ಮಕ್ಕಳು ಹೋಗ್ ಬರೋಷ್ಟ್ರಲ್ಲಿ ಪಪ್ಪ ಅಮ್ಮನಿಗೆ ಹೇಳ್ಕೊಡ್ತಾರೆ. ಅಪ್ಪ, ಆ ಭದ್ರನ ಹತ್ರ ಒದೆ ತಿಂದ್ಮೇಲೆ ನೀವೇನ್ ಗುಣಪಾಠ ಕಲಿತ್ರಿ ಹೇಳಿ? ಮಕ್ಕಳು ಹುಷಾರು. ಹಾ ಸರಿ. ಏನ್ ಕಾಮಾಕ್ಷಿ, ಎಲ್ಲರನ್ನೂ ಕರ್ಕೊಂಡು ಇಷ್ಟೊತ್ತಲ್ಲಿ? ಏನಂತ ಹೇಳಿ, 2 ಗಂಟೆ ಆಯ್ತು ಕರೆಂಟ್ ಹೋಗಿ. ಸದ್ಯ ಕರೆಂಟ್ ಬರಲ್ಲ ಅನ್ಸುತ್ತೆ. ಲೈನಲ್ಲಿ ಏನೋ ಕೆಲಸ ನಡೀತಿದೆ. ಮಕ್ಕಳೇನೋ ಟಿವಿಯಲ್ಲಿ ಸಿನಿಮಾ ನೋಡ್ಬೇಕು ಅಂತ ಆಸೆ ಪಟ್ಟವ್ರೆ. ನೋಡ್ಕೊಂಡ್ ಅಲ್ಲೇ ನಿಂತ್ರೆ ಹೇಗೆ? ಇದ್ ನಮ್ಮನೆ ತರ ಅಲ್ವಾ? ಯಾಕೆ ನಾಚ್ಕೋತಾ ಇದ್ದೀರಾ? ರಾಮ ಬರ್ಲಿಲ್ವಾ ಕಾಮಾಕ್ಷಿ? ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಂಗೇನ್ ಗೊತ್ತು. ಎಲ್ಲಿದ್ರು ಸಂಜೆಗ್ ಬರ್ತಾನೆ ತೂರ ಆಡ್ಕೊಂಡು. ಅವ್ರಿಗ್ ನಾವೇನಾದ್ರೂ ಹೇಳಕ್ಕಾಗುತ್ತಾ? ಅವ್ರಿಗ್ ಸಿಟ್ಟು ಮೂಗ್ಮೇಲೆ ಇರುತ್ತೆ. ಏನಾದ್ರೂ ಹೇಳಿದ್ರೆ ಒಳ್ದೇ ಬಿಡ್ತಾರೆ. ಒಳಗ್ ಬರ್ರೆ. ರಾಮನು ಬಂದಿದ್ರೆ ಎಲ್ರೂ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ಬೋದಾಗಿತ್ತು. ಫ್ಯಾಮಿಲಿ ಮೂವಿನೇ ಇವತ್ತು. ಅದ್ರಲ್ಲೇನಿದೆ, ಅವ್ರು ಇಲ್ದೇ ಇರೋದೆ ಒಳ್ಳೇದು. ನೀವು ಕೂತ್ಕೊಂಡು ಸಿನಿಮಾ ನೋಡಿ. ಹೋಗ್ ಸ್ವಲ್ಪ ಟಿವಿ ಆನ್ ಮಾಡ್ಕೊಡು, ಸಿನಿಮಾ ನೋಡ್ಲಿ. ಈಗಿನ ಕಾಲದಲ್ಲಿ ಕರಿದಲ್ಲೇ ಕಾರ್ಪೆಂಟರ್ ಬರೋದು ಮಹಾಭಾಗ್ಯ. ನಿಜಾನೇ. ಅಳಿಲ್ ಕಾಟ ಜಾಸ್ತಿ ಆಗಿದೆ ಅಲ್ವಾ? ನಿಜ. ನಮಸ್ಕಾರ. ಓಹ್, ಯಾರಿದು? ಕುಟ್ಟಪ್ಪನ? ಏನ್ ಇದ್ದಕ್ಕಿದ್ದಂಗೆ ಈ ಕಡೆ? ಇನ್ ಮುಂದೆ ಹೀಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ ಬಿಡಿ. ಅವತ್ ಕೇಳಿದ ಡೊನೇಷನ್ ಏನಾಯ್ತು? ಆಫ್ರಿಕಾಲಿರೋ ಬಡ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ. ಅದೆಲ್ಲ ಒಳ್ಳೇದೇ. ಆದ್ರೆ ಕುಟ್ಟಪ್ಪ ಕೇಳೋಷ್ಟು ಹಣ ನನ್ನ ಹತ್ರ ಇಲ್ಲ. 100-500 ಆದ್ರೂ ನೋಡ್ಬಹುದು. ಯಾವನಿಗ್ ಬೇಕು ನಿನ್ 100 ರೂಪಾಯಿ? ನಿಮ್ಮಂತವ್ರು ಯಾವಾಗ್ಲೂ ಹೀಗೇನೆ. ಯಾವಾಗ ಕೇಳಿದ್ರು ಇದೇ ಕತೆ ಹೇಳ್ತೀಯ. ರಾಜಕೀಯದವ್ರು ಕೇಳಿದ್ರೆ, ಅದ್ರಲ್ಲೂ ಕನ್ನಡ ರಾಜಕೀಯದವ್ರು ಕೇಳಿದ್ರೆ ಎಷ್ಟೆಲ್ಲ ಕೊಡ್ತೀಯ. ಬಗ್ಗೆ ಹೇಳ್ಬೇಡ. ನಿಮ್ ಪಾರ್ಟಿ ಅಧ್ಯಕ್ಷ, ನಮ್ ಪಾರ್ಟಿ ಅಧ್ಯಕ್ಷ ನೇರವಾಗಿ ಬಂದ್ ಕೇಳಿದ್ರು ದುಡ್ಡಿನ ವಿಷಯ ಅಲ್ವಾ, ನಾನಂತೂ ಕೊಡಲ್ಲ. ನೀನ್ ಜಾಸ್ತಿ ಮಾತಾಡ್ತಿದ್ಯಾ. ರಾಜಕೀಯ ಪಾರ್ಟಿ ಅವ್ರು ಬಂದು ಕೇಳೋ ತರ ನಾನು ನಿನ್ನ ಹತ್ರ ಕೇಳ್ತಿದ್ದೀನಿ.
ನೀನ್ ಸ್ವಲ್ಪ ಇತಿಹಾಸ ತಿಳ್ಕೋಬೇಕು ಜಾಯ್. ಪ್ಯಾರಿಸ್ ಕಮ್ಯುನಿಟಿ ಬಗ್ಗೆ ತಿಳ್ಕೊಂಡಿದ್ಯಾ ನೀನು? ಚಿಕಾಗೋ ಬೀದಿಯಲ್ಲಿ ನಡೆದ ಕಾರ್ಮಿಕರ ಹೋರಾಟದ ಬಗ್ಗೆ ಗೊತ್ತಾ? ಬೊಲಿವಿಯಾ ಕಾಡಲ್ಲಿ ಗೋರಿಲ್ಲಾ ಹೋರಾಟ ಕೇಳಿದ್ಯಾ ನೀನು? ಅಲ್ಬೇನಿಯಾ ಬಗ್ಗೆ, ಜಾಗತೀಕರಣದ ಬಗ್ಗೆ, ಕಾರ್ಮ್ಯಾಕ್ಸು, ಏಂಗಲ್ಲು, ಮಹಾನಾಯಕ ಲೆನಿನು, ಕಾಮ್ರೇಡ್ ಸ್ಟಾಲಿನ್ ಬಗ್ಗೆ ಕೇಳಿದ್ಯಾ ನೀನು? ಇಲ್ಲ. ಮತ್ತೇನ್ ಗೊತ್ತು ನಿನ್ಗೆ? ನನಗಷ್ಟೊಂದು ನಾಲೆಜ್ ಇಲ್ಲ ಅಂತ ನಿನಗೆ ಗೊತ್ತಲ್ಲ ಕುಟಪ್ಪ. ಮತ್ತೆ ಕರ್ನಾಟಕದ ರಾಜಕಾರಣಿಗಳ ಬಗ್ಗೆ ಮಾತ್ರ ನಾನು ಕೇಳ್ಕೊಂಬಂದಿದ್ದು. ನಮ್ಮಪ್ಪ ಏನೇ ಆಗಿದ್ರು, ಎಷ್ಟೇ ಜಿಪುಣತನ ಮಾಡಿದ್ರು ಏನ್ ಹೇಳು? ಐ ಟೋಲ್ಡ್ ಯು ಅರ್ಲಿಯರ್ ಬೇಬಿ. ನಿಮ್ಗಲ್ಲಿ ಇರಕ್ಕಾಗ್ತಿಲ್ಲ ಅಂದ್ರೆ ಇಲ್ಲಿಗೆ ಬಂದಿರ್ರಿ. ಇಲ್ಲಿನ ಕೆಲ್ಸನ ದಟ್ ಐ ವಿಲ್ ಮ್ಯಾನೇಜ್. ಹೌದು, ಬರಂಗಿದ್ರೆ ಮೊದಲೇ ಫೋನ್ ಮಾಡಿ ತಿಳಿಸು. ಸರಿ ಸರಿ, ಓಕೆ ಓಕೆ. ಇದು ನನ್ನ ದೊಡ್ಡ ಕನಸು ಸರ್. ಕಳೆದ ಬಾರಿನೂ ನಾನು ಪ್ರಯತ್ನ ಮಾಡಿದ್ದೆ, ಆದ್ರೆ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡಿದ್ರು ವಕೀಲರ ವಿಷಯಕ್ಕೆ. ನಾನ್ ಲಾ ಸೆಕ್ರೆಟರಿ ಆಗಿರುವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೀನಲ್ದೆ ಇನ್ಯಾರು? ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಅದು ನೋಡ್ಕೊಳಕ್ ನಾನಿದ್ದೀನಿ. ಇನ್ ಟೈಮ್ಗೆ ಪೇಪರ್ಸ್ ನಿನ್ ಕೈಲಿರುತ್ತೆ. ಥ್ಯಾಂಕ್ ಯು. ಸರಿ, ನೀವು ಹೊರಡಿ, ಪಾಲವರೆಗೂ ಹೋಗ್ಬೇಕಲ್ಲ. ಮತ್ತೆ ಬಹುಶಃ ನೀವು ನನಗೆ ಸಹಾಯ ಮಾಡ್ಬೇಕಾಗತ್ತೆ. ಅವಶ್ಯಕತೆ ಇದ್ದಾಗ ಫೋನ್ ಮಾಡ್ತೀನಿ. ವಿಷಯ ಎಲ್ಲ ಅವಾಗ್ಲೇ ಹೇಳ್ತೀನಿ. ಅದು ಡೆಲ್ಲಿ ವಿಷಯ ಅನ್ನೋದನ್ನ ಈಗ ನಿಮ್ಗೆ ಹೇಳ್ತಿದ್ದೀನಿ. ನನಗೆ ಡೆಲ್ಲಿ ಅಂದ್ರೆ ನ್ಯೂಸ್ ಪೇಪರಲ್ಲಿ ನೋಡಿರೋದು ಅಷ್ಟೇ ಗೊತ್ತು. ರಿಪಬ್ಲಿಕ್ ದಿನ ಫ್ಲಾಗ್ ಹಾರಿಸೋದು, ಪೆರೇಡ್ ಮಾಡೋದು ಟಿವಿಯಲ್ಲಷ್ಟೇ ನೋಡಿದ್ದೀನಿ. ಅದನ್ನೆಲ್ಲ ನೋಡಿ ಸಾಕಾಯ್ತು. ಈ ರೀತಿ ಎಷ್ಟೇ ನಡೆದ್ರೂ ನಮ್ಮ ಮನೆಗೆ ಬಂದು ದುಡ್ಡು ಕೇಳೋ ಬಡವರ ಸಂಖ್ಯೆ ಮಾತ್ರ ಕಮ್ಮಿ ಆಗಿಲ್ಲ. ಅವ್ರ ಹಿಂದಿನಲ್ಲಿ ಏನೇನೋ ಮಾತಾಡಿದ್ರು ಬಡವರ ಸಂಖ್ಯೆ ಏನು ಕಮ್ಮಿ ಆಗ್ಲಿಲ್ವಲ್ಲ. ಜೋಯ್ಗೇನಾಯ್ತು ಇವತ್ತು ಡೆಲ್ಲಿ ವಿರೋಧ? ನ್ಯಾನ್ಸಿ, ಅದು ಈಗ ಸನ್ನಿ ಫೋನ್ ಮಾಡಿದ್ದ. ಅವನಿಗೇನೋ ಡೆಲ್ಲಿಯಲ್ಲಿ ಪ್ರಾಬ್ಲಮ್ ಇದೆಯಂತೆ. ನನಗೇನೂ ಅರ್ಥ ಆಗ್ಲಿಲ್ಲ. ನಾವಂತೂ ಡೆಲ್ಲಿ ನೋಡ್ಲಿಲ್ವಲ್ಲ. ಅಂಥದ್ರಲ್ಲಿ ಪಾಪ ಇಲ್ಲಿರೋ ಸನ್ನಿ ಜೀವನದಲ್ಲಿ ಅಲ್ಲಿರೋ ಡೆಲ್ಲಿ ಪ್ರಾಬ್ಲಮ್ ಹೇಗ್ ಬಂತು ಅಂತ ನನ್ಗಂತೂ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ಇವತ್ತೆಷ್ಟು ಸೀಟ್ ಸಿಕ್ಕಿದೆ ತಮ್ಮಣ್ಣ? 45 ಅಷ್ಟೇ. 2-3 ದಿವಸದಿಂದ ಬಿಸ್ಲೇ ಸರಿ ಬಂದಿಲ್ವಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಬನ್ನಿ ವಕೀಲ್ರೆ. ಏನ್ ಬೆಳಗ್ಗೆನೆ ತುಂಬಾ ಸೀರಿಯಸ್ ಆಗಿದ್ದೀರಾ? ನಿಮ್ ಪಕ್ಷದಲ್ಲಿ ಏನಾದ್ರೂ ಸಮಸ್ಯೆನಾ? ನಿನ್ ಕಡೆಯಿಂದ ಸಾಕ್ಷ್ಯವನ್ನೇನಾದ್ರೂ ಕೈ ಕೊಟ್ನಾ, ಅಥವಾ ನಿನ್ಗೇನಾದ್ರೂ ಏಡ್ಸ್ ಬಂದಿದ್ಯಾ? ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ, ಬಾ ಹೇಳ್ತೀನಿ. ನೋಡು ಜಾಯ್, ನಿಮ್ಮನೇಲಿ ಒಬ್ರನ್ನ ಅಲ್ಲ ಇಬ್ರನ್ನ ಯಾರಿಗೂ ಗೊತ್ತಾಗ್ದಿರೋಂಗೆ ಬಚ್ಚಿಡ್ಬೇಕು. ಅಯ್ಯೋ ದೇವ್ರೆ, ನಮ್ಮನೇಲಿ ಬಚ್ಚಿಡ್ಬೇಕಾ? ಸನ್ನಿ, ನೀನ್ ಏನ್ ಮಾತಾಡ್ತಾ ಇದೀಯಾ? ನಾನು ಹೇಳೋ ಬೇಡ. ಅವ್ರೇನ್ ಕೊಲೆಗಾರರು, ಟೆರರಿಸ್ಟು ಏನೂ ಗೊತ್ತಿಲ್ಲ. ನಿನ್ಗೇನು ಹುಚ್ಚಿಡ್ದಿದ್ಯಾ? ನಾನ್ ನ್ಯಾನ್ಸಿ ಮಕ್ಕಳ ಜೊತೆ ತುಂಬಾ ಸಂತೋಷವಾಗಿದ್ದೀನಿ. ಆಗೋ ಕೆಲಸ ನೋಡು. ಒಂದ್ ನಿಮಿಷ ತಡಿಯೋ. ಇದು ಕೊಲೆಗಾರ ಅಥವಾ ಟೆರರಿಸ್ಟ್ ವಿಷಯ ಅಲ್ಲ, ಒಂದು ಹುಡುಗಿ ವಿಷಯ. ಹುಡುಗಿನ? ಹೌದು ಕಣೋ, ಅವರಿಬ್ರು ಪ್ರೇಮಿಗಳು. ಪ್ರೇಮಿಗಳು ವಿಷಯನಾ? ಈ ಪ್ರೀತ್ಸೋರ್ ಬಗ್ಗೆ ನಾನು ಅಲ್ಲಿ ಕೇಳಿರೋದಷ್ಟೇ ಗೊತ್ತು. ಅವ್ರು ಓಡ್ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಅವಾಗ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಪ್ರೀತ್ಸಿ ಹೆದರ್ಕೊಂಡು ಓಡ್ ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯೋ ಬದಲು ನಂತರ ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಹಾಯಾಗಿರ್ಬಹುದಲ್ಲ. ನಿಜ ಹೇಳಬೇಕು ಅಂದ್ರೆ ನನ್ನ ಜೀವನದಲ್ಲಿ ಇದುವರೆಗೂ ಪ್ರೇಮಿಗಳನ್ನ ನೇರವಾಗಿ ನೋಡೇ ಇಲ್ಲ. ಕಥೆಯಲ್ಲಿ, ಕಾದಂಬರಿಯಲ್ಲಿ ಓದಿದ್ದೀನಿ. ನಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ನೋಡಿರೋ ಸಿನಿಮಾಗಳಲ್ಲೂ ಇದೇ ಕತೆ. ಅದೇನ್ ನಿಜ ಅಲ್ವಲ್ಲ? ಶಕುಂತಲ, ನಾವಿಬ್ರು ಇದೇ ಕಾಡಲ್ಲಿ ಹೀಗೆ ಇದ್ಬಿಡೋಣ. ಹಾಗೆ ತಪ್ಕೊಂಡು ಹಾಡಾಡ್ಕೊಂಡು ಕಾಡೆಲ್ಲ ಓಡಾಡ್ಕೊಂಡು. ಹಸಿವಾದ್ರೆ? ಅಯ್ಯೋ ಹಸ್ವಾ? ಪ್ರೀತ್ಸೋರ್ಗೆ ಯಾರಿಗಾದ್ರೂ ಹಸ್ವಾಗುತ್ತಾ? ಏಯ್,
ವಾಸ್ತವದಲ್ಲಿ ಏನೋ ಇದು ಪ್ರೇಮ. ಹುಡುಗ ಹುಡುಗಿ ಓಡೋಗೋದು ಇದಕ್ಕೋಸ್ಕರನೇ ಅಲ್ವಾ? ಹಾಗಾದ್ರೆ ನಿನ್ಗೆ ಆನ್ಸಿ ಜೊತೆ ಇರೋದು, ನನ್ಗೆ ರಾಣಿ ಜೊತೆ ಇರೋದು ಇನ್ನೇನು? ನನಗೇನು ಗೊತ್ತು? ನಿಜ ಹೇಳ್ತೀನಿ, ನಾನು ನ್ಯಾನ್ಸಿನ್ ಮದುವೆ ಆದ್ಮೇಲೆ ಆ ದೃಷ್ಟಿಯಲ್ಲಿ ಬೇರೆ ಯಾರನ್ನೂ ನೋಡಿಲ್ಲ. ಮನೆ ಕೆಲ್ಸಕ್ಕೆ ಬರೋ ಒಂದಿಬ್ರು ಹುಡುಗಿಯರನ್ನ ಬೀಳ್ಸಕ್ ಟ್ರೈ ಮಾಡಿದ್ದೀನಿ. ಆದರೆ ನ್ಯಾನ್ಸಿ ನನ್ನನ್ನು ನೋಡೋ ನೋಟ ನೋಡಿದ್ರೆ ಆ ಯೋಚನೆನೇ ಬರಲ್ಲ. ಈ ಪ್ರೇಮಿಗಳನ್ನ ನೀನ್ ನೋಡಿದ್ಯಾ ಸನ್ನಿ? ನೀನ್ ಹಂಗ್ ಕೇಳಿದ್ರೆ ನಾನು ಇದೇ ಮೊದಲನೇ ಸಲ ಅವರನ್ನ ನೋಡಕ್ ಹೋಗ್ತಿರೋದು. ಓದ್ಬೇಕಾದ್ರೆ ಇದಕ್ಕೆಲ್ಲ ಟೈಮೇ ಇರಲಿಲ್ಲ. ನಿನ್ನ ಮತ್ತು ಆನ್ಸಿನ ಮಾತ್ರ ನಾನು ಆ ರೀತಿ ನೋಡಿರೋದು. ಅದು ಬಿಡ, ನಾನು ನ್ಯಾನ್ಸಿ ಫ್ರೆಂಡ್ಸ್ ತರ ಜೀವನ ಮಾಡ್ತಿರೋ ಗಂಡ ಹೆಂಡತಿ. ಪ್ರೀತಿ ಹಾಳಾಗಿ ಹೋಗ್ಲಿ, ಹಗ್ಲೊತ್ತಿ ಕೂತ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಈ ಪ್ರೀತಿಸೋ ಹುಡುಗ ಹುಡುಗಿ ಅಂದ್ರೆ ಹಗ್ಲು ರಾತ್ರಿ ಒಬ್ರಿಗೊಬ್ರು ತಪ್ಕೊಂಡೇ ಇರ್ತಾರಲ್ವಾ ಸನ್ನಿ? ನಮಗೀ ತರ ಯೋಗ ಇಲ್ಲ ಬಿಡು. ನಾವು ಚಿಕ್ಕವರಿದ್ದಾಗ ಸುಮ್ಮನೆ ಹುಡುಗಿರಿಂದ ಓಡಾಡುವಾಗ ಯೋಚನೆ ಮಾಡಬೇಕಾಗಿತ್ತು. ನಾವು ಪ್ರೀತಿ ಮಾಡ್ಬೋದಿತ್ತು. ಆಗಿದ್ದಾಗೋಯ್ತು. ಈ ಹುಡುಗ ಹುಡುಗಿ ಇರೋಬರೋ ಹೋಟ್ಲಲ್ಲಿ ಸ್ಟೇ ಮಾಡಿ ಬರ್ತಿದಾರ. ಏನೋದು, ಪ್ರೆಗ್ನೆಂಟಾ? ಹೌದೇನೋ? ನಿಜ ಹೇಳ್ತಾ ಇದೀಯಾ? ಏನೇ ಆಗ್ಲಿ ಸನ್ನಿ, ಈ ಅಬಾಷನ್ ಮಾಡ್ಸಕ್ಕೆ ನನ್ನ ಕೈಯಲ್ಲಾಗಲ್ಲ. ನಾನು ಇದಕ್ಕೆಲ್ಲ ಒಪ್ಪೋದಿಲ್ಲ. ಅದನ್ ಕೇಳಿದ್ರೇನೆ ನನ್ಗೊಂಥರ ಆಗತ್ತೆ. ದೊಡ್ಡ ಸನ್ಯಾಸಿ ನೀನು. ಹಾಗಾದ್ರೆ ಕಲ್ಯಾಣಿ ಮಗಳು ವಂದನಾಗೆ ಹೇಳ್ದೆ ಕೇಳ್ದೆ 5,000 ರೂಪಾಯಿ ಕೊಟ್ಟಿಯಲ್ಲ, ಅದ್ಯಾಕೆ? ನೆನ್ಪೇ ಇಲ್ಲ ಅಲ್ವಾ? ಸ್ವಲ್ಪ ಮೆಲ್ಲಗ್ ಮಾತಾಡು ಬಾ. ಅವಳು ನನ್ನ ಹತ್ರ ಸುಳ್ಳು ಹೇಳಿದ್ಲು. ಅವಳು ಪ್ರೆಗ್ನೆಂಟು ಅಲ್ಲ, ಏನೂ ಅಲ್ಲ. ಅದೇನೇ ಆಗ್ಲಿ, ಈಗ ಪ್ರಶ್ನೆ ಅದಲ್ಲ. ಹುಡ್ಗ ಹುಡ್ಗಿ ಮೈ ಮುಟ್ಟೇ ಇಲ್ಲ. ನಾನಿದನ್ನ ನೇರವಾಗಿ ಅವ್ರ ಹತ್ರ ಕೇಳೇ ತಿಳ್ಕೊಂಡಿದ್ದೀನಿ. ಓಹೋ, ನೀನು ವಕೀಲ ಅಂತೇಳಿ ಇಂಥ ಕೆಲಸ ಮಾಡ್ತಾ ಇದೀಯಾ? ಇಂಥದಕ್ಕೆಲ್ಲ ಅವಶ್ಯಕತೆ ಇರುತ್ತೆ. ನನಗ್ ಯಾಕೀಗ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಅಂದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪೋಸ್ಟಿಂಗ್ ನ ಎಲ್ಲಾ ಫೈಲ್ಸ್ ಅನ್ನ ಡೀಲ್ ಮಾಡೋದು ಲಾ ಸೆಕ್ರೆಟರಿ ಯುವಾನಂದ್ ಸರ್. ಅವರು ಈ ಹುಡುಗಿ ಅಂಕಲ್. ಅವ್ರಿಗೆ ಈ ಹುಡುಗಿ ಅಂದ್ರೆ ಇಷ್ಟ. ಇದು ಆ ಸೆಕ್ರೆಟರಿ ಹೆಡ್ ಹತ್ರ ಮಾತಾಡಿರೋ ವಿಷಯ. ಇದನ್ನ ನಾವು ಚೆನ್ನಾಗಿ ನಿಭಾಯಿಸ್ಬೇಕು. ನಿನ್ ಸಹಾಯ ಇದಕ್ಕೆ ಬೇಕೇ ಬೇಕು. ಅಲ್ಲ, ಹಾಗಾದ್ರೆ ಇವ್ರನ್ನ ನಿಮ್ಮನೇಲೆ ಇಟ್ಕೋಬೋದಲ್ಲ? ನಿನಗ್ ಗೊತ್ತಲ್ವಾ ಜೋಯ್, ನಮ್ ರಾಣಿ ಎಂತವಳು ಅಂತ? ಒಂದು 10 ಪತ್ರಿಕೆಗಳಲ್ಲಿ ಸುದ್ದಿ ಬರ್ದಂಗೆ ಅವಳ ನಾಲ್ಗೆ. ಅದು ಸರಿನೇ. ಈಗ ನಾನು 2 ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಒಂದು, ನಿನಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪೋಸ್ಟ್ ಸಿಗ್ಬೇಕು. ಬಹಳ ದಿನಗಳಿಂದ ನಿನ್ ಕನ್ಸದು. ಅಲ್ದೇ ಆ ಪ್ರೇಮಿಗಳಿಬ್ರು ನೇರವಾಗಿ ನೋಡೋ ಅವಕಾಶ ಸಿಗತ್ತೆ. ನೀನ್ ಬೇಜಾರು ಮಾಡ್ಕೋಬೇಡ ಸನ್ನಿ, ನಾವೇನಾದ್ರೂ ಮಾಡೋಣ. ನ್ಯಾನ್ಸಿಗಿದನ್ನು ಒಪ್ಸಕ್ಕಾಗತ್ತಾ? ಅದು ನನಗ್ ಬಿಟ್ಬಿಡು, ನಾನಿದ್ದೀನಿ. ನ್ಯಾನ್ಸಿನ ನಾನ್ ಒಪ್ಪಿಸ್ತೀನಿ. ಬಹಳ ದಿವಸಗಳ ನಂತರ ಊರ್ಗ್ ಹೋಗ್ತಾ ಇದ್ಯಾ? 1-2 ದಿವಸ ಇದ್ಬಿಟ್ ಬಂದ್ರೆ ಸಾಕು. ಹೊಸದೇ ಮಗಳಿಗ್ ಆಗ್ತಿಲ್ಲ, ನಿನ್ ಅಕ್ಕನ್ ಮಗಳಿಗ್ ಕೊಡು. ಈಗ ಮನೆಗ್ ಹೋಗಕ್ ಇಷ್ಟ ಇಲ್ಲ. ಅದ್ಯಾಕ್ ಹಾಗೆ ಹೇಳ್ತಿದ್ಯಾ? ಅಪ್ಪ ಅಮ್ಮನ ಆಗಾಗ್ ನೋಡ್ತಿರ್ಬೇಕಲ್ವಾ? ಮತ್ತೆ ಯಾವಾಗ ವಾಪಸ್ ಬರ್ಬೇಕು ಅಂತ ಮೇರಿ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ. ನಾನ್ ಕೇಳಿದ್ರು ಕಳಿಸ್ತಿರ್ಲಿಲ್ಲ. ಇವತ್ತ್ಯಾಕೆ ಇಷ್ಟೊಂದ್ ಬಲ್ವಂತ? ಇವತ್ ಇದ್ದಕ್ಕಿದ್ದಂಗೆ ಏನಾಯ್ತು? ಇವತ್ತೇನಕ್ಕ ಅಂತ ವಿಶೇಷ? ಯಾವ ವಿಶೇಷನೂ ಇಲ್ಲ. ನೀನ್ ಯಾಕೆ ಬೇಡ್ದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೋತಿದ್ಯಾ? ನಾನು ಅಮ್ಮನ್ ಮನೆಗ್ ಹೋಗ್ಬೇಕಾಗತ್ತೆ ಅಷ್ಟೇ. ಟೈಮ್ ಆಗ್ತಿದೆ. ಸುಮ್ನೆ ಅದು ಇದು ಮಾತಾಡ್ತಾ ಕಾಲ ಕಳಿದೆ. ನೀನ್ ಹುಷಾರಾಗ್ ಹೊರಡು. ಜೇಕಬ್ ನಿನ್ನ ಬಿಟ್ಬರ್ತಾನೆ ಜೀಪಲ್ಲಿ. ನೀಲಮ್ಮ ಎಲ್ಲೋಗ್ತಿದ್ಯಾ? ಅಕ್ಕ 2 ದಿನಕ್ಕೆ ರಜೆ ಕೊಟ್ಟಿದ್ದಾರೆ. ಏನಿದು ಬಹಳ ಆಶ್ಚರ್ಯ ಆಗ್ತಾ ಇದೆಯಲ್ಲ ನ್ಯಾನ್ಸಿ. ನೀನ್ ಇಷ್ಟ ಬೇಗ ಒಪ್ಕೊಳ್ತಿ ಅಂತ ನನ್ ಕನ್ಸಲ್ಲೂ ಅನ್ಸಿರ್ಲಿಲ್ಲ. ನೀನ್ ಒಪ್ಸಕ್ಕೆ ತುಂಬಾ ಕಷ್ಟಪಡ್ಬೇಕು ಅನ್ಕೊಂಡಿದ್ದೆ. ಇದ್ರಲ್ಲೇನಿದೆ ಹೊಸ್ತು? ಅವ್ರ ಪ್ರೀತಿಸೋದ್ರಲ್ಲಿ ತಪ್ಪೇನು? ಅವರು ಮನುಷ್ಯರೇ ಅಲ್ವಾ? ಅವ್ರಿಗೂ ಜೀವನ ಅನ್ನೋದಿರುತ್ತಲ್ವಾ? ಅವ್ರಿಗ್ ಬರಕ್ ಹೇಳ್ಬಿಟ್ಟು ನೀವಿನ್ನೂ ಇಲ್ಲೇ ನಿಂತಿದ್ದೀರಾ? ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ವಾ? ದೀನಮ್ಮನ ಊರಿಗೆ ಕಳ್ಸಿದ್ವಲ್ಲ, ಈಗ ನಾವೇ ಮಾಡ್ಕೋಬೇಕು. ಜೋಯಿ, ಯಾಕೆ ಹೀಗೆ ಕೂತಿದ್ದೀರಾ? ಸನ್ನಿಯವರು ಲವರ್ಸ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಮಕ್ಕಳು ಮಲ್ಕೊಂಡ್ರ ನ್ಯಾನ್ಸಿ? ಇಬ್ರು ಕಷ್ಟಪಟ್ಟು ಈಗ ತಾನೇ ಮಲ್ಗಿಸ್ದೆ. ಒಳ್ಳೇದು. ನನಗೂ ಅದೇ ಭಯ ಆಯ್ತು. ಒಂದ್ ವೇಳೆ ಆ ಪ್ರೇಮಿಗಳನ್ನ ನಮ್ಮ ಮಕ್ಕಳು ನೋಡಿದ್ರೆ ಅದಕ್ಕೊಂದು ಸುಳ್ಳು ಹೇಳ್ಬೇಕಾಗಿತ್ತು. ಅಲ್ಲ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸುಮ್ನೆ ಸಮಯ ವೇಸ್ಟ್ ಮಾಡ್ದೆ ಬಂದ್ ಊಟ ಮಾಡಿ ಮಲ್ಕೊಳ್ಳಿ. ನೀನ್ ಹೇಳ್ತಿರೋದು ಸರಿನಾ? ನಾವು ಮಾತು ಕೊಟ್ಟಿದೀವಲ್ವಾ? ಒಂದ್ ವೇಳೆ ನಾವು ಮಲ್ಗದ್ಮೇಲೆ ಆ ಸನ್ನಿ ಆ ಪ್ರೇಮಿಗಳನ್ನ ಕರ್ಕೊಂಡ್ ಬಂದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಅದ್ನ್ಯಾಕೆ ಯೋಚನೆ ಮಾಡಲ್ಲ? ಇವನ್ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಅದನ್ನೇ ನಾನ್ ಹೇಳಿದ್ದು, ಅವ್ರು ಯಾವ ಕಾರಣಕ್ಕೂ ಬರಲ್ಲ ಅಂತ. ನೀನ್ ಟೆನ್ಷನ್ ತಗೊಳ್ಬೇಡ ನ್ಯಾನ್ಸಿ. ಅಷ್ಟೇನ್ ಟೈಮ್ ಆಗಿಲ್ವಲ್ಲ ಇನ್ನು. ನೀನ್ ಸ್ವಲ್ಪ ಇಲ್ಲೇ ಕೂತ್ಕೋ. ಅಯ್ಯೋ,
ನಾನು ಅಲ್ಲಿ ಹೋಗಿ ಕೂತ್ಕೋತೀನಿ. ನೋಡ್ದೇನೆ ಅನ್ಸಿ, ಇವತ್ತು ಪ್ರೇಮಿಗಳು ನಮ್ಮ ಮನೆಗೆ ಬರ್ತಾರೆ ಅಂತ ನಮ್ಮ ಅಂಗಳ ಎಲ್ಲ ಮಿಂಚುಳನ್ನೇ ತುಂಬಿಕೊಂಡಿದಾವೆ. ನಿಮ್ದೊಂದು ಗೋಳ್ ಕಣ್ರಿ. ಈ ಮಿಂಚುಳ ಪ್ರತಿ ರಾತ್ರಿ ಇಲ್ಲೇ ಓಡಾಡ್ಕೊಂಡಿರುತ್ತೆ. ಜಾಯ್ ಅದನ್ನ ನೋಡಿಲ್ಲ ಅನ್ಸುತ್ತೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಮ್ಮನೆ ಮುಂದೆ ಇಷ್ಟೊಂದು ಮಿಂಚುಳ ಹಾರ್ತಿರೋದು ಇದಕ್ಕೂ ಮುಂಚೆ ನಾನು ನೋಡಿಲ್ಲ. ಈ ಮಿಂಚುಳಗಳೆಲ್ಲ ಹೀಗೆ ಮಿಂಚುತ್ತಿರೋದು ಆ ಪ್ರೇಮಿಗಳಿಗೋಸ್ಕರನೇ. ನಾಚಿಕೆ ಆಗಲ್ವಾ ಜೋಯ್ ಅವರೇ? ಇದು ವರಾಂಡ ಅಲ್ವಾ? ಇದು ನಮ್ಮ ವರಾಂಡನೇ. ನ್ಯಾನ್ಸಿ ಚಿನ್ನ, ನಾವು ಸ್ವಲ್ಪ ಹೊತ್ತು ಪ್ರೇಮಿಗಳ ತರನೇ ಕೂತ್ಕೊಳ್ಳೋಣ. ಅಯ್ಯೋ, ಹನಿ ಕಮ್. ಇವರು ಸ್ಯಾಮ್ಯುಯಲ್. ನಮಸ್ಕಾರ ಅಣ್ಣ ಅವರೇ. ನಮಸ್ಕಾರ. ನಮಸ್ಕಾರ. ಅದು ಆನಿ. ಹಲೋ ಅಂಕಲ್. ಹಲೋ ಆನಿ. ಅದನ್ ಒಳಗಿಡು. ಓ, ಯಾರಾದ್ರೂ ಬರಕ್ಕಿಂತ ಮುಂಚೆ ಒಳಗಡೆ ಕರ್ಕೊಂಡು ಹೋಗು. ನನ್ನ ಹೆಂಡತಿ ನ್ಯಾನ್ಸಿ. ಹಾಯ್. ಒಳಗ್ ಬನ್ನಿ. ಒಂದು ಸಣ್ಣ ಪ್ರಾಬ್ಲಮ್ ಇದೆ. ನೀನು ಅಷ್ಟೊಂದು ಸೀರಿಯಸ್ ಆಗ್ಬೇಡ. ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ್ತಾ ಇದ್ದೀನಿ. ಹುಡುಗನಪ್ಪ ಭದ್ರನ್ ಗ್ಯಾಂಗ್ ಜೊತೆ ಇನ್ನಿಬ್ರು ಹುಡುಗರನ್ನ ಬಿಟ್ಟು ಇವರನ್ನ ಹುಡುಗಿಸ್ತಿದಾರಂತ ನನಗೆ ವಿಷಯ ಬಂತು. ಏನೇ ಆದ್ರೂ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಅಯ್ಯೋ, ಇದು ಸ್ವಲ್ಪ ಸೀರಿಯಸ್ ವಿಷಯನೇ. ನೀನ್ ಹೀಗೆಲ್ಲ ಮಾಡಬಾರ್ದಾಗಿತ್ತು. ನೀನ್ ಯಾಕೆ ಇದನ್ನು ಮೊದಲೇ ಹೇಳಲಿಲ್ಲ? ನನ್ನ ಕೈಯಲ್ಲಾಗಲ್ಲ, ಹೇಳ್ತಾ ಇದ್ದೀನಿ. ಹಂಗೆಲ್ಲ ಹೇಳ್ಬೇಡ ಜೋಯ್. ಇದೊಂದ್ಸಲ ನನಗೆ ಹೆಲ್ಪ್ ಮಾಡು ಪ್ಲೀಸ್. 1-2 ದಿನ ಇಲ್ಲಿ ಇದ್ರೆ ಸಾಕು. ಆಮೇಲೆ ನಾನೇ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ. ಈಗ ಈ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಅಂತಾದ್ರೂ ಹೇಳು. ನಿಮ್ಮ ಅಪ್ಪನ ಹತ್ರ ಡಬಲ್ ಬ್ಯಾರಲ್ ಗನ್ ಇತ್ತಲ್ಲ, ಅದೆಲ್ಲಿ? ಅದಕ್ಕೆ ಬುಲೆಟ್ ಹೇಗ್ ಹಾಕ್ಬೇಕು ಅಂತಲೂ ಗೊತ್ತಿಲ್ಲ. ಬುಲೆಟ್ ಎಲ್ಲ ಏನು ಬೇಕಾಗಿಲ್ಲ. ನೀನ್ ಸುಮ್ನೆ ಅದನ್ನ ಹಿಡಿದಿಟ್ಕೊಂಡ್ರೆ ಸಾಕು. ನೋಡ್ದವ್ರು ಹೇಳ್ದೆ ಕೇಳ್ದೆ ಓಡಕ್ ಬಿಡ್ತಾರೆ. ನೀನ್ ಬೇಗ ಮನೆ ಒಳಗೆ ಹೋಗಿ ಅವ್ರಿಗೆ ಏನೇನ್ ಬೇಕಂತ ವಿಚಾರಿಸು. ಓಕೆ, ನಾನು ನಾಳೆ ಸಿಗ್ತೀನಿ. ಈ ರೀತಿ ಬಂದ್ರು ತೊಂದರೆ ಕೊಡ್ತಾ ಇರೋದಕ್ಕೆ ಅಕ್ಕ ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ನಮ್ಮನ್ನ ನೀವು ಪ್ರೇಮಿಗಳ ತರ ಮಾತ್ರ ದಯವಿಟ್ಟು ನೋಡ್ಬೇಡಿ. ದೇವ್ರನ್ನ ನೋಡ್ಬೇಕು ಅಂತ ತೀರ್ಥಯಾತ್ರೆಗಳೆಲ್ಲ ಮಾಡ್ತಾ ಇದೀವಿ. ಆಮ್ ಐ ಕರೆಕ್ಟ್ ಹಾನಿ? ಯಾ a pilgrimage to discover God, the Almighty. ಮತ್ತೆ ಮದ್ವೆ? ಅದು ಒಂದು ಚರ್ಚ್ಗೆ ಹೋಗಿ ದೇವ್ರು ಹೇಳೋ ಟೈಮಲ್ಲಿ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಇದೀವಿ. ಅದೇ ನಮ್ಮ ಆಸೆ. We waiting for the call of God. ಅದಕ್ಕೆ ಅಂತಾನೆ ನನ್ನ ಹಾರ್ಟ್ ನಾನು ಓಪನ್ ಆಗೇ ಇಟ್ಕೊಂಡಿರ್ತೀನಿ ಎವ್ರಿ ಟೈಮ್. ಸಿಸ್ಟರ್, ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಡೆಲ್ಲಿ. ಪೇರೆಂಟ್ಸ್ ಕೂಡ ಅಲ್ಲೇ ಇದ್ರು. ಕನ್ನಡ ಆಕ್ಚುಲಿ ಪೂರ್ತಿಯಾಗಿ ಅರ್ಥ ಆಗುತ್ತೆ, ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಕ್ಕೂ ಬರುತ್ತೆ. ಬಟ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದ್ಯಾಟ್. ಫೀಲಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟೀಸ್ ಇದೆ. ಸೊ ಸ್ಯಾಮ್ಯುಯಲ್ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಸ್ಯಾಮ್ಯುಯಲ್, ಪ್ಲೀಸ್ ಟ್ರಾನ್ಸ್ಲೇಟ್ ಟು ಸಿಸ್ಟರ್. ಶೂರ್ ಆನಿ. ಆನಿ ಹೇಳ್ತಿರೋದು ಏನು ಅಂದ್ರೆ ಅವಳು ಹೇಳಿರೋದನ್ನ ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಗೆ ಅರ್ಥ ಮಾಡಿಸು ಅಂತ ಹೇಳ್ತಿದ್ದಾಳೆ ಅಕ್ಕ. All of us very broad and borderless, as broad as the universe, and it's not been reduced to the limits of mere marriage. ನಮ್ಮ ಪ್ರೀತಿ ತುಂಬಾ ವಿಶಾಲವಾದದ್ದು, ಅದಕ್ಕೆ ಕೊನೆನೇ ಇಲ್ಲ. ಈ ಪ್ರಪಂಚಕ್ಕಿಂತ ದೊಡ್ಡದಾಗಿದೆ. ಕೇವಲ ಮದ್ವೆ ಅನ್ನೋ ಬಂಧನದಲ್ಲಿ ಸದಾ ಇರೋದಕ್ಕೆ ನಮ್ಗಂತೂ ಒಂಚೂರು ಇಷ್ಟ ಇಲ್ಲ. We are only the refugees of love. ನಾವು ಪ್ರೀತಿಗೆ ಮಾತ್ರ ಬೆಲೆ ಕೊಟ್ಟು ಬದುಕಬೇಕು ಅಂತಿದೀವಿ. We are nomads, gypsies. ನಾವು ಓಡಾಡ್ಕೊಂಡಿರ್ತೀವಿ, ಜಿಪ್ಸಿಗಳು ನಾವು. Just wandering. This endless journey, it may be a spiritual exploration to the world of absolute love, or an adventurous spiritual voyage. ಇದೊಂದು ಅದ್ಭುತವಾದ ವಿಷಯ. ಈ ಪ್ರಯಾಣಕ್ಕೆ ಕೊನೆನೇ ಇಲ್ಲ. ಬರೀ ಪ್ರೀತಿನ ಹುಡ್ಕೊಂಡು ಸಾಗುವಂತ ದೈವತ್ವದ ಪ್ರಯಾಣ. ಅಂದ್ರೆ ಇದನ್ನ ಪ್ರವಾಸ ಅಂತ ಕೂಡ ಹೇಳ್ಬೋದು. ಪಾಪ ಸನ್ನಿ ಪ್ರಾಸಿಕ್ಯೂಟರ್ ಪೋಸ್ಟಿಗೆ ತೊಂದರೆ ಮಾಡ್ಬೇಡ್ರಪ್ಪ. ಜೋಯಿ ಅವರು ಈಗ ಏನಾದ್ರೂ ಹೇಳಿದ್ರಾ? ನೋ, ನಥಿಂಗ್.
ಒಂದ್ ನಿಮಿಷ, ನಾನು ಈಗ್ಲೇ ಬರ್ತೀನಿ. ಓಕೆ. ಅದು ನ್ಯಾನ್ಸಿ, ನೀನ್ ತಪ್ಪು ತಿಳ್ಕೊಳ್ಬೇಡ. ನಾನೇನ್ ತಪ್ಪು ತಿಳ್ಕೊಂಡಿಲ್ಲ. ಅವ್ರಿಬ್ರಿಗೂ ಲೈಟ್ ಆಗಿ ತಿಕ್ಲಿರೋ ತರ ಇದೆ. ಇಲ್ಲಾಂದ್ರೆ ಮತ್ತೇನು, ಮನುಷ್ಯರು ಮಾತಾಡೋ ತರ ಮಾತಾಡಕ್ ಬರಲ್ವಾ ಇವಿಬ್ರಿಗೆ? ಅದನ್ನೇ ನಾನು ಹೇಳ್ತಿರೋದು, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಂತ. ನನ್ ಕ್ಷಮಿಸ್ಬಿಡು ನ್ಯಾನ್ಸಿ. ಇವ್ರೇನು ಸಾಮಾನ್ಯದವ್ರಲ್ಲ, ಪ್ರೀತಿಸೋ ಪ್ರೇಮಿಗಳಲ್ವಾ. ಪ್ರೀತಿ ಮಾಡೋರೆಲ್ಲ ಹೀಗೆ ಇರ್ತಾರೆ. ಓ ಆಯ್ತು ಬಿಡಿ, ನನ್ಗಿದೆಲ್ಲ ಗೊತ್ತಾಗಲ್ಲ. ನನ್ಗೀಗ ಒಂದ್ ವಿಷಯ ಗೊತ್ತಾಗ್ಬೇಕು. ಅವ್ರನ್ನ ಎಲ್ ಮಲಗಿಸ್ಬೇಕು? ಒಂದೇ ರೂಮಲ್ಲ, ಅದ್ ಹೇಳಿ. ಅಯ್ಯೋ, ಅದು ನಾನ್ ಸನ್ನಿ ಹತ್ರ ಕೇಳಲೇ ಇಲ್ವಲ್ಲ. ನಾವೀಗ ಏನ್ ಮಾಡೋದು ನ್ಯಾನ್ಸಿ? ಅವ್ರನ್ನೇ ಕೇಳಿದ್ರೆ ಆಯ್ತಲ್ಲ. ಅದೆಲ್ಲ ಬೇಡ, ಅದೆಲ್ಲ ಇಷ್ಟೊತ್ನಲ್ಲಿ ಸರಿ ಹೋಗಲ್ಲ. ಆ ರಾಣಿಗೇನಾರು ಗೊತ್ತಾಯ್ತು ಅಂದ್ರೆ ರಂಪ ಮಾಡ್ತಾಳೆ. ಸದ್ಯಕ್ಕೆ ಅವ್ರನ್ನ ಬೇರೆ ಬೇರೆ ಮಲಗಿಸೋಣ. ಆದ್ರೆ ಜೋಯಿ, ಅದ್ರಲ್ಲೂ ಒಂದ್ ಸಮಸ್ಯೆ ಇದೆ. ಅದ್ರಲ್ಲಿ ಏನ್ ಸಮಸ್ಯೆ ಈಗ? ನೀವೊಂದು ಅಮಾಯಕಂತರ ಆಡ್ತಿರಲ್ಲ, ರಾತ್ರಿ ಅವ್ರಿಬ್ರು ಎದ್ದು ಒಟ್ಟಿಗೆ ಮಲ್ಕೊಂಡ್ರೆ? ಲಾಕ್ ಮಾಡೋದು ಸರಿ ಹೋಗಲ್ಲ. ನಾವ್ಯಾಕೆ ಈ ವಿಷಯದ ಬಗ್ಗೆ ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಕು ಹೇಳಿ? ಇಬ್ರು ಒಂದೇ ರೂಮಲ್ಲಿ ಮಲ್ಗಲಿ ಬಿಡಿ, ಅವ್ರಿಷ್ಟ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾಳೆ ದಿವಸ ಇವರಿಬ್ರು ಮಲ್ಗೋ ವಿಷಯದಲ್ಲಿ ನಾವು ತಲೆ ಹಾಕಕ್ಕಾಗಲ್ಲ. ಅದು ಸರಿ. ಅಥವಾ ಅವ್ರಿಬ್ರಿಗೇನಾದ್ರೂ ಮಾಡ್ಬೇಕನ್ಸಿದ್ರೆ ಅದು ನಮ್ಮನೇಲೇ ಆಗ್ಲಿ ಅಲ್ವಾ? ಆ ಹುಡ್ಗಿಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ತಾನೇ ಹೇಳ್ತಿರೋದು. ಒಂದ್ ವೇಳೆ ಅವ್ರಿಗಿಲ್ಲೇ ಮದ್ವೆ ಆಗ್ಬೇಕು ಅನ್ಸಿದ್ರೆ ಅವ್ರಿಬ್ರು ಜೊತೆಲೇ ಮಲ್ಕೊಳ್ಳಿ, ಏನೂ ತೊಂದ್ರೆ ಇಲ್ಲ. ಅಷ್ಟು ಸಾಕು. Hey, look, Samuel. It's so beautiful and marvelous. It's a gift of God for us, for the eternal love. Hey. Come fast. ಅಯ್ಯ, ಹಾಸ್ಗೆ ಹಾಸ್ತಿರದ್ ನೋಡು. ಜೋಯಿ, ಸ್ವಲ್ಪ ಈ ಕಡೆ ಬನ್ನಿ, ಕೊಡಿ. ಅಯ್ಯೋ, ಸಮಸ್ಯೆ ಈಗ ಶುರುವಾಗ್ತಿತ್ತಲ್ಲ. ಈಗ ದಾರ ಏನಕ್ಕೆ ನಿಮ್ಗೆ? ಬುದ್ಧಿನೇ ಇಲ್ಲ. ಪ್ರೇಮಿಗಳು ಮಲ್ಕೊಳಕ್ ಹೋಗೋ ರೂಮ್ ಅದು. ಈ ರೂಮ್ ಮುಂದೆ ನಾ ಬಟ್ಟೆ ಒಣಗಾಕೋದು. ಈ ಪ್ರೇಮಿಗಳಿಗೆ ಯಾವಾಗ ತಲೆ ಕೆಡುತ್ತೋ ಏನೋ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸ್ಬಿಟ್ರೆ ಅವ್ರ ಮನ್ಸಲ್ಲಿ ಯಾವಾಗ ಏನ್ ಅನ್ಕೋತಾರೆ ಅಂತ ಊಹೆನೂ ಮಾಡಕ್ಕಾಗಲ್ಲ. ಜೋಯಿ, ನೀವ್ ಯಾಕೆ ಹಾಗ ಅನ್ಕೋತಿದ್ದೀರಾ? ಪ್ರೀತಿಸ್ತವ್ರೆಲ್ಲ ಜಗತ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತೋಗೋದಿಲ್ಲ. ನಿನ್ಗೇನ್ ಗೊತ್ತು ಪ್ರೇಮಿಗಳ ವಿಷಯದ ಬಗ್ಗೆ? ನಮ್ಗ್ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ಬಾರ್ದು. ಆ ಥರದೆಲ್ಲ ವಿಷಯನೂ ಹೇಳ್ಕೊಡ್ತೀನಿ, ಸರಿನಾ? ನೀನ್ ನನ್ನ ಲೈಫಲ್ಲಿ ಬರಕ್ಕಿಂತ ಮುಂಚೆ ಇಲ್ಲಿಬ್ರು ಪ್ರೇಮಿಗಳು ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು. ಹಾಗಂತ ಅವ್ರ ಜೊತೆಲಿ ಓಡಾಡ್ತಿದ್ದು ನಾನ್ ನೋಡಿಲ್ಲ. ಒಂದಿನ ಅವರು ನಮ್ ರಬ್ಬರ್ ತೋಟಕ್ಕೆ ಬಂದು ನೇಣ್ ಹಾಕೊಂಡು ಸತ್ತೋಗಿದ್ದಾರೆ ಅಂದ್ಮೇಲೆನೆ ನಾನು ಅವ್ರನ್ನ ನೋಡಿದ್ದು. ನಮ್ ಕೆಲ್ಸಗಾರ ಒಬ್ಬ ರಬ್ಬರ್ ಹಾಲ್ ತೆಗಿಯಕ್ ಬೆಳಗಿನ ಜಾವ ಹೋಗಿದ್ದ. ಅವನ್ ತಲೆಗೆ ಏನೋ ತಾಗ್ದಂಗಾಯ್ತಂತೆ. ಅವನ್ ಮೇಲ್ ನೋಡಿದ್ರೆ ಇಬ್ರು ನೇಣ್ ಹಗ್ದಲ್ಲಿ ತೂಗಾಡ್ತಾ ಇದ್ರಂತೆ. ಅವನ್ ಕಿರ್ಚಾಡ್ಕೊಂಡು ಬಂದು ಕೆರೆಗೆ ಹಾರ್ದ. 500 ರೂಪಾಯಿ ಬೆಲೆ ಬಾಳೋ ತಲೆಗೆ ಹಾಕೋ ಟಾರ್ಚು ಏನಾಯ್ತೋ ಏನೋ. ಅವನಿಗೆ 1 ತಿಂಗಳು ಜ್ವರ ಬಿಡ್ಲಿಲ್ಲ. ಈಗ್ಲೂ ಬೆಚ್ಚ ಬೀಳ್ತಾ ಇರ್ತಾನೆ. ಆ ಮರನ ಕಡ್ದಾಕ್ಬಿಟ್ಟೆ. ಬೆಳಿಗ್ಗೆ 8 ಗಂಟೆ ಅಷ್ಟರಲ್ಲಿ 3 ಚಿಪ್ ಹಾಲು ಕೊಡ್ತಾ ಇತ್ತದು. ಅದನ್ನೇ ಕಡ್ದಾಕ್ದೆ. ನೀವೀಗ್ಲೇ ಮಲ್ಕೊಳಲ್ವಾ? ನೀವಿಲ್ಲಿರೋದು ಸರಿ ಹೋಗಲ್ಲ, ಯಾರಾದ್ರೂ ನೋಡ್ಬಿಟ್ರೆ. Come, Samuel. Thank you, uncle. ಅಯ್ಯೋ, ಮುಚ್ಚಬೇಡಿ ಅಕ್ಕ. ಆನಿ ಹೇಳ್ತಿದ್ದಾಳೆ ಕಿಟಕಿ ಬಾಗಿಲನ್ನ ತೆಗೆದಿಟ್ಟು ಮಿಂಚು ಹುಳುಗಳನ್ನ ಒಳಗಡೆ ಬರ್ಮಾಡ್ಕೊಳ್ಳೋಣ ಅಂತ. ಅದು
ನೀವು ಸ್ವಲ್ಪ ಮರೆಯಾಗಿರ್ಬೇಕಲ್ವಾ? ಅದಕ್ಕೋಸ್ಕರ ಕಿಟಕಿ ಬಾಗಿಲು ಹಾಕೊಂಡ್ರು ಒಳ್ಳೇದು. ನಮ್ಮನ್ನ ಆ ದೇವರು ಕಾಪಾಡ್ತಾನೆ ಅಣ್ಣ. ನಿಮ್ಮ ಅಪ್ಪ ಅಣ್ಣ ರೌಡಿ ಬಂದ್ರೂ ಅದೇ ದೇವ್ರಲ್ವಾ ಕಾಪಾಡ್ತಿರೋದು. ದೇವ್ರ ಬಗ್ಗೆ ದಯವಿಟ್ಟು ಆತರ ಮಾತಾಡ್ಬೇಡಿ ಜೋಯಿ ಅಣ್ಣ, ನಮಗ್ ತುಂಬಾ ಬೇಜಾರಾಗತ್ತೆ. ಅದು ನೀನು ಜರ್ನಿ ಮಾಡಿ ಸುಸ್ತಾಗಿರ್ಬೇಕು. ಟೈಮ್ ತುಂಬಾ ಆಗಿದೆ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಸಿಸ್ಟರ್. ಗುಡ್ ನೈಟ್. ಇದೆಲ್ಲ ಏನ್ ಜೋಯಿ ಗನ್ ತಗೊಂಡು? ಇದ್ರಲ್ಲೇನಿದೆ ನಗಾಡುವಂಥದ್ದು? ಇದ್ ನಮ್ಮ ಅಪ್ಪಂದು. ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ಸುಟ್ಟಿರೋ ಗನ್ ಇದು. ಇದೀಗ ಇಲ್ಲಿರೋ ಪ್ರೇಮಿಗಳನ್ನ ರಕ್ಷಣೆ ಮಾಡಕ್ಕೆ ಬೇಕಾಗತ್ತೆ. ನಾಳೆ ಮಕ್ಕಳತ್ರ ಇವ್ರು ಯಾರು ಅಂತ ಹೇಳೋದಂತಲೇ ಗೊತ್ತಾಗಲ್ಲ. ಡೆಲ್ಲಿಯಲ್ಲಿರೋ ಸಕ್ರಿಯ ಅವ್ರ ಫ್ರೆಂಡ್ಸು ಊರ್ ನೋಡಕ್ ಬಂದಿದ್ದಾರೆ ಅಂದ್ರಾಯ್ತು. ಹಾಗಾದ್ರೆ ಈ ವಿಷಯ ಪ್ರೇಮಿಗಳತ್ರ ಹೇಳಿ ಅರ್ಥ ಮಾಡಿಸ್ಬೇಕು. ಆಮೇಲೆ ನಾವೊಂದ್ ಹೇಳಿ ಅವ್ರೊಂದ್ ಹೇಳಿದ್ರೆ ಮಕ್ಕಳು ಕನ್ಫ್ಯೂಷನ್ ಆಗ್ತಾರೆ. ನಿನ್ ಮಕ್ಕಳಲ್ವಾ? ಏನ್ ಹೇಳಿದ್ರಿ? ನನ್ ಮಕ್ಳಾ? ಹಾಗಾದ್ರೆ ನಿಮ್ ಮಕ್ಳಲ್ವಾ? ಹಾಗಾದ್ರೆ ನಂಗೊಬ್ಳಿಗೇನ ಜವಾಬ್ದಾರಿ? ನೀನ್ ಸ್ವಲ್ಪ ಕೂಲ್ ಆಗಿರು ನ್ಯಾನ್ಸಿ. ಏನೋ ಒಂದು ಮಾತ್ ಬರುತ್ತಪ್ಪ, ಕ್ಷಮಿಸ್ಬೇಕು. ನೀನೊಂದ್ಸಲ ಗಟ್ಟಿಯಾಗಿ ತಪ್ಕೋ. ಆಗ ನನಗೆ ಆ ಪ್ರೇಮಿಗಳ ವಿಷಯದಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗತ್ತೆ. ಮಲ್ಕೊಳ್ಳಿ ಜೋಯಿ, ನಂಗ್ ತುಂಬಾ ನಿದ್ರೆ ಬರ್ತಿದೆ. ಈಗ ಅವ್ರು ಏನ್ ಮಾಡ್ತಿರ್ಬೋದು? ಸ್ವಲ್ಪ ಯೋಚನೆ ಮಾಡು. ನಿಮ್ ತರ ಹುಚ್ಚಿ ಯಾರಿಗೂ ಇರಲ್ಲ ಬಿಡಿ. ಅವ್ರಿಗೆ ಆ ಕಡೆ ಈ ಕಡೆ ಉರುಳಾಡ್ಕೊಂಡ್ ಗೋರ್ಕೆ ಹೊಡ್ಕೊಂಡ್ ಮಲ್ಗಿರ್ತಾರೆ. ಇನ್ನೇನು, ಮಲ್ಕೊಳ್ಳಿ. ನನ್ನ ತಿಳಿಸಿದೆ ಚೆನ್ನ ನಿನ್ನ ಕರುಣೆಯ ಕೊನೆವರೆಗೆ. ಚಂದದ ಗುಣವ ಚಾಚುತ ನೀಡಿ ಬಾಳಿಗೆ ಸುಖವ ತೋರಿ. ಜೊತೆಯಲ್ಲಿ ಇರುವ ಜಗವನಿ ಗೆಲುವ ನೋವಲಿ ನಗುವನು ತೋರುತ್ತಲಿಹನು. ಬಾಳಲಿ ಬಂಧ ತಾಳಲಿ ಎಂದ ಅವನ ಕಾಂತಿ ಕೊನೆವರೆಗೂ. ಪ್ರೀತಿ ತೋರಿ ದೀಪವ ಬೆಳಗಿಸುತ್ತಿಹನು. ನಮ್ಮ ಸರೆಗೆ ಕರಗಿ ಬಾಬಾ ಬಾ. ನಮ್ಮ ಸುಖಕ್ಕೆ ಮೌನ ಒಂದು ಸಲಿಗೆ. ಈ ಸುಂದರ ಕ್ಷಣಗಳಲ್ಲಿ ಮನಸ್ಸುಗಳು ಇವೆ. ಮೋಡಗಳು ಸಾಗಿದರು, ಸುಗಂಧವು ಮಾಗಿದರು, ಮನಸ್ಸಲ್ಲಿ ಮೂಡುತ್ತಿದೆ ನಿನ್ನ ಬಿಂಬವು. ಆ ಮಳೆಯಲ್ಲಿ ಸತ್ತಲಿ ಚಿಟಪಟ ಹನಿಯು ಬಯಸಿದೆ ಭೂಮಿಯ ಸ್ಪರ್ಶಿಸಲು. ಆ ಸುಮಧುರ ಲಹರಿಯು ವಿಧ ವಿಧವಾಗಿ ಮೂಡಿದೆ ಈ ದಿನ ಕಣ್ಸ್ವರವು. ವಾಸವಾಗು ನೀ ನನ್ನ ಹೃದಯದಿ. ವಾಸವಿರುವೆನು ನಿನ್ನ ಗೂಡಲಿ. ನ್ಯಾನ್ಸಿ, ನ್ಯಾನ್ಸಿ, ಏನದು ಶಬ್ದ? Hallelujah, praise the Lord.
Hallelujah. Hallelujah. Praise the Lord. Hallelujah. Praise the Lord. Praise the Lord. Hallelujah. Hallelujah. Praise the Lord. 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 ಲವರ್ಸ್ ಆದ್ರೆ ಹೀಗೆ ಇರ್ತಾರೇನೋ. Hallelujah. Praise the Lord. 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 Dad? How surprising. ಯಾವಾಗ ಬಂದ್ರಿ? ಒಳಗ್ ಬಾ. 16ನೇ ವಯಸ್ಸಲ್ಲೇ ಈ ಮಹಾನಗರಕ್ಕೆ ಬಂದಿದ್ ನಾನು. No prologue, Daddy. Please, it's boring. ಇದು ನಾನು ಸಾಕಷ್ಟು ಸಲ ಕೇಳಿದ್ದೀನಲ್ವಾ? What can I do for you? ಅದನ್ನ ಹೇಳಿ. ಆನಿ, ಇಟ್ಸ್ ನಾಟ್ ಗುಡ್. ಪ್ಲೀಸ್ ವೇಟ್. ನಾನು ಹೇಳೋದನ್ನ ನೀನ್ ಕೇಳಲೇಬೇಕು. ಡೋಂಟ್ ಬಿ ಸೋ ಇಂಟಾಲರೇಬಲ್. Gosh. ನಿನ್ ಯಾವ ಆಸೆಗೂ ನಾನು ಯಾವತ್ತೂ ಅಡ್ಡ ಬಂದಿಲ್ಲ. ನಿನ್ಗೆ ಯಾವತ್ತೂ ನಾನು ಬೈದೂ ಇಲ್ಲ. ನೀ ಇಷ್ಟಪಟ್ಟಂತೆ JNUಗ್ ಸೇರಿಸ್ದೆ. ನೀನು ಓದು ಮುಗಿಸಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಇಲ್ಲೇ ಸೆಟ್ಲ್ ಆದಾಗ ನಾನ್ ತುಂಬಾ ಖುಷಿ ಪಟ್ಟೆ. ಇನ್ನಿರಷ್ಟು ದಿನ ಆರಾಮಾಗಿ ಬದುಕಬೇಕು ಅಂತ VRS ತಗೊಂಡು ಡೆಲ್ಲಿ ಜೀವನ ಸಾಕಾಗಿ ಊರಿಗೆ ಹೊರಟೋದೆ. ಆದ್ರೆ ಎಲ್ರೂ ನಿನ್ ಬಗ್ಗೆ ಹೇಳ್ತಿರೋದನ್ನ ಕೇಳಿದ್ರೆ ಡ್ಯಾಡಿ, ನಾನು ಐ ಆಮ್ ಗೆಟಿಂಗ್ ಓಲ್ಡ್ ನ್ಯಾನಿ. ಐ ವಿಶ್ ಟು ಸ್ಪೆಂಡ್ ಮೈ ಆಫ್ಟರ್ ಇಯರ್ಸ್ ಇನ್ ಪೀಸ್. ನಾನು ಹೇಳೋದನ್ನ ಸ್ವಲ್ಪ ಕೇಳು. ಎಲ್ಲಾನು ಮರ್ತು ಬಿಟ್ಟು ಆ ಮನಸ್ಸನ್ನ ದೇವ್ರಿಗೆ ಕೊಟ್ರೆ ಅದಕ್ಕಿಂತ I am the light of the world. Anyone who follows me will never walk in the darkness, but will have the light of life. Hallelujah! 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 Praise the Lord! Now let us bless each other. ಒಂದು ಧ್ಯಾನ ಕೇಂದ್ರದಲ್ಲಿ ನಿಂತ್ಕೊಂಡು ಪರಿಶುದ್ಧ ಆತ್ಮದ ನೇರವಾದ ಆಶೀರ್ವಾದದಿಂದ ಹಾಡು ಹಾಡಿ ಪ್ರಾರ್ಥಿಸಿ ಮದ್ವೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. I don't believe in marriage. ನಾನ್ ಮಾತ್ರ ಅಲ್ಲ, ನಾನ್ ಸ್ಟಡಿ ಮಾಡಿರೋ JNU ಅಲ್ಲಿ ತುಂಬಾ ಜನ ಮ್ಯಾರೇಜ್ ನ ಬಿಲೀವ್ ಮಾಡಲ್ಲ. But I love you very much, Samuel. I wish to share my love and life with you because you're a singer and dancer. Sam, ಕೇಳಿಲಿ, ನಿನ್ ಸಾಂಗು ಡ್ಯಾನ್ಸು ನನಗ್ ತುಂಬಾನೇ ಇಷ್ಟ ಆಯ್ತು. I'm seeing absolute peace in you. Music and dance. ಆಕ್ಚುಲಿ ನಾನು ಈ ಮೆಡಿಟೇಷನ್ಗೋಸ್ಕರ ಪುಣೆಯಲ್ಲಿ ರಜನಿ ಆಶ್ರಮಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಡ್ಯಾನ್ಸ್ ಅಂಡ್ ಸಾಂಗ್ ಪಬ್ಬಲ್ ರೆಗ್ಯುಲರ್ ಆಗಿ ಮಾಡಿದ್ದೀನಿ. ಐ ಲೈಕ್ ದಟ್ ವೆರಿ ಮಚ್. ಬೇಸಿಕಲಿ ಬೋತ್ ಆಫ್ ವೀಸ್ ಸೇಮ್, ಎಲ್ಲ ಒಂದೇನೆ, ಸ್ವಲ್ಪ ಸ್ವಲ್ಪ ಡಿಫರೆನ್ಸ್. ಸೊ ಸ್ಯಾಮ್ಯುಯಲ್, I invite you to create an unmarried adventurous family. ಯು ಮೀನ್ ಒಂದು ಅವಿವಾಹಿತ ಸಾಹಸಿ ಕುಟುಂಬ? ಮದ್ವೆ ಅಂತ ಮಾಡ್ಕೊಳ್ದೆ ಒಟ್ಟಿಗೆ ಜೀವನ ಮಾಡ್ಬೇಕಾ? ಅಡ್ವೆಂಚರಸ್ ಆಗಿ? ಎಸ್. ಐ ಕಾಂಟ್ ಆನಿ, ಐ ಕಾಂಟ್. ಇದು ನನ್ನ ಆತ್ಮದ ಸಮಸ್ಯೆ. ಕೋಲ್ ಆಫ್ ಮೈ ಸೋಲ್. ಪರಿಶುದ್ಧ ಆತ್ಮರ ನೇರವಾದ ಆಶೀರ್ವಾದದಿಂದ ಹಾಡನ್ನ ಹಾಡಿ ಪ್ರಾರ್ಥನೆ ಮಾಡಿ. ಸ್ಯಾಮ್ಯುಯಲ್, ನಾನು ಆನಿಗೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆನಿಗೆ ಖಂಡಿತವಾಗಿ ಮನಸ್ಸು ಬದಲಾಗುತ್ತೆ ಅನ್ನೋದೇ ನನ್ನ ಬಲವಾದ ನಂಬಿಕೆ. ಡೋಂಟ್ ವರಿ ಸ್ಯಾಮ್ಯುಯಲ್, ದೇವರು ನನ್ನ ಈ ಹಾರ್ಟ್ ಬದಲಾಯಿಸೋಕೆ ನಾನ್ ನನ್ನ ಹಾರ್ಟ್ನ ಯಾವಾಗ್ಲೂ ಓಪನ್ ಆಗೇ ಇಟ್ಟಿರ್ತೀನಿ. ಪ್ರೈಸ್ ದ ಲಾರ್ಡ್. Hallelujah, praise the Lord. Hallelujah, praise the Lord. ನಮ್ಮ ಕ್ರಿಸ್ಟಿ ಡೆಲ್ಲಿಯಲ್ಲಿರೋದ್ರಿಂದ ನನಗೆ ಈಗ ವಿಷಯ ಗೊತ್ತಾಯ್ತು. ಸ್ಯಾಮ್ಯುಯಲ್ನ ಹುಡುಗಿ ಜೊತೆ ಅವನು ಎಲ್ಲೆಲ್ಲ ನೋಡಿದಾನಂತೆ. ಅವಳೇನೋ ಕೆಳಮಂತಂದವಳಂತೆ. ಕುಟುಂಬನೂ ಚೆನ್ನಾಗಿಲ್ಲ, ಅವ್ರ ಹಿನ್ನೆಲೆನೂ ಚೆನ್ನಾಗಿಲ್ವಂತೆ. ಅವ್ರ ತಾಯಿ ಕಡೆಯವರು ಕಡಿಮೆ ಜಾತಿಯವರು ಅಂತ ನನಗೆ ವಿಷಯ ಬಂದಿದೆ. ಏನೇ ಆದ್ರೂ ಕರಿಸ್ಮೆಟಿಕ್ ಮತ್ತೆ ಧ್ಯಾನ ಅಂತ ಹೇಳ್ಕೊಂಡು ಇವನು ನಮ್ಮನ್ನೆಲ್ಲ ಮೂರ್ಖ ಮಾಡ್ಬಿಟ್ಟಿದ್ದಾನೆ.
ಎಷ್ಟು ಒಳ್ಳೆ ಕುಟುಂಬದಿಂದ ಹುಡುಗಿನ ಕೊಡೋದಕ್ಕೆ ತಯಾರಾಗಿದ್ದಾರೆ. ಎಷ್ಟೆಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿಯ ಹೆಣ್ಮಕ್ಳಿದ್ದಾರೆ. ಬೇರೆ ಯಾರು ಸಿಗ್ಲಿಲ್ವಾ ಇವನ್ಗೆ? ಅವಳನ್ನ ನೋಡಿದ್ರೆ ಸಾಕು, ನೀವು ಹೀಗೆಲ್ಲ ಮಾತಾಡಲ್ಲ. ಒಳ್ಳೆ ರಾಣಿ ಇದ್ದಂಗೆ ಇದ್ದಾಳಂತ ಕ್ರಿಸ್ಟಿನ್ ನನ್ನ ಹತ್ರ ಹೇಳ್ದ. ಮುಸ್ತಾಬಾಯ್, ಹಾಗಾದ್ರೆ ನೀನೇ ಹೋಗೋಳನ್ನ ಕಟ್ಕೋ. ರಾಣಿ ಅಂತೆ ರಾಣಿ. ಇಲ್ಲಿ ಸುತ್ತಮುತ್ತ ನಾವು ಎ ಕ್ಲಾಸ್ ಕುಟುಂಬ ಅಂತ ಅನ್ಸ್ಕೊಂಡಿದ್ದೀವಿ. 150 ಎಕರೆ ರಬ್ಬರ್ ತೋಟ ಇರೋವಂಥ ಹುಡುಗನ ಡೆಲ್ಲಿನಲ್ಲಿ ಯಾವ್ದಾವ್ದೋ ಹುಡುಗನ ಜೊತೆಗೆ ಯಾವ್ದಾವ್ದೋ ಹೋಟ್ಲಲ್ಲಿ ಸುತ್ತಾಡ್ತಾ ಇರೋಳಿಗೆ ನಮ್ಮ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗನ್ಗೆ ಕೊಡಕ್ ಸಾಧ್ಯನೇ ಇಲ್ಲ. ನಾಳೆನೇ ಡೆಲ್ಲಿಗೆ 3 ಟಿಕೆಟ್ ಬುಕ್ ಮಾಡ್ರಿ. ಈಗಿಂದೀಗ್ಲೇ ಅವನ್ನ ಹಿಡಿದು ಕೈ ಕಾಲು ಕಟ್ಟಿ ಎತ್ತು ಹಾಕೊಂಬರೋಣ. ನಮ್ಮ ಮಾರ್ಕು ಅಲ್ಲೇ ಇದ್ದಾನಲ್ಲ, ಕೂತಿದ್ದಾನಲ್ಲ MP ಆಗಿ, ಅವನ್ನ ಹೋಗಿ ಭೇಟಿ ಆಗೋಣ. ಹಲೋ ಹಲೋ. ಹಾ, ನನ್ನ ಮನೆಯವರು ನನ್ನ ಹಿಡ್ಕೊಂಡು ಹೋಗಕ್ಕೆ ಬರ್ತಿದ್ದಾರೆ ಅಂತ ನಿನ್ನೆ ರಾತ್ರಿ ಧ್ಯಾನ ಮಾಡ್ಬೇಕಾದ್ರೆ ಪರಿಶುದ್ಧಾತ್ಮ ಬಂದು ದರ್ಶನ ಕೊಟ್ರು. ಡೆಲ್ಲಿಯಲ್ಲಿರೋ ಒಬ್ಬ ಕೆಟ್ಟ ಸೈತಾನ್ ಅವ್ರಿಗೆ ಸಹಾಯ ಮಾಡ್ತಿದ್ದಾನಂತೆ. ಆನಿ, ನೀನೇನು ಹೆದರ್ಕೋಬೇಡ. ನಾವಿಬ್ರು ಓಡೋಗ್ತಿದ್ದೀವಿ. ಪ್ರೈಸ್ ದ ಲಾರ್ಡ್. Running away? Really? Yeah, running away. My lord, surprising. The real adventure begins. Samuel, where are we going? Where is the final destination? I don't know. ನನಗೇನು ಗೊತ್ತಾಗ್ತಿಲ್ಲ ಆನಿ. Anywhere in the world. I don't care. ಸಂತೋಷಕ್ಕೆ ನನಗೆ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಆನಿ, the real happiness. ಇಳಿ ಆನಿ. Hallelujah, praise the Lord. Oh, praise the Lord. ನನ್ನ ಅಣ್ಣನ್ನ ಮತ್ತೆ ಯಾಮಾರಿಸಿದ್ದಾನೆ. ತರಲೆ ನನ್ನ ಮಗ. ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು. ನಡೆಯೋ ಕ್ರಿಸ್ಟಿ, ತೆಗೆ ಗಾಡಿನ. ನಾವು MP ನ ಹೋಗಿ ಮೀಟ್ ಮಾಡೋಣ. ಅದೇನಾಗುತ್ತೆ ನೋಡೇ ಬಿಡ್ತೀನಿ. ನಡಿ. ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಮ್ಮ ಹುಡುಗನ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹುಡುಗಿಯವ್ರ ಮನೆಯವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ರೆ ಆಯ್ತು. ಉಳಿದಿದ್ದು ನಾನು ನೋಡ್ಕೊಳ್ತೀನಿ. ನಾವು ಪೊಲೀಸ್ನ ಇಟ್ಕೊಂಡು ಏನೋ ಒಂದು ಮಾಡೋಣ. ನಮ್ಮ ಗೌರವಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ ಇದು? ಅಲ್ಲ, ಅವ್ರು ಊರ್ಗ್ ಹೋಗೋದಕ್ಕೆ ಅವಕಾಶ ಇದೆಯಲ್ಲ, ಹಂಗಂತ ನನ್ಗನ್ನಿಸ್ತಿದೆ. ಹಾಗಾದ್ರೆ ಊರಲ್ಲೂ ಒಂದು ಕಂಪ್ಲೇಂಟ್ ಕೊಡು. ಮಾರ್ಕ್, ಇದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ ತಾನೇ ನೀನು? ನಿನಗ್ಯಾಕೆ ಇಷ್ಟೊಂದು ಅನುಮಾನ ಇದ್ರಲ್ಲಿ? ನೀವೆಲ್ಲ ಧೈರ್ಯವಾಗಿ ಹೊರಡಿ. ಇಂಥದಕ್ಕೆ ಅಲ್ವಾ ನಾನು MP ಆಗಿ ಇಲ್ಲಿ ಕೂತಿರೋದು. ಜನಸೇವೆನೇ ಅಲ್ವಾ ನನ್ನ ಜೀವನದ ಗುರಿ. ಇವ್ರು ಊರಿಗೆ ಬಂದಿದ್ ಗೊತ್ತಾಗಿ ಸ್ಯಾಮ್ಯುಯಲ್ ಅವರಪ್ಪ ಹುಡುಗಿ ಮನೆಯವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಫೈಲ್ ಮಾಡಿ ಡೆಲ್ಲಿಂದ ಎಲ್ಲಾ ಫೋನ್ ಮಾಡಿಸಿ ಇಲ್ಲಿರೋ ಲೋಕಲ್ ಪೊಲೀಸನ್ನ ಅವ್ರ ಹಿಂದೆ ಬೀಳೋಂಗೆ ಮಾಡಿದ್ದಾರೆ. ಆಮೇಲೆ ಇನ್ನೇನು, ನಾಯಿ ಬೊಗಳ್ತಿದ್ದ ಸೌಂಡ್ ಅನ್ನ ಕೇಳಿ ನಾನು ಎದ್ದಾಗ ಹುಡುಗಿ ನಮ್ಮ ಮನೆ ಮುಂದೆ ನಿಂತಿದ್ದಾರೆ. ನೀವು ನೇರವಾಗಿ ಹೋಗಿ ಲಾಯರ್ ಸನ್ನಿ ಅವರನ್ನ ಭೇಟಿ ಮಾಡಿ ಎಲ್ಲಾ ಮಾಡ್ಕೊಡ್ತಾರಂತ ಯೋಗಾನಂದ್ ಸರ್ ಇವ್ರಿಗೆ ಫೋನ್ ಮಾಡಿ ಕಳ್ಸಿರೋದು. ಏನೇ ಆದ್ರೂ ಪರಿಶುದ್ಧಾತ್ಮ ನೇರವಾಗಿ ದರ್ಶನ ಕೊಟ್ಟಿರೋ ಹುಡುಗ ಒಂದು ಹುಡುಗಿ ಜೊತೆ, ಅದು ಒಬ್ಬನೇ. ಏನೋ ಜೋಯ್, ಇಷ್ಟೆಲ್ಲ ಆದ್ಮೇಲೆ ನೀನು ಕೈ ಕೊಟ್ರೆ ಇವ್ರನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೇಕಾಗಿರೋ ಫೈಲು ಆ ಯೋಗಾನಂದ್ ಸರ್ ಟೇಬಲ್ ಮೇಲೆ ಹಂಗೆ ಬಿದ್ದಿದೆ. ನೀನ್ ಯೋಚನೆ ಮಾಡ್ಬೇಡ, ನಿನಗ್ ನಾನಿದ್ದೀನಿ. ಈ ಹುಡುಗಿ ಏನೇನೋ ಹೇಳಿ ಹೆದರಿಸ್ಬಿಟ್ರು. ಅದಕ್ಕೆ ನಿನಗೆ ಫೋನ್ ಮಾಡಿ ರಾತ್ರಿನೇ ಕರೆಸ್ಕೊಂಡೆ. ಈಗ ವಿಷಯ ಏನು ಅಂತ ನಂಗೆ ಸ್ವಲ್ಪ ಗೊತ್ತಾಯ್ತು. ಈಗ ಏನ್ ಬೇಕಾದ್ರೂ ಆಗ್ಲಿ, ನೋಡ್ಕೊಳ್ಳೋಣ. ಆಗ್ಲೇ ಬೆಳಗಾಗೋದಕ್ಕೆ ಬಂತು. ನೀನು ಹೊರಡು. ರಾಣಿ ಏನಾದ್ರೂ ಈಗ ಎದ್ಬಿಟ್ರೆ ಹುಡ್ಕೊಂಡೇ ಬಂದ್ಬಿಡ್ತಾಳೆ. ನಡಿ. ನೀನೇ ಕಣೋ ನಿಜವಾದ ಫ್ರೆಂಡು. If the spirit of the Lord is in my soul, like David and singer I will play. If the spirit of the Lord is in my soul, like David and singer I will play. I will pray. Like David and singer I will pray. I will pray. I will pray. Like David and singer I will pray. If the spirit of the Lord is in my soul, like David and sinner I'll pray. I will sing like. Good morning, uncle. Praise the Lord, Anna.
ಗುಡ್ ಮಾರ್ನಿಂಗ್ ಅಂಡ್ ಪ್ರೆಸ್ ದ ಲಾರ್ಡ್ ಫ್ರೆಂಡ್ಸ್. ಅಪ್ಪ ಆಗ್ಲೇ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಇವ್ರ ಜೊತೆಗೆ. ಇವ್ರು ಯಾರು ಅಂತ ಗೊತ್ತಾ? ಓ, ಆಗ್ಲೇ ನಿಮ್ಗೆಲ್ಲ ಗೊತ್ತಾಗಿದ್ಯಾ? ಬನ್ನಿ, ಇನ್ನೂ ಸ್ವಲ್ಪ ಇದೆ, ಆಮೇಲೆ ಪಪ್ಪ ಹೇಳ್ಕೊಡ್ತಾರೆ. ನೀವು ಬಚ್ಚಿಟ್ಕೊಂಡಿರೋದು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಬಾಗ್ಲಾಕೊಳ್ಳಿ. ಡೆಲ್ಲಿನಲ್ಲಿ ಸಕ್ಕರಿ ಅಂಕಲ್ ಫ್ರೆಂಡು ಚರಣ್ ಇದ್ದಾರಲ್ಲ, ಅವ್ರ ಮಗಳು ಆನಿ ಅಕ್ಕ. ಆನಿ ಅಕ್ಕನ್ನ ಮದುವೆ ಮಾಡ್ಕೊಳ್ತಿರೋದೇ ಶ್ಯಾಮಣ್ಣ. ಚರಣ್ ಅಂಕಲ್ಗೆ ಶ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಒಂದ್ ವಿಷಯ ಇದೆ, ಸ್ವಲ್ಪ ರಿಸ್ಕ್ ಇರೋ ವಿಷಯನೇ. ಅದೇನು ಅಂತ ಗೊತ್ತಾ? ಇವರಿಬ್ರು ಕೂಡ ಒಂದ್ ಆಟದಲ್ಲಿ ಗೆಲ್ಲಬೇಕು. ಆಗಷ್ಟೇ ಇವರಿಗೆ ಚರಣ್ ಅಂಕಲ್ ಮದುವೆ ಮಾಡ್ಕೊಡೋದು. ಅದಕ್ಕೋಸ್ಕರನೇ ಇವರು ಚರಣ್ ಅಂಕಲ್ ಸೇರಿ ಕಳ್ಳ ಪೊಲೀಸ್ ಆಟ ಆಡ್ತಿದ್ದಾರೆ. ಮೈ ಗುಡ್ ಗರ್ಲ್. ಆಟದಲ್ಲಿ ಗೆದ್ರೆ ಇವರಿಬ್ರಿಗೂ ಮದುವೆ ಮಾಡಿಕೊಟ್ಟು ಒಂದು BMW ಕಾರೂ ಕೊಡಿಸ್ತಾರೆ. ಅದೇ ಒಪ್ಪಂದ. ಆದರೆ ಸೋತ್ರೆ ಮದುವೆನೂ ಇಲ್ಲ, ಕಾರೂ ಇಲ್ಲ. ಮತ್ ನಾವೀಗ ಅವ್ರನ್ನ ಗೆಲ್ಸ್ಬೇಕಲ್ವಾ? ಹಾಗಾದ್ರೆ ನಾವು ಅವ್ರನ್ನ ಗೆಲ್ಸಕ್ಕೆ ಅವ್ರು ನಮ್ಮ ಮನೇಲಿ ಉಳ್ಕೊಂಡಿರೋದನ್ನ ಯಾರಿಗೂ ಹೇಳಬಾರ್ದು. ಸುಮ್ಮನೆ ಹೇಳಿದ್ರೆ ಆಗಲ್ಲ. ಪಪ್ಪನ್ ತಲೆ ಮೇಲೆ ಕೈ ಇಟ್ಟು ಹೇಳಿ. ಓಕೆ, ಬಾಯ್. ಇಷ್ಟು ಬೇಗ ಸ್ಕೂಲಿಗೆ ಟೈಮ್ ಆಯ್ತಾ? ಏನದು? ನಾನು ಹೇಳಲ್ಲ, ಬೇಗ ಬನ್ನಿ. ಆಮೇಲೆ ಅಯ್ಯೋ, ಅನ್ಯಾಯ ಆಗೋಯ್ತಲ್ಲ ಮಕ್ಕಳೇ. ನೋಡು ಎಬೆಲ್, ಕಮ್ ಹಿಯರ್. ಆಗ್ಲೇ ಅಲ್ಲಿ ಏನೋ ಶಬ್ದ ಕೇಳಿಸ್ತಲ್ಲ. ಜೋಯ್ ಅವ್ರೆ. ಏನೋ? ಏನದು ಜಯ? ರೂಮ್ ಒಳಗೆ ಏನೋ ಶಬ್ದ ಕೇಳಿಸ್ತಿದೆ. ಯಾರದು? ನಿಮ್ಮಪ್ಪ ಜೋಸೆಫ್. ನಿನ್ಗೇನ್ ಬೇಕು? ನನಗ್ ಗೊತ್ತಿಲ್ಲದೆ ಒಳಗೆ ಯಾರು ಸೇರ್ಕೋತಾರೆ? ನನಗಿರೋ ಸಣ್ಣ ಅನುಮಾನಕ್ಕೆ ನಮ್ಮ ಅಪ್ಪನೆಲ್ಲ ಯಾಕೆ ಹೇಳಿತೀಯಾ? ನೀನಿಲ್ಲಿ ಸುಮ್ನೆ ತಿರ್ಗಾಡ್ಕೊಂಡಿರೋದ್ ಬಿಟ್ಟು ತೋಟಕ್ಕೆ ಹೋಗು. ಸುಮ್ನೆ ಕೂತ್ಕೊಡ. ಜಾಕೋಬ್. ಏನು ಹೇಳಿ ಜಾಯ್? ನಿನ್ಗಾಗ್ಲೇ ಏನೋ ಹೇಳೋದ್ ಮರ್ತೆ. ನೀನ್ ಸ್ವಲ್ಪ ಕೊಯಮತ್ತೂರಿಗೆ ಹೋಗ್ಬೇಕು. ನಾನ್ಸೇ ಪಾಲತ್ರ ಹೋಗಿ ಟ್ಯಾಕ್ಸ್ ಪೇಪರ್ ಎಲ್ಲ ಸರಿ ಮಾಡಿಸ್ಬೇಕು. ಅದರಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಇದೆ. 2 ದಿವಸ ಅಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲ ಸರಿ ಮಾಡ್ಕೊಂಡೇ ಬರ್ಬೇಕು. ನಾನು ಫೋನ್ ಮಾಡ್ತೀನಿ ಬಿಡು. ಅಯ್ಯೋ ಜಾಯ್, ಏನು ಮಾತಾಡ್ಬೇಡಪ್ಪ, ನಾನು ಹೇಳದಷ್ಟೇ ಕೇಳ್ ಸಾಕು. ನಾನ್ಸೆ, ನಾನ್ ಜಾಕೋಬ್ನ ಕೊಯಮತ್ತೂರಿಗೆ ಕಳಿಸ್ತಾ ಇದ್ದೀನಿ ಪಾಲ್ನ ಮೀಟ್ ಮಾಡೋದಕ್ಕೆ, ಟ್ಯಾಕ್ಸ್ ವಿಚಾರಕ್ಕೆ. ಅವನಿಗೆ ಹೊರಡೋದಕ್ಕೆ ದುಡ್ಡು ಕೊಟ್ಬಿಡು, ಗೊತ್ತಾಯ್ತಾ? ಅಕ್ಕ, ಏನಕ್ಕ ಅದು ರೂಮಲ್ಲಿ ಶಬ್ದ? ಒಳ್ಳೆ ಸ್ಮೆಲ್ ಬೇರೆ ಬರ್ತಿದೆ. ಯಾರಿದ್ದಾರೆ? ನಿನಗ್ ಸುಮ್ನೆ ಅನ್ಸಿರ್ಬೇಕು. ಸುಮ್ನೆ ಹೀಗೆ ಓಡಾಡ್ಕೊಂಡಿದ್ದೆ. ಜೇಕಬ್, ನೀನ್ ಕೊಯಮತ್ತೂರ್ ಹೋಗೋದ್ ನೋಡು. ನಾನ್ ಒಳಗ್ ಹೋಗ್ ದುಡ್ಡು ಮತ್ತೆ ಪೇಪರ್ಸ್ ತಗೊಂಡ್ ಬರ್ತೀನಿ. ಹಾಗಾದ್ರೆ ಕಾರ್ ತೊಳಿಯೋದ್ ಬೇಡವಾ? ಇವತ್ತೇನ್ ತೊಳಿಯೋದ್ ಬೇಡ. ಒಂದ್ ದಿವಸ ತೊಳಿಲಿಲ್ಲ ಅಂದ್ರೆ ಅದಕ್ಕೇನ್ ಕಡ್ತಾ ಬರಲ್ಲ ಬಿಡು. ಈ ಚರ್ಚ್ ಇತಿಹಾಸದಲ್ಲೇ ಇದುವರೆಗೂ ನೀನ್ ಕನ್ಫೆಷನ್ಗೆ ಬಂದಿದ್ ನಾನ್ ನೋಡೇ ಇಲ್ಲ. ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಇವಾಗ ನೀನ್ ಹೀಗ ಅನಿಸ್ತಿದೆ ಅಂದ್ರೆ ಅಂತದ್ ಏನ್ ಮಾಡಿದ್ಯಾ ನೀನು? ಮೊದ್ಲೆಲ್ಲ ಮಾಡಿರೋ ಚಿಕ್ಕ ಚಿಕ್ಕ ಪಾಪನೆಲ್ಲ ಸೇರಿಸಿ ಈಗ ದೊಡ್ಡ ಪಾಪ ಮಾಡಬಹುದಾ? ಖಂಡಿತ. ನಿನಗೆ ಮಾನಸಾಂತರ ಆಗಿದೆ ಅಂತ ನೀನು ಯಾಕೆ ದೇವರ ಶರಣದಲ್ಲಿ ಬಂದಿದೀಯ ಅಂತ ಕಾಣ್ತಾ ಇದೆ. ಕನ್ಫೆಷನ್ ಮನಸ್ಸು ಹಗುರ ಮಾಡ್ಕೊಳ್ಳೋಕೆ ಇದೊಂದು ಜಾಗ. ಪಾಪ ಮುಕ್ತಿಗೆ ಇದಕ್ಕಿಂತ ಬೇರೆ ಔಷಧಿ ಇನ್ನೇನಿರುತ್ತೆ? ಫಾದರ್, ನಮ್ ಸನ್ನಿ. ಹಲೋ, ಏನ್ ಸನ್ನಿ? ನಾನಿಲ್ಲಿ ಚರ್ಚಿಗೆ ಬಂದಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಮೊದಲು ನಾನು ಹೇಳೋದನ್ನ ಕೇಳು. ನಾನು ಮಾಡ್ತೀನಂತ ಹೇಳ್ದೆ ತಾನೆ. ಇಲ್ಲಿ ಫಾದರ್ ವೆಯ್ಟ್ ಮಾಡ್ತಾ ಇದ್ದಾರೆ ಆಗ್ಲಿಂದ.
ಇರಪ್ಪ ಮಾಡ್ತೀನಿ. ನನಗ್ ಬೇರೆ ಕೆಲಸ ಇದೆ, ಜಲ್ದಿ ಶುರು ಮಾಡೋ. ಸರಿ ಸರಿ. ಫಾದರ್, ನಾನ್ ನಮ್ಮ ಮನೇಲಿ ಇಬ್ಬರನ್ನ ಬಚ್ಚಿಟ್ಟಿದ್ದೀನಿ. ಗಾಬರಿ ಆಗ್ಬೇಡಿ, ಅವರು ಕಳ್ಳರು ಕೊಲೆಗಾರರೇನಲ್ಲ. ಒಂದ್ ಹುಡುಗ ಒಂದ್ ಹುಡುಗಿ, ಬರೀ ಪ್ರೇಮಿಗಳಷ್ಟೇ. ಇನ್ನೇನ್ ನೀನ್ ಹೇಳ್ಬೇಡ, ನನ್ಗೆಲ್ಲ ಅರ್ಥ ಆಯ್ತು. ಎಂತ ಕೆಲ್ಸ ಜಾಯ್ ನೀನ್ ಮಾಡಿರೋದು? ಆ ಹುಡುಗನ ಅಪ್ಪನೇ ಇಲ್ಲಿಗ್ ಬಂದಿದ್ರು, ಹುಚ್ಚುನ್ ತರ ತಿರುಗ್ತಿದ್ದಾರೆ. ಇದೆಲ್ಲ ನಿನಗ್ ಬೇಕಾಗಿತ್ತಾ? ನನಗ್ ಭಯ ಆಗ್ತಿದೆ ದೇವ್ರೆ. ಅದಕ್ ನೀವ್ಯಾಕೆ ಹೆದರ್ತಾ ಇದ್ದೀರಿ? ಒಂದ್ ವೇಳೆ ಅವ್ರು ಇಲ್ಲಿಗ್ ಬಂದ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಗೆ ಹೇಳೋದು? ನಾನೊಬ್ಬ ಫಾದರ್ ಅಲ್ವಾ? ಕನ್ಫೆಷನ್ ಅಲ್ಲಿ ಹೇಳಿದ್ ಯಾವ್ದು ಹೊರಗೆ ಹೇಳಂಗಿಲ್ಲ, ಅದೆಲ್ಲ ದೇವರಿಗೆ ಇಷ್ಟ ಆಗಲ್ಲ. ಜೀಸಸ್ಸಿಗೆ ಕೊಟ್ಟಿರೋ ಶಿಕ್ಷೆಗಿಂತನೂ ನೀನ್ ಕೊಡ್ತಾ ಇರೋ ಶಿಕ್ಷೆ ತುಂಬಾ ಜಾಸ್ತಿ ಇದೆ. ನಾನೀಗ ಏನ್ ಮಾಡ್ಲಿ ದೇವ್ರೆ, ನೀನೇ ಹೇಳು. ಸರಿ, ಏನಾದ್ರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ. ಪೀಟರು ನಮಗವತ್ತು ಹೇಳಿದ್ನಲ್ಲ, ಮನೆ ಇದೆ ಅನ್ಸುತ್ತೆ. ನಮ್ಮ MP ಕೆಲಸ ಶುರು ಮಾಡ್ದ ಅನ್ಸುತ್ತೆ. ಎತ್ತ ಗಾಡಿನ. ಚರಣ್ ವರ್ಗೀಸ್ ಅಂತ ತಾನೆ ನಿಮ್ಮ ಹೆಸರು? ಅದೇ. ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಅದನ್ನ ಹೇಳೋಕೆ ಬಂದಿರೋದು. ನಾನು ಕರಿಮಣ್ಣೂರ್ ತಗ್ಗಿನ ಮನೆ ಕಿಯೋಲ್. ಇವರು ನನ್ನ ಮಕ್ಕಳು ಸೋನಿ ಕಿಯೋಲ್, ಸಿಬಿ ಕಿಯೋಲ್. ನನ್ನ ಕೊನೆ ಮಗ ಸ್ಯಾಮ್ಯುಯಲ್ನ ನೀವೆಲ್ಲಿ ಬಚ್ಚಿಟ್ಟಿದಾರಂತ ನಂಗೆ ಗೊತ್ತಾಗ್ಬೇಕು. ಪೊಲೀಸ್ ಅವ್ರನ್ನ ಬಿಟ್ಟು ಅವಮಾನ ಮಾಡಿದ್ಮೇಲೂ ಇನ್ನೂ ಸಮಾಧಾನ ಆಗಿಲ್ವಾ? ಮೇರಿ ಪ್ಲೀಸ್, ನಾನ್ ಮಾತಾಡ್ತೀನಿ ಇವ್ರ ಹತ್ರ. ನಿಮ್ ಮಗನ್ ಬಗ್ಗೆ ನಮ್ಮ ಹತ್ರ ಯಾವ ಮಾಹಿತಿನೂ ಇಲ್ಲ. ನನ್ಗೊಬ್ಳೇ ಒಬ್ಳು ಮಗಳು ಆನಿ. ಅವಳು ಎಲ್ಲಿಗೆ ಹೋಗಿದ್ದಾಳೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಅವಳ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಲವ್ ಚರಣ್ ವರ್ಗೀಸ್, ನನ್ನ ಹತ್ರ ನಾಟಕ ಆಡಕ್ ಬರ್ಬೇಡ ನೀನು. ಏನ್ ತಮಾಷೆ ಮಾಡ್ತಾ ಇದ್ದೇನು? ಇಡೀ ಊರಿಗೆ ನಮ್ದು ಕ್ಲಾಸ್ ಫ್ಯಾಮಿಲಿ ತಿಳ್ಕೊ. 150 ಎಕರೆ ರಬ್ಬರ್ ತೋಟ ಜೊತೆಗೆ ನನ್ನ ಮಗನ್ನು ಹೊಡ್ಕೊಳಕ್ಕೆ ಪ್ಲಾನ್ ಮಾಡಿದಿರೇ ನೀವು? ಅದು ಸಾಧ್ಯನೇ ಇಲ್ಲ. ಈ ಕಿಯೋಲ್ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಾನು ಒಬ್ಬ ತಂದೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ನನ್ಗೇನೂ ಬೇಡ ನಿಮ್ ದುಡ್ಡು 150 ಎಕರೆ. ನನ್ ಮಗಳಿಗೆ ಬೇಕಾದಷ್ಟು ನಾನು ಮಾಡಿಟ್ಟಿದ್ದೀನಿ. 40 ವರ್ಷ ಕಷ್ಟಪಟ್ಟು ಅದೇ ಬೇಕಾದಷ್ಟಾಗುತ್ತೆ. ದುಡ್ಡಿದ್ರೆ ಸಾಕಾಗಲ್ಲ, ಘನತೆ ಬೇಕು. ಘನತೆ. ಒಂದು ಕುಟುಂಬಕ್ಕೆ ಘನತೆ, ಗೌರವ ಅನ್ನೋದಿರುತ್ತೆ. ಅವೆಲ್ಲ ನಿಮ್ಮಂಥವ್ರಿಗೆ ಎಲ್ಲಿ ಗೊತ್ತಾಗುತ್ತೆ? ಮಿಸ್ಟರ್ ಕುನ್ಯೂಟಿ, ಇದು ನನ್ ಮನೆ ಮುಂದೆ ಬಂದು ಇಂಥದ್ದೆಲ್ಲ ಮಾತಾಡ್ಬೇಡ. ನಾನ್ ಕರೆದ್ರು ಬರ್ತಾರೆ, ನನ್ಗೂ ಜನ ಇದ್ದಾರೆ. ಏನ್ ಮಾಡ್ಬೇಕು ಅಂತಿದ್ಯೋ ಮಾಡ್ಕೊ ಹೋಗು. ಅದಾದ್ಮೇಲೆ ಮುಂದಿನ ವಿಷಯನ ನಾನು ನೋಡ್ಕೊಂತೀನಿ. ಬನ್ರ. ಏಯ್, ನಮ್ ಹುಡುಗನ್ನ ಎಲ್ಲೇ ಬಚ್ಚಿಟ್ಟಿದ್ರು ಹುಡುಕ್ತೀನಿ. ಅದಾದ್ಮೇಲೆ ನೀವೆಲ್ರೂ ಅನುಭವಿಸ್ತೀರಾ. ನೆನಪಿಟ್ಕೋ. ಬನ್ರ ಹೋಗೋಣ. ಕರಿಯೋ ಭದ್ರನ. ಆ ಪ್ರೇಮಿಗಳೇನಾದ್ರೂ ಊಟ ಗೀಟ ಮಾಡಿದ್ರ ನ್ಯಾನ್ಸಿ? ಅವ್ರಾಗ್ಲೇ ಮಾಡಿದ್ರು. ಅವ್ರಿಷ್ಟೊತ್ತಿಗೆ ಮಲ್ಗಿರ್ತಾರೆ. ಇದ್ಯಾರು ಇಷ್ಟೊತ್ತಲ್ಲಿ ಬೈಕಲ್ಲಿ? ನಾನು ಹೋಗಿ ನೋಡ್ತೀನಿ. ಯಾರು ಅಂತ ಗೊತ್ತಿಲ್ದೆ ಸುಮ್ನೆ ಹೊರಗೆ ಹೋಗ್ಬಿಡಿ ಜೋಯಿ ನೀವು. ಯಾರದು? ಯಾರು? ನಾನ್ ಜಾಯಣ್ಣ, ಜೋಸೆಫ್. ನೀನಾ? ಸುಮ್ನೆ ಹೆದರ್ಸ್ಬಿಟ್ಟಿಯಲ್ಲ. ನೀನೇನೋ ಇಷ್ಟೊತ್ತಲ್ಲಿ? ಆ ಭದ್ರಾ ಮತ್ತು ಅವನ್ ಗ್ಯಾಂಗ್ನವರು ಈ ಕಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಸನ್ನಿ ಅವ್ರು ಹೇಳಿದ್ರು. ಆ ಡೆಲ್ಲಿ ಅವ್ರನ್ನ ತುಂಬಾ ಹುಷಾರಾಗಿ ಬಚ್ಚಿಡ್ಬೇಕು. ನನ್ನನ್ನು ಇಲ್ಲಿ ಕಳಿಸ್ಬಿಟ್ಟು ಸನ್ನಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮನೆಗೆ ಹೋಗಿದ್ದಾರೆ. ನನ್ನನ್ನು ಇಲ್ಲೇ ಮಲಗ ಕೇಳಿದ್ರು. ನೀನ್ ಕೂತ್ಕೋ. ಓ, ನೀನ್ ಇಲ್ಲೇ ಇದೆಯಾ? ಜೋಶು ಹೇಳೋದ್ ಕೇಳ್ದೆ ಅಲ್ವಾ? ನಾವೀಗ ಏನ್ ಮಾಡೋದ್ ನ್ಯಾನ್ಸಿ? ಇಷ್ಟು ಧೈರ್ಯ ಇಲ್ಲ ಅಂದ್ಮೇಲೆ ಇವೆಲ್ಲ ಯಾಕೆ ಮಾಡ್ಬೇಕಿತ್ತು ನೀವು? ಅದ್ರಲ್ಲೂ ಭದ್ರ ಏನ್ ಮಾಡ್ತಾನೆ? ಎಲ್ಲಾರ್ನೂ ತಿಂತಾನಾ? ನಮ್ಮನೇನ್ ಸೌತೆಕಾಯಿ ಅನ್ಕೊಂಡಿದಾನ? ನಾವಿಲ್ಲೇ ಬದುಕ್ತಿದೀವಲ್ವಾ? ನೀನೇನ ಇದೆಲ್ಲ ಮಾತಾಡ್ತಿರೋದು? ನೀನೇ ತಾನೇ ಸ್ವಲ್ಪ ಹೊತ್ತು ಮೊದಲು ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ದು. ಈಗೇನು ಅಷ್ಟೊಂದು ಧೈರ್ಯ? ನೀನ್ ಹೇಳಿದ್ದೆಲ್ಲ ನಿಜಾನೇ. ಅವ್ರೇನಾದ್ರೂ ಬಂದು ಈ ಪ್ರೇಮಿಗಳನ್ನ ಕರ್ಕೊಂಡು ಹೋದ್ರೆ ನಮ್ಮೇಲಿ ನಂಬಿಕೆ ಹಾಳಾಗಲ್ವಾ? ಆ ಹುಡ್ಗನ್ ಚೆನ್ನಾಗಿ ಹೊಡಿತಾರೆ, ಮತ್ತ ಆ ಹುಡ್ಗಿ ಅಷ್ಟೇನೆ. ಇನ್ನ ಸನ್ನಿಗ್ ಏನ್ ಹೇಳೋದು? ಅವ್ನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗೋದಕ್ಕೆ ತುಂಬಾ ದಿನದಿಂದ ಆಸೆ ಪಡ್ತಿದ್ದಾನಲ್ವಾ? ಅದಕ್ಕೆ ಈ ವಿಷಯದಲ್ಲಿ ನಾವೇನಾದ್ರೂ ಮಾಡ್ಲೇಬೇಕು.
ಅವತ್ತು ತೆಂಗಿನಕಾಯಿ ಇಟ್ಟಿರೋ ರೂಮಿನ ಮೇಲೆ ಜಾಗದ ಬಗ್ಗೆ ಕೇಳಿದ್ರಲ್ಲ, ಮೊನ್ನೆ ಕಾಯೆಲ್ಲ ಇಳಿಸಿ ಮೇಲೆ ಎಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ದೀನಿ. ಅದ್ರ ಮೆಟ್ಲು ತೆಗ್ಸಿ ಹೊರಗಡೆ ಹಾಕ್ಸದ್ವಲ್ಲ ನ್ಯಾನ್ಸಿ. ಅದೇನ್ ಪರವಾಗಿಲ್ಲ, ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಚೇರ್ ಹಾಕಿ ಹತ್ತಿಸ್ಬೋದು. ನೀವ್ ಹೋಗಿ ಅವರಿಬ್ರನ್ನ ಕರ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ಜೋಸು ಕಾಯಿಟ್ಟಿರೋ ರೂಮ್ಗೆ ಹೋಗಿ ಟೇಬಲ್ ಹಾಕ್ಸಿರ್ತೀವಿ. ಬಾ. ಸ್ಯಾಮ್ಯುಯಲ್, ಸ್ಯಾಮ್ಯುಯಲ್ ಇದ್ದಳು. ಬಾಯಿಲಿ. ಏನು ಜೋಯಣ್ಣ? ಸ್ಯಾಮ್ ನಿಮ್ಮಪ್ಪ ರೌಡಿಗಳನ್ನ ಕರ್ಕೊಂಡು ನಿಮ್ಮನ್ನು ಹುಡ್ಕೊಂಡು ಈ ಕಡೆನೆ ಬರ್ತಿದಾರಂತ ಕೇಳ್ಪಟ್ಟೆ. ಅವಳನ್ನ ಕರ್ಕೊಂಡು ಹೋಗಕ್ಕೆ ನಿಮ್ಮನ್ ಸ್ವಲ್ಪ ಹುಷಾರಾಗಿ ಬಚ್ಚಿಡ್ಬೇಕು ಅಂತ ಸನ್ನಿ ಹೇಳ್ಕಳಿಸಿದಾನೆ. ಇಲ್ಲೀಗ ನಿಮ್ಮನ್ ಬಚ್ಚಿಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದೆ. ತೆಂಗಿನಕಾಯಿ ಹಾಕಿರೋ ರೂಮು. ತಲೆ ಬಡಿದಿದ್ದಂಗೆ ನೋಡ್ಕೋಬೇಕು. ಸ್ವಲ್ಪ ಹೊತ್ತಷ್ಟೇ, ಅದಾದ್ಮೇಲೆ ಮತ್ತೆ ಬಂದು ಇಲ್ಲೇ ಇರಬಹುದು. ಇಲ್ಲ, ಇನ್ನೊಂದು ದಾರಿ ಇದೆ. ಚಾಪೆ ಮತ್ ದಿಂಬು ಕೊಡ್ತೀನಿ, ನೀವು ಬೇಕಾದ್ರೆ ಅಲ್ಲೇ ಮಲ್ಕೋಬಹುದು. ಹೇಗೆ? ಪರಲೋಕದಲ್ಲಿರುವ ತಂದೆಯೇ, ಈ ಪಾನಪಾತ್ರೆ ವಿಷಯದಲ್ಲಿ ನೀವು ನನಗೆ ಸ್ವಲ್ಪ ಬೆಳಕು ತೋರಿಸಿ. ಪ್ರೈಸ್ ದ ಲಾರ್ಡ್. ಏಯ್, ಒಳ್ಳೆ ಮೇಕೆ ಮರಿತರ ಇರೋ ಹುಡ್ಗಿನ ನೀನ್ ಪಾನಪಾತ್ರ ಅಂತ ಕರೆದಿದ್ದು. ಈಗ ನಿನ್ ಬೀಳ್ತಾವ್ ನೋಡು. ಹಿಂಗಾದ್ರೆ ನೀನು ಆ ಪಾನಪಾತ್ರನ್ ಬಳಸ್ದಂಗೆ. ಆ ರೀತಿ ಎಲ್ಲ ಹೇಳ್ಬಾರ್ದು ಜೋಯಣ್ಣ. ನಾನ್ ಹೇಳಿದ ಮಾತ್ಗೆ ತಪ್ಪು ತಿಳ್ಕೊಂಡಿರ್ತೀರಿ. ಮಣ್ಣಂಗಟ್ಟಿ. ಹಾಗಾದ್ರೆ ನೀನ್ ಹೇಳ್ತಿರೋದು ನಿಮ್ಮ ಅಪ್ಪ ಅಣ್ಣನ್ ಕೈಗೆ ಸಿಕ್ಕಾಕೊಂಡ್ರೆ ಅವಳನ್ನ ಹಂಗೆ ಬಿಟ್ಬಿಡ್ತೀಯಾ? ಬಿಟ್ಬಿಡ್ತೀನಿ ಅನ್ನೋದು ನಮ್ಮ ಮನಸ್ಸಲ್ಲಿರೋ ಒಂದು ಭಯದ ಮಾತು ಅಣ್ಣ. ನಮ್ಮಲ್ಲಿರೋ ಒಂದು ಮಾತು. ನಾನು ನಮ್ಮ ಅಪ್ಪನಿಗೂ ನಮ್ಮ ಅಣ್ಣನಿಗೂ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದ್ರೆ ಅದು ದೇವರ ಇಚ್ಛೆ ಅಣ್ಣ. ಯಾರು ಯಾರನ್ನೂ ಕಳ್ಕೊಳ್ಳೋದಿಲ್ಲ. ಎಲ್ಲಾ ನಡ್ಸೋದು ದೇವರೇನೆ. ಹಾಗಾದ್ರೆ ದೇವ್ರೇನಾದ್ರೂ ಮಾಡೋದಕ್ಕಿಂತ ಮುಂಚೆ ಆನೆ ನೆಪ್ಸು ತೆಂಗಿನಕಾಯಿ ರೂಮ್ಗೆ ಹೋಗ್ಬೇಕು. ಆನಿ, ಆನಿ. ಅಯ್ಯೋ ದೇವ್ರೇ, ಕೆಟ್ಟ ಆಲೋಚನೆಗಳಿಂದ ನನ್ನನ್ನು ಕಾಪಾಡಪ್ಪ. ನ್ಯಾನ್ಸಿ ಈಗ ಇಲ್ಲಿಗೆ ಬರ್ದೇ ಇರಲಪ್ಪ. ಅದು ಲೈಟ್ ಬೇಡ, ತೊಂದರೆ ಆಗತ್ತೆ. ಆನಿ, ಜಾಯ್ ಅಣ್ಣ ಹೇಳ್ತಿರೋದು ನಮ್ಮಪ್ಪ ನಮ್ಮನ್ನ ಹಿಡ್ಕೊಳ್ಳೋದಕ್ಕೆ ರೌಡಿಗಳನ್ನ ಬಿಟ್ಟಿದ್ದಾರಂತೆ. ನಾವಲ್ಲಿ ತೆಂಗಿನಕಾಯಿ ರೂಮ್ಗೆ ಹೋಗಿ ಬಚ್ಚಿಟ್ಕೊಳ್ಳೋಣ. Praise the Lord. If I let you go, I'll never go. What my life would be, all the na na na. Now again we're doing the real adventurous things. Praise the Lord. ಸ್ಯಾಮ್ಯುಯಲ್, ಇವಳು ಏನ್ ಹೇಳ್ತಿದ್ದಾಳೋ? ಅಣ್ಣ, ನಾವೀಗ ಯಾವ್ದಾದ್ರೂ ಸಾಹಸಕತೆನ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತ ಆನಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಅಣ್ಣ. Praise the Lord. The pleasure of the unique experience. It's something like this pleasure experience from the movie. And I have no words to explain it. Thank God. ಈ ಸಿನಿಮಾಲಿ ತೋರಿಸೋ ತರ ಆನಂದವಾಗುತ್ತೆ ಈ ಹೊಸ ಅನುಭವ. ಅದನ್ನ ವಿವರಿಸೋದಕ್ಕೆ ಪದಗಳೇ ಸಿಗೋದಿಲ್ಲ. ದೇವರಿಗೆ ಥ್ಯಾಂಕ್ಸ್ ಅಂತ ಅಣ್ಣ ಆನಿ ಹೇಳ್ತಿರೋದು. ಓಹೋ. Thanks to Joe uncle also for giving us chance to experience this heavenly pleasure. ಈ ಸ್ವರ್ಗದಂತಹ ಆನಂದನ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋ ಜೋಯಣ್ಣಗೆ ಧನ್ಯವಾದ ಅಂತ ಹೇಳ್ತಿದ್ದಾಳೆ ಅಣ್ಣ. No mention. Day after day, time pass away, and I can't get you out of my mind. ಸ್ಯಾಮ್, ನೀನ್ ಹತ್ತು. Wow. ಆನೆ ಹತ್ತುವಾಗ ಹಿಡ್ಕೋಬೇಕು ನೀನು. ಆಯ್ತಣ್ಣ. ಈಗ ನೀನ್ ಹತ್ತು. Help me, Samuel. Come up, Annie. Come on, Annie. Try. Come up. Grab my hand. Annie, ಸ್ವಲ್ಪ ಹೆಲ್ಪ್ ಮಾಡಿ ಅಣ್ಣ. Please, uncle. Pull. ಕೈ ಹಿಡ್ಕೋ. Up. ದೇವ್ರೆ, ನ್ಯಾನ್ಸಿಗ ಬರಬಾರ್ದು. Up. Sorry, Joy. ಜಾಯ್, ಆಗ ಅಂಕಲ್ಲು. ನೋ ಪ್ರಾಬ್ಲಮ್.
ನಾನು ನ್ಯಾನ್ಸಿ ಕರೆಯೋ ತನಕ ಇಲ್ಲಿಂದ ಇಳಿಬೇಡಿ. No, Joy. ಕಾಫಿ. ಜೋಸು ಹೊರಗೇನೆ ಮಲಗ್ತೀನಿ ಇಂದ. ನಾನು ಹೋಗಿ ಶೀಟು ದಿಂಬು ಕೊಟ್ಬರ್ತೀನಿ. ನ್ಯಾನ್ಸಿ ನೀನ್ ಮಲ್ಕೋ. ನಾನು ಜೋಶು ಇಲ್ಲೇ ಎದ್ದಿರ್ತೀವಿ. ಅವ್ರು ಬಂದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ರಾತ್ರಿಯೆಲ್ಲ ಎದ್ದಿರ್ತೀರಾ? ಅವ್ರು ಬಂದ್ರೆ ಬರ್ಲಿ ಬಿಡಿ ಜೋಯಿ. ನೋಡೋಣ. ಅವ್ರು ಬಂದೇ ಬಿಟ್ರಲ್ಲ ಜೋಶು. ನಾನ್ ಗನ್ ಎಲ್ಲಿಟ್ಟೆ? ಓ, ಇಲ್ಲೇ ಇಟ್ನಲ್ಲ. ಗನ್ನೆಲ್ಲ ಯಾಕೆ? ಹಾಗೆ ಹೋಗಿ ಏನ್ ಮಾಡ್ತಾರೆ ನೋಡೋಣ. ಅವರೇ ಅಣ್ಣ ಪಾರ್ಟಿ. ಅವನೇ ಕಣೋ ಭದ್ರ. ಇದು ಜೋಯ್ ಅವ್ರ ಮನೆ ತಾನೆ? ಹಾ ಹೌದು. ಹೋಗಿ ನೀವೇನಾ ಜಾಯ್? ನಾನೇ. ನೀವ್ಯಾರು? ಏನ್ ವಿಷಯ ಇಷ್ಟೊತ್ತಲ್ಲಿ? ಕೇಳಿರ್ತೀಯ, ನಾನು ಕರಿಯಮ್ಮಣ್ಣೂರ್ ತಗ್ಗಿನ ಮನೆ ಕಿಯೋಲ್. ಇವನು ನನ್ನ ನೀನು ಖಂಡಿತ ಮರ್ತಿರಲ್ಲ ಬಿಡು. ನನ್ನ ಕೊನೆ ಮಗ ಸ್ಯಾಮ್ಯುಯಲ್ನ ಕರ್ಕೊಂಡು ಬಂದು ಯಾವಳೋ ತಲೆ ಮಾಸಿರೋಳ ಜೊತೆಗೆ ಇಲ್ಲಿಟ್ಕೊಂಡಿದ್ಯಾ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅವನ್ನ ಕರ್ಕೊಂಡೋಗೋದಕ್ಕೆ ನಾವು ಬಂದಿರೋದು. ಸುಮ್ನೆ ಕಿರಿಕ್ ಮಾಡ್ದೆ. ಮರ್ಯಾದೆ ಕರಿ ಅವನ್ನ. ಈ ಭದ್ರನ್ ಜೊತೆ ಆಟ ಆಡ್ಬೇಡ. ಅಣ್ಣ ನೋಡು, ನಿನ್ಗ್ಯಾರೋ ಸುಳ್ಳು ಹೇಳಿ ಕಳ್ಸಿದ್ದಾರೆ. ಏನೇ ಅನ್ನಿ, ನೀವು ಹುಡುಕ್ತಿರೋರು ಇಲ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವ್ ಯಾರು ಅಂತಲೇ ನನ್ಗೆ ಗೊತ್ತಿಲ್ಲ. ನಿಮ್ ಹುಡುಗನ್ ಕರ್ಕೊಂಡ್ ಬಂದಿಟ್ಕೊಂಡ್ರೆ ನನಗೇನ್ ಸಿಗತ್ತೆ? ಸರಿ, ನೀವು ಹೊರಡಿ. ಸಾರ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ಸ್ಯಾಮಿಯಲ್ ಇಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತು. ನಮ್ಮ ಹುಡುಗನ ಮರ್ಯಾದೆಗೆ ನೀನೇ ಕಳ್ಸ್ಕೊಟ್ರೆ ಎಲ್ರಿಗೂ ಒಳ್ಳೇದು. ಏನ್ ಮುಖ ನೋಡ್ತಾ ಇದ್ಯಾ? ಬೇಗ ತೀರ್ಮಾನ ಮಾಡು. ನಮ್ಗಿಲ್ಲಿ ನಿಲ್ಲಕ್ ಟೈಮ್ ಇಲ್ಲ. ಅದೇ ಅರ್ಧ ರಾತ್ರಿಲಿ ಹೆಂಡತಿ ಮಕ್ಳು ಮಲ್ಗಿರೋ ಮನೆಗ್ ಬಂದು ನಿಮ್ ಹುಡುಗನ ನಾವ್ ಕಿಡ್ನಾಪ್ ಮಾಡ್ಕೊಂಡ್ ಹೋಗಿದೀವಿ ಅಂತ ಹೇಳಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇಲ್ಲೂ ಪೊಲೀಸು ಕೋರ್ಟು ಇದೆ ಅನ್ನೋದ್ ಗೊತ್ತಿದೆ ತಾನೇ? ನಿಮ್ಮೇಲೆ ಬಲಾತ್ಕಾರದ ಕೇಸ್ ಹಾಕ್ಬೋದು. ನಿಮಗ್ ಧೈರ್ಯ ಇದ್ರೆ ಮನೆ ಒಳಗೆಲ್ಲ ಹೋಗಿ ಹುಡ್ಕಿ. ನಿಮ್ ಮಗ ಇಲ್ಲಿಲ್ಲ ಅಂದ್ರೆ ನೀವೀಗ್ ಮನೆಗ್ ಬಂದಿರೋದನ್ನ ನಿಮ್ ಲೈಫಲ್ಲಿ ಮರೆಯಕ್ಕಾಗಲ್ಲ. ಇಲ್ಲ ಅಂದ್ರೆ ನಮ್ಮಪ್ಪನ ಹೆಸರು ಪೈ ಜೋಸಫ್ ಅಲ್ಲ, ನೆನ್ಬಿಟ್ಕೊಳ್ಳಿ. ಹಾಗಾದ್ರೆ ಕಲೆಕ್ಟರ್ ಪೈಜಾನ್ ಅವರು ನಮ್ಮಪ್ಪನ್ ತಮ್ಮ. ನನಗೊಂದು ಚಿಕ್ಕ ಅನುಮಾನ ಇದೆ. ನಿಮ್ ಅನುಮಾನನ ಬಗೆಹರಿಸ್ಕೊಳ್ಳಿ. ಮಲಗಿರೋ ಮಕ್ಕಳನ್ನ ಎಳಿಸ್ಬೇಡಿ ಅಷ್ಟೇ. Don't cry, Samuel. It's okay. ಬರೋ. ಬನ್ರಿ ಹೋಗೋಣ. ನಿಮ್ಮ ಡಬ್ಬ ಗನ್ಗಿಂತ ಎಷ್ಟು ಪವರ್ ಇದೆ ನನ್ನ ನಾಲ್ಗೆಲಿ. ಅದು ಸರಿನೇ. ಇವ್ರಿನ್ನೂ ಹೋಗಿಲ್ವಾ? ಇವರು ಬೇಕು ಅಂತಾನೆ ಬಿಟ್ಟೋಗಿರೋದು ನಮ್ಮನ್ ಸಾಯಿಸಕ್ಕೆ. ಹಾ, ಕಲೆಕ್ಟರ್ ಅಂತ ಹೇಳ್ಬಿಟ್ರೆ ಅವರೆಲ್ಲ ಹೆದರ್ಕೋಬಹುದು. ಆದ್ರೆ ಈ ತರ ತಲೆ ಕೆಟ್ಟಿರೋ ಐಡಿಯಾಗಳು ನನ್ನ ಹತ್ರ ವರ್ಕ್ ಆಗೋದಿಲ್ಲ. ಮಹಾ ಕೇಡಿಗಳು ನಾವು. ಬಂದಿರೋ ಕೆಲ್ಸನ ಮುಗಿಸ್ಕೊಂಡೇ ಹೋಗೋದ್ ನಾವು. ಸಿಸ್ಟರ್, ಅವ್ರನ್ನ ಹೊರಗಡೆ ಕಳ್ಸ ಕೇಳಿ ನಿನ್ ಗಂಡನ್ಗೆ. ಬಲಾತ್ಕಾರ ಅಂದ್ರೆ ಬಲಾತ್ಕಾರನೇ. ನಾನ್ ಹೇಳಿದ್ದನ್ನ ಕೇಳಿಲ್ಲ ಅಂದ್ರೆ ಎಲ್ರನ್ನೂ ಸಾಯಿಸಾಕ್ಬಿಡ್ತೀನಿ. ಭದ್ರ, ಜೀವ ಬೇಕು ಅಂದ್ರೆ ಓಡ್ ಹೋಗ್ಬಿಡು. ಎಲ್ರಿಗೂ ಅದೇ ಒಳ್ಳೇದು. ಹಾ, ಬೇಡ ಜಾಯ್, ಬೇಡ. ಸುಮ್ನೆ ಎದುರಿಸ್ಬೇಡ. ನನ್ನ ರೌಡಿಸಂ ಜೀವನದಲ್ಲಿ ತುಂಬಾ ಗನ್ಗಳನ್ನ ನೋಡ್ಬಿಟ್ಟಿದ್ದೀನಿ. ಬರೀ ಒಂದು ಗನ್ನ ತೋರ್ಸಿದ್ರೆ ಹೆದರ್ಕೊಳ್ಳೋರಲ್ಲ ನಾವು. ಹೆದರಿಸ್ಬೇಡಿ.
ಭದ್ರಾ, ನಾನ್ ನಿಜವಾಗ್ಲೂ ಶೂಟ್ ಮಾಡ್ತೀನಿ. ಜೀವ ಬೇಕು ಅಂದ್ರೆ ಹೊರಟೋಗು, ಓಡ್ ಹೋಗು. ಅಯ್ಯೋ, ಎಲ್ಲಾನು ಹೊರಟೋದ್ರ. ಅಯ್ಯೋ, ಅಯ್ಯಯ್ಯೋ, ಬೇಡ ಜಾಯ್, ಬೇಡ. ನಿನ್ನೆ ಸುಮ್ನೆ ಬಿಡಲ್ಲ ಕಣ, ನೋಡ್ಕೊಳ್ತೀನಿ. ತೆಗಿಯೋ ಗಾಡಿ. ಗನ್ನಿಗೆಲ್ಲ ಹೆದರ್ಕೊಳ್ಳಲ್ಲ ನಾನು. ಭದ್ರ ಹತ್ರ ಆಟ ಆಡಕ್ ಬಂದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ನಿನ್ ನಾಲ್ಗೆನ ನನ್ ಡಬ್ಬ ಗನ್ನ ಹೇಳು. ಬಾ. Twinkle, twinkle, little star, how I wonder what you are, up above the world so high. ನಿಮ್ಮ ಅಪ್ಪನ್ ಗ್ಯಾಂಗ್ ಎಲ್ಲ ಹೋಯ್ತು. ಸ್ಯಾಮ್, ನೀನ್ ಹೆದರ್ಬೇಡ. ಜಾಯ್, ಏನಾನಿ? ಸ್ಯಾಮ್ಯುಯಲ್ ನ ಫಾದರ್ ಬಂದಾಗ ಸ್ಯಾಮ್ಯುಯಲ್ ಕ್ರೈ ಮಾಡೋದ್ ಕೇಳಿಸ್ಬಾರ್ದು ಅಂತ ನಾನ್ ಅವನ್ ಮೌತನ್ನ ನನ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ದೆ. ಜಾಯ್, ಥ್ಯಾಂಕ್ ಯು ಆನಿ. ನೋ ಮೆನ್ಷನ್ ಜಾಯ್. ಏನೇ ಆದ್ರೂ ನೀವಿವತ್ ಇಲ್ಲೇ ಮಲ್ಕೊಳ್ಳಿ, ಇದೇ ಸೇಫ್. ಇನ್ಯಾರಾದ್ರೂ ಬಂದ್ಬಿಟ್ರೆ ಊಟ ಇಲ್ಲಿಗೆ ಕಳಿಸ್ತೀನಿ. ನೋ ಪ್ರಾಬ್ಲಮ್. ಒಂದು ಗನ್ ಇದ್ದಿದ್ರೆ. ನಿಮ್ಮಪ್ಪನ್ ಕೇಳ ಗನ್ನ ಉಗಿಸ್ಕೋಬೇಡ ನನ್ನ ಹತ್ರ. ನೋಡ್ಕೊಂಡು ನಿಂತಿದ್ಯಲ್ಲ, ಹೋಗಿ ಮಾರ್ಕಕ್ಕೆ ಫೋನ್ ಮಾಡ. ಪೊಲೀಸರ ಕೈಲಿ ಏನಾದ್ರು ಮಾಡ್ಸಕ್ಕಾಗತ್ತಾ ಅಂತ ನಾನು ನೋಡ್ತೀನಿ. ಅಯ್ಯೋ, ಏ ಸ್ಯಾಮ್ಯುಯಲ್, ನೀನಾ? ಇನ್ನೂ ಸ್ವಲ್ಪ ಹೊತ್ತಿದ್ರೆ ಶೂಟ್ ಮಾಡ್ಬಿಡ್ತಿದ್ನಲ್ಲ. ತಲೆ ಮೇಲೆ ಬಟ್ಟೆ ಹಾಕೊಂಡು ಕೈಯಲ್ಲಿ ಬೈಬಲ್ ಇಟ್ಕೊಂಡು ಏನ್ ಇಷ್ಟೊತ್ತಲ್ಲಿ? ನಡೆಯೋದಕ್ಕೆ ಅಲ್ಲಲ್ಲ, ಸ್ವಲ್ಪ ಗಾಳಿ ತಗೊಳಕ್ ಬಂದಿದ್ದೆ ಅಣ್ಣ. ನಡೆಯೋಕ್ಕೂ ಗಾಳಿ ತಗೊಳಕ್ಕೂ ಒಳ್ಳೆ ಜಾಗ ಅದು ಈ ಟೈಮಲ್ಲಿ. ನಾನ್ ಅನ್ಕೊಂಡಂಗಲ್ಲ ನೀವು. ದೆವ್ವಗಿವ್ವ ತಿರ್ಗಾಡೋ ಟೈಮ್ ಇದು. ಆಗಲ್ಲ, ಏನೂ ಇಲ್ಲ, ಬಾ. ಇದು ನನ್ ಬೈಬಲ್ ಅಲ್ವಾ? ಏನ್ ಸ್ಯಾಮ್ಯುಯಲ್, ನೀನು ನಿನಗೆಷ್ಟು ಬೈಬಲ್ ಬೇಕೋ ನಾನ್ ಕೊಡಿಸ್ತಿದ್ದೆ. ಮಧ್ಯರಾತ್ರಿಯಲ್ಲಿ ಬಂದು ಬೈಬಲ್ ಕದೀತೀಯ? ಶೂಟ್ ಮಾಡ್ಬಿಡ್ತೀನಿ ನೋಡು. ಬಾಬಾ, ಒಳ್ಳೆ ರಸಗುಲ್ಲ ತರ ಇರೋ ಹುಡುಗಿನ ತೆಂಗಿನಕಾಯಿ ರೂಮಲ್ಲಿ ಬಿಟ್ಟು ಬೇರೆಯವ್ರಿಗೆ ಹೆದರ್ಸಕ್ ಬಂದಿದ್ದಾನೆ ಇಷ್ಟೊತ್ತಲ್ಲಿ. ಏನೋ ನಡೆಯುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಕಾಯ್ತಾ ಇದ್ದೆ ವೆರಂಡದಲ್ಲಿ ಕೂತ್ಕೊಂಡು. ಆದ್ರೆ ಈ ತರ ಅನ್ಕೊಂಡಿರ್ಲಿಲ್ಲ. ಸರಿ, ನೀನೀಗ ಹೋಗಿ ಮಲ್ಕೋ. ಮತ್ತೊಂದ್ಸಲ ಗುಡ್ ನೈಟ್. ಜೋಯಣ್ಣ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಮದುವೆ ಎಲ್ಲ ಬೇಗ ಮುಗಿಸೋಣ, ನೀನ್ ಹೆದರ್ಬೇಡ. ಅದಲ್ಲ ಜೋಯಣ್ಣ. ಮತ್ತೆ ನನಗೆ ನಮ್ಮ ಅಪ್ಪ ನೋಡ್ಬೇಕು ಅನ್ನಿಸ್ತಿದೆ ಜೋಯಣ್ಣ. ಮೆಲ್ಲಗೆ ಹೇಳು, ನ್ಯಾನ್ಸಿ ಮಕ್ಕಳಲ್ಲಿ ಎದ್ಬಿಡ್ತಾರೆ. ಈಗ ಅಳೋದನ್ ಬಿಟ್ಟು ಮೊದಲು ಎದ್ದೇಳು. ಇಷ್ಟಪಟ್ಟಿರೋ ಹುಡುಗಿ ಜೊತೆ ಓಡ್ ಬಂದು ಇಲ್ಲಿ ಬಿಟ್ಟು ಈಗ ಅಪ್ಪ ಬೇಕಾ? ನೀನ್ ಮದ್ವೆ ಆದ್ಮೇಲೆ ಅಪ್ಪನ್ ನೋಡಕ್ಕಾಗೋದು. ನನ್ಗೇನು ಅರ್ಥ ಆಗ್ತಿಲ್ವಲ್ಲ, ನಿನ್ಗೇನಾಯ್ತೋ? ಮೊದ್ಲು ನೀನು ಎದ್ದೇಳ ಮೇಲೆ. ಜೋಯಣ್ಣ, ಎದ್ದೇಳ ಮೇಲೆ. ಎಷ್ಟು ಸಲ ಹೇಳೋ ನಿನ್ಗೆ? ಈಗ ಗೊತ್ತಾಗ್ತಿದೆ ನಿನ್ನ ಆಟಗಳೆಲ್ಲ. ನಿನ್ನ ಅಪ್ಪನ ಹತ್ರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ಯಲ್ಲ ನೀನು. ಹತ್ತೋ ಮೇಲೆ, ಹತ್ತು, ಹೋಗೋ, ಹತ್ತು. ನಾನಿವತ್ತು ಇಲ್ಲೇ ಇರ್ತೀನಿ, ಇಲ್ಲೇ ಮಲಗ್ತೀನಿ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. Where were you, Samuel? ನಾನು ಬೈಬಲ್. ಇನ್ನಿದಿಲ್ಲಿರೋದು ಬೇಡ, ಮತ್ತೆ ಹಿಡಿದ್ರು ಇಳಿತಾನೆ. ಅವಳಿಗೂ ಅನ್ಸ್ಬೋದಲ್ಲ. Poor baby, you're so sad. ನಿನ್ ಫಾದರ್ ಬಂದ್ ಹೋದ್ಮೇಲೆ ನೀನ್ ತುಂಬಾ ಡಿಸ್ಟರ್ಬ್ಡ್ ಆಗಿದ್ಯಾ. ಬಿ ಹ್ಯಾಪಿ ಮ್ಯಾನ್, ಹ್ಯಾಪಿ ಅಂಡ್ ಸ್ಟ್ರಾಂಗ್. ಇದೆಲ್ಲ ಇಲ್ದೆ ಹೋದ್ರೆ ಲೈಫ್ ಹೇಗ್ ಚೆನ್ನಾಗಿರುತ್ತೆ? ಆನಂದ, ಸಂತೋಷ. ಲೆಟ್ಸ್ ಸೆಲೆಬ್ರೇಟ್ ಲೈಫ್. ಡ್ಯಾನ್ಸ್, ಮ್ಯೂಸಿಕ್ ಅಂಡ್ ಫ್ರೀಡಮ್, ದ ವೆರಿ ಬೇಸ್ ಆಫ್ ಲೈಫ್. ಇದೇ ಆನಿ ಸ್ಪೆಷಾಲಿಟಿ. ಗಿವ್.
ಪ್ಲೀಸ್ ಸಾಮ್ಯಲ್, ಪ್ಲೀಸ್. ನನ್ನ ಪ್ರಿಯೆ, ನೋಡೋದಕ್ಕೆ ನೀನು ತುಂಬಾ ಸುಂದರ, ಅತಿಯಾದ ಸುಂದರಿ. ನಿನ್ನ ನೋಡ್ಬೇಕಾದ್ರೆ ನಿನ್ನ ಕಣ್ಣುಗಳು ಪಾರಿವಾಳ ತರನೇ ಇದೆ. ನಿನ್ನ ಕೂದಲು ನೋಡೋದಕ್ಕೆ ದೂರದ ಪರ್ವತದಲ್ಲಿ ಕಾಣುವಂತಹ ನವಿಲಿನ ಹಾಗೆ ಇದೆ. ನಿನ್ನ ತುಟಿಗಳು ಕೆಂಪು ದಾಳಿಂಬೆಯ ಹಾಗಿದೆ. ನಿನ್ನ ಕೆನ್ನೆಗಳು ನೋಡಲು ಮೃದುವಾಗಿ ಮೆತ್ತಗೆ ಮಾವಿನ ಹಣ್ಣಿನ ಹಾಗೇ ಇದೆ. ನನ್ನ ಪ್ರಿಯತಮೆ, ನೀನು ನೋಡುವುದಕ್ಕೆ ಬಲು ಸುಂದರ. ನಿನ್ನಲ್ಲಿ ಕಳಂಕವೇ ಇಲ್ಲ. ನನ್ನ ಸಂಗಡ ಲೆಬನೋನಿನಿಂದ ಬಾ. ಪತ್ನಿಯೇ, ಲೆಬನೋನಿನಿಂದ ನಡೆದು ಬರುವ ಹಾಗೆ. ಸಾಕಿನಿಸಿರುವ ಸಾಕಿಯ ಮನವ ಸೆಳೆಯುತ್ತಲಿರುವೆ. ತಾರೆಯ ಜೊತೆಗೆ ಬಾನು ಇರದೆ ಕೊನೆಯಿರು ಜೊತೆಗೆ. ಓ ನನ್ನ ನೀನೆ ಎಲ್ಲ, ನಿನ್ನ ಸ್ಪರ್ಶ ತಾಗಿ ಬಡಿತಾ ಹೆಚ್ಚಿದೆ. ಒಂದೇ ಹೃದಯ ಅದು ದೋಚಿಕೊಂಡೆ ಇಲ್ಲಿ. ನಿನ್ನ ಪಾದಗಳೇ ನನ್ನ ದಿಕ್ಕು ತಪ್ಪಿಸುತ್ತಲೇ. ಕನಸಿನ ಸುಂದರಿ ನೀನಾಗಿದೆ. ಆ ಚಂದ್ರನ ಹೊಳಪಾದೆ ನೀ. ಸಾಕಿನಿಸಿರುವ ಸಾಕಿಯ ಮನವ ಸೆಳೆಯುತ್ತಲಿರುವೆ. ಓ ನನ್ನ ನೀನೆ ಎಲ್ಲ, ನಿನ್ನ ಸ್ಪರ್ಶ ತಾಗಿ ಬಡಿತಾ ಹೆಚ್ಚಿದೆ. ಶಾನದಲು ಶ್ಯಾಮರಾಗವಿದು. ಆತ್ಮದಲ್ಲೂ ಮುಗಿಯದಿರುವ ಬಂಧನವು ಪ್ರೀತಿಯಲ್ಲೇ. ಭಾವನೆಯ ಮನಸ್ಸುಗಳಲ್ಲೇ ಪ್ರೀತಿ ತುಡಿತ ಹೆಚ್ಚೆನಿಸುವುದು. ದೇವ ಸ್ವಪ್ನ ಲೋಕಗಳಲ್ಲೂ ನಿನ್ನೆ ಕಾಣುವೆ. ಒಂದೇ ಹೃದಯ ಅದು ದೋಚಿಕೊಂಡೆ ಇಲ್ಲಿ. ನಿನ್ನ ಪಾದಗಳೇ ನನ್ನ ದಿಕ್ಕು ತಪ್ಪಿಸುತ್ತಲೇ. ಕನಸಿನ ಸುಂದರಿ ನೀನಾಗಿದೆ. ಆ ಚಂದ್ರನ ಹೊಳಪಾದೆ ನೀ. ಸಾಕಿನಿಸಿರುವ ಸಾಕಿಯ ಮನವ ಸೆಳೆಯುತ್ತಲಿರುವೆ. ಓ ನನ್ನ ನೀನೆ ಎಲ್ಲ, ನಿನ್ನ ಸ್ಪರ್ಶ ತಾಗಿ ಬಡಿತಾ ಹೆಚ್ಚಿದೆ. ಒಂದ್ ಕಡೆ ತಗ್ಗಿನ ಮನೆ ಕಿಯೋಲು, ಮತ್ತೊಂದ್ ಕಡೆ ಪೊಲೀಸು. ಒಂದ್ ಕಿತ್ತೋಗಿರೋ ಗನ್ ತೋರಿಸ್ಬಿಟ್ಟು ಭದ್ರನ್ನ ಹೆದರ್ಸ್ ಕಳ್ಸಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಮತ್ತೆ ಬರ್ತಾರೆ. ನಾವು ಅನ್ಕೊಳ್ಳೋದ್ಕಿಂತ ಸೀರಿಯಸ್ ಆಗಿದೆ ಈಗಿನ ಸಿಚುವೇಶನ್. ನನಗೀಗ ಮೇಲಧಿಕಾರಿಗಳ ಮುಂದೆ ನಿಂತು ಮಾತಾಡಕ್ಕಾಗ್ತಿಲ್ಲ. ರಾಜಕಾರಣಿಗಳ ಒತ್ತಡ ಮತ್ತೆ ಇನ್ಫ್ಲುಯೆನ್ಸ್ ತುಂಬಾ ಇದೆ ಈ ಕೇಸಲ್ಲಿ, ಪಕ್ಷಪಾತ ಇಲ್ದೆ. ಅದಕ್ಕೆ ಈ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ಹುಡುಕ್ಲೇಬೇಕು. ಅಂದ್ರೆ ಆದಷ್ಟು ಬೇಗ ಅವ್ರಿಗೆ ಮದ್ವೆ ಮಾಡಿಸ್ಬೇಕಂತೆ. ಅಂದ್ರೆ ಇವತ್ತೋ ನಾಳೆನೋ
ಅದಕ್ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನೂ ಬೇಗ ಮಾಡ್ಬೇಕು. ಅಂದ್ರೆ ಅವನ್ನೀಗ ಧ್ಯಾನಕ್ಕಂದ ಕರ್ಕೊಂಡೋಗಿ ಪರಿಶುದ್ಧಾತ್ಮನ ಕರ್ಕೊಂಡು ಬಂದು ಹೆಂಗ್ ಮಾಡೋದು? ಇವ್ರಪ್ಪ ನೋಡಿದ್ರೆ ಊರೆಲ್ಲ ಬಲೆ ಬೇಸ್ಕೊಂಡು ಕೂತ್ಕೊಂಡವನೆ, ಇದೆಲ್ಲ ಹೆಂಗ್ ಮಾಡೋದು? ಇದಕ್ಕೆಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡಿಸಿ ಹಾರ ಬದಲಾಯಿಸ್ಕೊಂಡ್ರೆ ಅಲ್ಲಿಗೆಲ್ಲ ಮುಗೀತು. ಇದನ್ನ ಹೇಳಿದ್ರೆ ಅವ್ರಿಗೆ ಅರ್ಥನೂ ಆಗಲ್ಲ. ಸಾಕಾಯ್ತು, ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬೇಡ ಅಂತ ಅನ್ಸುತ್ತೆ. ಸಿಟ್ಟನ್ನ ನೆತ್ತಿಗೇರ್ಸ್ಕೊಂಡು ಏನೇನೋ ಮಾತಾಡ್ಬೇಡ ಸನ್ನಿ. ಮತ್ತೆ ನೀನು ಪ್ರಾಸಿಕ್ಯೂಟರ್ ಆಗ್ಬೇಕಂತಿರೋದು ಅದು ನಿನ್ ಕನ್ಸಲ್ವಾ? ಏನು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಸಮಾಧಾನ ಸಿಕ್ಕಿದ್ರೆ ಸಾಕು. ಏನ್ ನೀನ್ ಹೇಳ್ತಿರೋದು? ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು. ನನ್ ಕೈಯಲ್ಲಿ ಆಗಲ್ಲ ಅಂತ 100 ಸಲ ಹೇಳಿದೀನಿ. ಈಗ ಎಲ್ಲ ತಲೆ ಮೇಲೆ ತಂದಿಟ್ಟು ನನ್ಗೂ ನ್ಯಾನ್ಸಿಗೆ ಇಷ್ಟು ಕಷ್ಟ ಕೊಟ್ಟು ಒಂದು ಬಿಟ್ರೆ ನೋಡಿಗ. ಹೇ ಜೋಯಿ, ಏನ್ ಜೋಯಿ ಇದೆಲ್ಲ? ಯಾಕೆ ನೀವೆಲ್ಲ ಹೀಗೆ ಆಡ್ತಿದ್ದೀರಾ? ಜಗಳ ಮಾಡಿ ಸಾಯ್ತಿದ್ದೀರಾ? ಆ ಹುಡುಗಿರ್ ಪವಿತ್ರವಾದ ಪ್ರೀತಿ ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಒಂದು ಪರಿಹಾರ ಹುಡ್ಕೋ ಪ್ರಯತ್ನ ತಾನೇ ನಾವು ಮಾಡ್ಬೇಕು. ಈಗಿನ ಕಾಲದಲ್ಲಿ ಪ್ರೀತಿ ಮಾಡೋ ಹುಡುಗಿರ್ ಕಷ್ಟ ಇವನಿಗೇನ್ ಗೊತ್ತು? ಸ್ವಲ್ಪ ಪ್ರೀತಿ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಸ್ಯಾಮ್ ವಿಷಯ ಬಿಟ್ಟಾಕಿ, ಆ ಹುಡುಗಿ ವಿಷಯ ಅವಳಿಗೇನು ಸಹಾಯ ಮಾಡದೆ ಹಾಗೆ ಕಳಿಸ್ಬಿಟ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಅಥವಾ ಅತ್ಯಾಚಾರ ಆದ್ರೆ? ಹೆಣ್ಮಕ್ಳಿಗೆ ಯಾವುದೇ ರಕ್ಷಣೆ ಸಿಗ್ತಿಲ್ಲ ಅಂತ ನಿನ್ನೆ ಅಷ್ಟೇ ಪೇಪರಲ್ಲಿ ಓದಿದ್ದೀನಿ. ನೋಡ್ ಸನ್ನಿ, ನಿನಗೆ ಪ್ರಾಸಿಕ್ಯೂಟರ್ ಕೆಲಸ ಬೇಕು, ಜಾಯ್ಗೆ ಮನಃಶಾಂತಿ ಬೇಕು. ಇದಕ್ಕೋಸ್ಕರ ಯಾವ ಸಹಾಯ ಮಾಡೋಕ್ಕೂ ನಾನ್ ರೆಡಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನೀನ್ ಹೀಗೆ ಟೆನ್ಷನ್ ಆಗೋದಕ್ಕಲ್ಲ ನಾನು ಹೇಳ್ತಾ ಇರೋದು. ನಾವು ಬೇಗನೆ ಏನಾದ್ರೂ ಮಾಡ್ಬೇಕು, ಅದಕ್ಕೆ ಹೇಳಿದ್ದು. ನಾನು ಕಷ್ಟಪಡ್ದೆ ಇಲ್ಲ ಬಾಲಕೃಷ್ಣ. ನಾನು ಸ್ಯಾಮ್ಯುಲ್ ಅವ್ರ ಅಪ್ಪ ಮತ್ತೆ ರೌಡಿಗಳ ಕಣ್ ತಪ್ಪಿಸಿ ಅವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಭದ್ರಾವತಿಯಲ್ಲಿ ಪ್ರೇಯರ್ ಮೀಟಿಂಗ್ ಶುರುವಾಗಿದೆಯಂತೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ನೋಡ್ತೀನಿ. ನಾಳೆನೇ ಅಲ್ಲಿ ಶಿಫ್ಟ್ ಮಾಡಕ್ಕೆ ಟ್ರೈ ಮಾಡೋಣ. ಏನಾಗುತ್ತೋ ನೋಡೇ ಬಿಡೋಣ. Thank you, Joy. No mention. ನೀವೀಗ ಮನೆ ಹತ್ರ ಹೋಗಿ ಸಂಜೆ ಅಷ್ಟರಲ್ಲಿ ಎಲ್ಲವನ್ನೂ ರೆಡಿ ಮಾಡ್ಕೊಂಡು ನೀವು ರೆಡಿಯಾಗಿ. ಮದುವೆಗೆಲ್ಲ ರೆಡಿ ಮಾಡಿದೀನಿ ಅಂತ ಸನ್ನಿ ಫೋನ್ ಮಾಡಿ ಹೇಳಿದ್ದಾನೆ. ಸ್ಯಾಮ್ ಅವ್ರ ಅಪ್ಪ ಮತ್ತೆ ರೌಡಿಗಳ ಕಣ್ತಪ್ಸಿ ಇವತ್ತೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ನಮ್ ಪ್ಲಾನ್. ಮರಿಬೇಡ ಅಣ್ಣ, ಪರಿಶುದ್ಧ ಆತ್ಮನ ನೇರವಾಗಿ ಪ್ರಾರ್ಥಿಸಿ ಆಶೀರ್ವಾದ ತಗೊಂಡು ಅದಾದ್ಮೇಲೆನೆ. ಸ್ಯಾಮ್ಯುಲ್ ಹತ್ರ ವರಿ ಆಗ್ಬೇಡ ಅಂತ ಹೇಳಿ ಜಾಯ್. ನಾನ್ ನನ್ನ ಹಾಟ್ನ ಯಾವಾಗ್ಲೂ ಓಪನ್ ಅಲ್ಲೇ ಇಟ್ಟಿರ್ತೀನಿ. ಮ್ಯಾರೇಜ್ ಮಾಡೋಕೆ ಆಶೀರ್ವಾದ ಪಡೆಯೋಕೆ ಡನ್ ನಾವ್. ದೇವ್ರ ಕೃಪೆಯಂತೆ ಎಲ್ಲವೂ ನಿಮ್ಮಿಷ್ಟದಂತೆ ನಡೀಲಿ. ಓಕೆ ಜಾಯ್. ಓಕೆ. ಸ್ಯಾಮನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಅವನಿಗೆ ಓಡೋಗ್ಬೇಕು ಅನ್ಸ್ಬಿಟ್ರೆ. Hey, nothing. He would definitely love Joy. You ನನ್ನನ್ ಬಿಟ್ಟು ಯಾವತ್ತು ರನ್ ಮಾತ್ರ ಮಾಡಲ್ಲ. ಅದು ನನ್ಗೆ ಶ್ಯೂರ್. ಅಷ್ಟಿದ್ರೆ ಸಾಕು. Here continues our journey of adventures. Come, Samuel. ಇಬ್ರು ರೆಡಿ ಆದ್ರ? ಸ್ಯಾಮ್, ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು. ಸ್ಯಾಮ್ಯುಲ್ ನಿನ್ನ ಹಿಡ್ಕೊಂಡು ಹೋಗೋದಕ್ಕೆ ನಿಮ್ಮಪ್ಪ ಮತ್ತೆ ರೌಡಿಗಳು ಊರೆಲ್ಲ ಹುಡುಕ್ತಾ ಇದ್ದಾರೆ. ಏನೇ ಆದ್ರೂ ಹೆಂಗೋ ಮಾಡಿ ಅವರಿಂದೆಲ್ಲ ಕಣ್ತಪ್ಸಿ ನಿಮ್ಮನ್ನ ಧ್ಯಾನ ಕೇಂದ್ರಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿದೀವಿ. ಭದ್ರಾವತಿಯಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ನಡೀತಾ ಇದೆ. ಅದು ಇನ್ನೂ ಸ್ವಲ್ಪ ದಿನ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿರೋ ಫಾದರ್ ಹತ್ರ ನಾನು ಫೋನಲ್ಲೆಲ್ಲ ಮಾತಾಡಿದ್ದೀನಿ. ಇವತ್ತೇ ಹೋಗಿ ಅವ್ರನ್ನ ನೇರವಾಗಿ ಭೇಟಿ ಮಾಡ್ತೀನಿ. ಹಾಗಾಗಿ ನೀವು ಭದ್ರಾವತಿಗೆ ಹೋಗ್ತಿದ್ದೀರಾ ಅಂತ ಯಾರಿಗೂ ಅನುಮಾನ ಬರಲ್ಲ. ನೀವ್ ಅನ್ಕೊಂಡಂಗೆ ಪರಿಶುದ್ಧ ಆತ್ಮದ ಆಶೀರ್ವಾದದಿಂದ ಇಬ್ರು ಮದ್ವೆನೂ ಆಗ್ಬೋದು. ಅದೇ ನಮ್ಗೀಗಿರೋ ಮಾರ್ಗ. ಸರಿ, ನೀನ್ ಟೈಮ್ ವೇಸ್ಟ್ ಮಾಡದೆ ಬೇಗ ಭದ್ರಾವತಿಗೆ ಹೊರಡು. ಬಾಲಕೃಷ್ಣ ಕರ್ಕೊಂಡ್ ಬರ್ತಾನೆ. ಎಲ್ಲ ನಾವು ಅನ್ಕೊಂಡಂಗೆ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ದೇವ್ರ ದಯದಿಂದ ನಾವು ಅನ್ಕೊಂಡಿರೋದೆಲ್ಲ ನಡೆಯುತ್ತೆ. ಸರಿ, ಹೊರಡು. ಹಾಗಿದ್ರೆ ನೀವು ಧೈರ್ಯವಾಗಿರಿ. ಜೋಯಣ್ಣ, ಥ್ಯಾಂಕ್ ಯು ಜೋಯಣ್ಣ. ನಾನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು.
ಏನೋ ಇದು ಸ್ಯಾಮ್, ಕ್ಷಮಿಸುವಷ್ಟು ಏನ್ ತಪ್ಪು ಮಾಡಿದ್ಯಾ? ಯಾವ ತಪ್ಪು ಮಾಡಿಲ್ವಲ್ಲ. ನೋ ಕ್ರೈ, ನೋ ಬರಿ, ಎವ್ರಿಥಿಂಗ್ ಆಲ್ ರೈಟ್. ಏನೇ ಆದ್ರೂ ನಾವು ಒಗ್ಗಟ್ಟಾಗೆ ಒಗ್ಗಟ್ಟಾಗೆ ಇರ್ತೀವಿ. ಈ ಕಡೆ ಬನ್ನಿ. ಈ ಕಡೆ ಬರಪ್ಪ. ನಮಸ್ಕಾರ ಅಣ್ಣ. ನಮಸ್ತೆ. ಏನಿದು ಪ್ರೋಗ್ರಾಮ್ ಏನೋ ದೊಡ್ಡದಾಗೆ ಇದೆ. ಏನ್ ಸುಪಾರಿ ತಗೊಂಡಿದ್ಯಾ ಕುಟ್ಟಪ್ಪ? ಅದೇ ಇರ್ಬೋದು, ಈಗೇನ್ ಹೇಳಲ್ಲ. ಏನೇ ಆದ್ರೂ ನಾವ್ ಆ ಕೆಲ್ಸಕ್ಕೆ ಹೋಗಲ್ಲ. ಖಂಡಿತ ನೀನ್ ಒಳ್ಳೆ ಸುಪಾರಿ ತಗೊಂಡಿರೋದು, ಹೌದಲ್ವಾ? ಹೌದು. ಅದೇನ್ ಕುಟ್ಟಪ್ಪ ಒಂಥರ ಮಾತಾಡ್ತಿದ್ಯಾ? ಏನ್ ವಿಷಯ ನನ್ಗೂ ಸ್ವಲ್ಪ ಹೇಳು. ಎಲ್ಲ ನಿಧಾನಕ್ಕೆ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ನಿನಗ್ ಬೇರೆ ಕೆಲ್ಸ ಇಲ್ವಾ? ಹೋಗು. ನೀನ್ ಹೇಳ್ತಿರೋದ್ ಸರಿನೇ, ನನ್ಗೀಗ ಸ್ವಲ್ಪ ಕೆಲ್ಸ ಇದೆ, ಮತ್ತೆ ಸಿಗ್ತೀನಿ. ಸರಿ, ಯಾವಾಗ ಬೇಕಂದ್ರೆ ಸಿಗೋಣ. ಓಕೆ. ಈ ವಕೀಲ ತೋರಿಸೋ ಪ್ರೀತಿ ನೋಡು. ಇವನು ಆ ಜಿಪ್ನ ಜಾಯ್ಗೆ ಸಹಾಯಕ. ಹಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಲೆ ಇಡ್ಕ್ ನನ್ ಮಗ. ಅವನ ಬಗ್ಗೆ ನನಗ್ ಗೊತ್ತಿಲ್ವಾ? ನೀನ್ ಸುಮ್ನೆ ಹೆದರ್ಕೋಬೇಡ ಸನ್ನಿ. ಅವ್ರು ಅದೇನು ಮಾಡ್ತಾರೋ ಮಾಡ್ಲಿ, ನಾವು ನೋಡೋಣ. ನೀನಷ್ಟು ಲೈಟ್ ಆಗಿ ತಗೋಬೇಡ. ಅವನು ವಿಷದ ಹಾವಿದ್ದಂಗೆ. ದೇವ್ರೆ, ಅವ್ರಿನ್ನೇನೇನು ಮಾಡ್ತಾರೋ ನನಗ್ ಗೊತ್ತಾಗಲ್ಲ. ನನಗ್ ಸಮಾಧಾನನೇ ಆಗ್ತಿಲ್ಲ. ಅವ್ರೇನಾದ್ರೂ ನಿನ್ ಮನೆ ಒಳಗೆ ಬಂದ್ಬಿಡ್ತಾರ ಜಾಯ್? ನೀನ್ ಸುಮ್ನೆ ಹೋಗೋ ಸನ್ನಿ. ಬಂದ್ರೆ ಬರಲಿ, ನಾವ್ ಹುಡುಗಿನ ಈಗ್ಲೇ ಕಳಿಸ್ಕೊಡ್ತೀನಿ. ನೀನ್ ಸುಮ್ನೆ ತಲೆ ತಿಂದೆ ಫೋನ್ ಇಡು. ಏನಾದ್ರೂ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಸರಿ ಸರಿ. ಹಾ, ಇವನೇನಪ್ಪ ಎಷ್ಟು ಹೆದರ್ಕೊಳ್ತಾನೆ. ಸಿಸ್ಟರ್, ಹೋಗ್ ಬನ್ನಿ. ಅನ್ನಪುಟ್ಟ, ಮೈ ಸ್ವೀಟ್ ಗರ್ಲ್. ಅಕ್ಕ, ನೀವು ಪಂದ್ಯದಲ್ಲಿ ಗೆದ್ರಾ? ಹೌದು, ಮತ್ತೆ ನಿಮ್ ಮದ್ವೆ ಯಾವಾಗ? ಐ ಡೋಂಟ್ ನೋ ಅನ್ನಪುಟ್ಟಿ. ಅದೆಲ್ಲೋ ದೂರದಲ್ಲಿ ನಡೆಯುತ್ತೆ. ವೆರಿ ಫಾರ್ ಆಫ್. ಡೇಟ್ ಅಂಡ್ ಟೈಮ್ ನೋ ಐಡಿಯಾ. ಡೆಫಿನೆಟ್ಲಿ ಐ ವಿಲ್ ಕಮ್ ಟು ಯು ಆಫ್ಟರ್ ಮ್ಯಾರೇಜ್. ಓಕೆ ಸ್ವೀಟಿ? ಮದ್ವೆ ಆದ್ಮೇಲೆ ಖಂಡಿತ ನಿನ್ನ ನೋಡೋದಕ್ಕೆ ಇವಳು ಬರ್ತಾಳಂತೆ ಅಕ್ಕ ಹೇಳ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಅಕ್ಕ, ಹೋಗ್ಬೇಡಿ. ಐ ಮಿಸ್ ಯು. ಅಂಕಲ್, ಯಾವಾಗ್ಲೂ ಇಲ್ಲಿ ನಮಗ್ ಗೊತ್ತಿಲ್ದಿರೋ ಹುಡುಗ ಹುಡುಗಿ ಇದ್ದೇ ಇರ್ತಾರೆ. ನಾನೇ ನನ್ ಕಣ್ಣಾರೆ ಎಷ್ಟು ಸತಿ ನೋಡಿರ್ಬೋದು. ಹೌದಾ? ವೇಶ್ಯಾವಾಟಿಕೆ ಮಾಡ್ಕೊಂಡೆ ಜಾಯ್ ಇಷ್ಟೆಲ್ಲ ದುಡ್ಡನ್ನ ಮಾಡಿರೋದು. ನೀವ್ ಆತರ ಹೇಳ್ಬೇಡಿ. 10 ತಲೆಮಾರು ಕೂತು ತಿನ್ನೋಷ್ಟು ಆಸ್ತಿಯನ್ನ ಮಾಡಿಟ್ಟೆ ಅವರಪ್ಪ ಜಿಪುಣ ವರ್ಗೀಸ್ ಪರಲೋಕಕ್ಕೆ ಹೋಗಿರೋದು. ನಿಮ್ಗೇನ್ರಿ ಗೊತ್ತು? ಕೂಲಿ ಮಾಡೋ ಬಡವ್ರ ರಕ್ತನ ಹೀರ್ಕೊಂಡು ವರ್ಗೀಸ್ ಅವರು ಆಸ್ತಿ ಮಾಡಿರೋದ್ರಲ್ಲಿ ನನ್ಗೆ ಯಾವ ಅನುಮಾನನೂ ಇಲ್ಲ. ಆದ್ರೂನು ಅದಕ್ಕೊಂದ್ ಲಿಮಿಟ್ ಇರುತ್ತಲ್ವ ಕರಿಯಣ? ನಿಧಾನ. ಥ್ಯಾಂಕ್ಸ್. ನೋ ಮೆನ್ಷನ್. ಹಿಂದೆನೆ ಕೂತ್ಕೊಳ್ಳಿ. ಓಕೆ ಜಾಯ್. ಸರಿ ಕಣ, ಆಮೇಲೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಜಾಯ್. ನೋ ಮೆನ್ಷನ್. ಬಾಯ್. ಬಾಯ್. ನಮ್ಮೂರಿನ ಘನತೆ ಗೌರವ ಕಾಪಾಡೋದಕ್ಕೋಸ್ಕರ ಸಂಸ್ಕೃತಿ ಸಂಸ್ಕಾರನ ನಾವೆಲ್ಲ ಸೇರಿ ಮತ್ತೆ ವಾಪಸ್ ತರಬೇಕು. ಇದು ಈ ಮನೆಯಲ್ಲಿ ಎಷ್ಟೋ ದಿನದಿಂದ ನಡೀತಿದ್ದಂತ ಅನಾಚಾರನ ನಾವೆಲ್ಲ ಸೇರಿ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ ನಿಮ್ಗೆಲ್ಲ? ನಾವೆಲ್ರೂ ನಮ್ಗೆ ಇನ್ನೊಂದು ಅನೌನ್ಸ್ಮೆಂಟ್ ಸಿಗೋವರೆಗೂ ನಾವಿಲ್ಲಿಂದ ಯಾರು ಹೋಗ್ಬಾರ್ದು. ರಾಷ್ಟ್ರದ ರಾಷ್ಟ್ರೀಯ ಜನಪರ ಪಕ್ಷಕ್ಕೆ ಜಿಂದಾಬಾದ್. ಏನು ಹೇಳ್ತೇವ್ ನೀನು? ಅದೇ ತರ ನಮ್ದು ಒಂದು ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್. ನೀವು ಮಾಡ್ತಾ ಇರೋ ಅನ್ಯಾಯ ಮತ್ತೆ ದೌರ್ಜನ್ಯಕ್ಕೆ ಜಿಂದಾಬಾದ್ ಜಿಂದಾಬಾದ್. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಈಗ ಆ ಕಡೆ ಹೋಗ್ಬೇಡಿ. ಎಲ್ಲದಕ್ಕೂ ಒಂದು ತಾಳ್ಮೆ ಇರುತ್ತಲ್ವಾ ನ್ಯಾನ್ಸಿ? ಇಷ್ಟು ದಿನ ಸಹಿಸ್ಕೊಂಡಿಲ್ವಾ? ಇನ್ನಾಗಲ್ಲ. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಹೆಜ್ಜೆ ಮುಂದೆ ಹಾಕೋಣ, ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ. ಬಂದ ನೋಡು, ಅವನೇ ಕೆಟ್ಟ ಹೆಸರು ತರಬೇಡ. ನೀನ್ ಮನೇಲಿ ಎಂತ ಕೆಲಸ ಮಾಡ್ತಿದ್ಯಾ? ಏನ್ ಬೇಕು ನಿಮ್ಗೆ? ನಮ್ಗೇನು ಬೇಡ. ನೀನು ಮನೇಲಿ ಬಚ್ಚಿಟ್ಕೊಂಡ್ರೆ ಆ ಹುಡುಗಿನ ಹೊರಗಡೆ ಕಳ್ಸೋ.
ಈಗ ಇಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಿರೋರಲ್ಲಿ ತುಂಬ ಜನ ನನಗೆ ಗೊತ್ತು, ನಿಮಗೂ ನನ್ನ ಬಗ್ಗೆ ಗೊತ್ತು ಅಂತ ಅನ್ಕೋತೀನಿ. ನಾನು ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ ಕೇಳಿ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಬಿಟ್ರೆ ಬೇರೆ ಯಾರೂ ಇಲ್ಲ. ದೇವರಾಣೆಗೂ ಇದು ಸತ್ಯ. ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವ್ರು ಹೇಳೋದನ್ನ ಎಲ್ಲರೂ ನಂಬಬೇಕು. ಇನ್ನೂ ನಿಮ್ಗೆ ಈ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಒಳಗಡೆ ಹೋಗಿ ನೋಡ್ಬೋದು. ಆದ್ರೂ ಒಂದು ವಿಷಯ, ನೀವು ಹುಡುಕ್ತಿರೋ ಹುಡುಗ ಹುಡುಗಿನ ಇಲ್ಲಿ ತೋರಿಸ್ಲೇಬೇಕು. ಅದು ಮಸ್ಟು, ಇಲ್ಲ ನಾನ್ ಸುಮ್ನಿರಲ್ಲ. ಅಲ್ವಾ ಫಾದರ್? ಇನ್ನೇನು ಜಾಯ್ ನಡೆಸ್ತಿರೋ ವೇಶ್ಯಾವಾಟಿಕೆನ ನಡೆಸ್ತಿರೋ ಎಷ್ಟು ಜನರನ್ನ ಅಮಾಯಕರನ್ನಾಗಿ ಇಲ್ಲಿ ಕರ್ಕೊಂಡು ಬಂದಿದ್ಯಾ ನೀನು? ಅವ್ರವ್ರ ಸಂಸಾರದಲ್ಲೂ ಸಮಸ್ಯೆಗಳಿರ್ತವೆ. ಅವ್ರ ಟೈಮ್ ಎಲ್ಲ ವೇಸ್ಟ್ ಮಾಡ್ಸಿದ್ಯಾ. ನನ್ ಮೇಲಿರೋ ಕೋಪಕ್ಕೆ ಇವ್ರ ಜೀವನದಲ್ಲೂ ಆಟಾಡ್ತಾ ಇದೀಯಾ. ಆ ದೇವರಿಂದಾಗಿ ಎಲ್ರೂ ನಿನ್ ಕ್ಷಮಿಸ್ಲಿ. ಈ ತರ ಹೇಳಿದ್ರೆ ಆಯ್ತಾ? ನೀನ್ ಮಾತಾಡ್ಬೇಡ. ನನ್ ಮನೆ ಹತ್ರ ಬಂದು ಗಲಾಟೆ ಮಾಡೋದಕ್ಕೆ ನಿನಗೆ ಯಾರೋ ಅಧಿಕಾರ ಕೊಟ್ಟವರು? ನಮ್ಮಪ್ಪ ವರ್ಗೀಸ್ ಇದನ್ನ ಕಷ್ಟಪಟ್ಟು ದುಡ್ದಿರೋದು. ಹೋಗ್ ನನ್ ಮೈ ಮುಟ್ಬೇಡ. ಕಷ್ಟಪಟ್ಟು ದುಡ್ದಿದ್ದು ಅಂತ ಕತೆ ಎಲ್ಲ ಹೇಳ್ಬೇಡ. ಆಮೇಲೆ ವರ್ಗೀಸ್ ಅವರೇ ನಿಮ್ಮಪ್ಪ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಎಷ್ಟೇ ಇಲ್ಲಿ ಬಾಯ್ ಬಡ್ಕೊಂಡ್ರು ನೀನ್ ಯಾರು ಅಂತ ಇಲ್ಲೆಲ್ಲಾರ್ಗು ಗೊತ್ತು. ದುಡ್ಡೇ ಅಲ್ವಾ ನಿನಗ್ ದೇವ್ರು? ಅದಕ್ಕೋಸ್ಕರ ನಿನ್ ಹೆಂಡ್ತಿನೂ ಕೂಡ. ಇನ್ಸ್ಪೆಕ್ಟರ್, ಅತ್ಯಾಚಾರ ಕೇಸಲ್ಲಿ ಇವನ್ನ ಅರೆಸ್ಟ್ ಮಾಡಿ. ಪಬ್ಲಿಕ್ ನ್ಯೂಸನ್ಸ್. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಇವ್ನ್ ನನಗೆ ನಾಯಿ ಹೊಡ್ದಂಗ್ ಹೊಡಿತಿದ್ದಾನೆ. ಇಷ್ಟು ಜನ ನೋಡ್ತಿದ್ರು ಅವ್ರ ಕಣ್ಮುಂದೆನೆ ಒಬ್ಬ ಜನನಾಯಕನ ಹೊಡಿತಾನೆ ಅಂದ್ರೆ ಇಲ್ಲಿ ನ್ಯಾಯ ನೀತಿ ಏನು ಇಲ್ವಾ? ನಾನ್ ಗೊತ್ತಿಲ್ವಾ? ನಾನ್ ಕುಟ್ಟಪ್ಪ, ಪಕ್ಷದಲ್ಲಿ ಲೋಕಲ್ ಸೆಕ್ರೆಟರಿ. ರಾಷ್ಟ್ರೀಯ ಮಧ್ಯಮ ವರ್ಗದ ಜನರ ಸೆಕ್ರೆಟರಿ ಆಗಿನೂ ನನ್ನ ಆಯ್ಕೆ ಮಾಡಿದ್ದಾರೆ ನೆನ್ನೆನೆ. ಹಾಗಾದ್ರೆ ಸೆಕ್ರೆಟರಿ ಇಲ್ಲೇ ಇರು, ನಾನೀಗ ಹೋಗ್ತೀನಿ. ನನಗೆ ಸ್ವಲ್ಪ ಕೆಲ್ಸ ಇದೆ. ನಾವ್ ಈ ಮನೆ ಸರ್ಚ್ ಮಾಡ್ಬೇಕು. ಮಾಡಬಹುದು. ಬನ್ನಿ ಸರ್. ಪೊಲೀಸ್ ಯಾಕೆ ಬಂದಿದ್ದಾರೆ ಮಮ್ಮಿ? ನನ್ ಗೊತ್ತಿಲ್ಲಮ್ಮ. ಏನಿದು? ಅದು ಬೈಬಲ್. ಇದ್ಯಾಕೆ ಕೆಳಗಿತ್ತು? ಆಟ ಆಡಕ್ಕಿದ್ಯಾ ಬೈಬಲ್? ಅದನ್ನ ಏಂಜಲ್ ತಂದು ಹಾಕಿರೋದು. ಏಂಜಲ್? ಏಂಜಲ್ ಸರ್, ಸಂಶಯಾಸ್ಪದ ಒಂದು ಬೈಬಲ್ ಸಿಕ್ಕಿದೆ. ಗುಡ್, ಕೀಪ್ ಇಟ್. ಸರ್, ಸಾರಿ ಮಿಸ್ಟರ್. ನೋ ಮೆನ್ಷನ್. ಏನು ಸಿಕ್ಕಿಲ್ಲ. ಅಯ್ಯೋ, ಏನಾಯ್ತು? ಏನು ಸಿಕ್ಕಿಲ್ಲ. ಏನವರು ಪೊಲೀಸರು ಸುಮ್ಮನೆ ಬಂದ್ರು ಹೋದ್ರು. ಯಾಕೆ ಹೋಗ್ತಾ ಇದ್ದಾರೆ? ಹೋಗೋಣ ಮಾತು ಕೇಳಿ ಸುಮ್ಮನೆ ಬಂದಿದ್ದಾಯ್ತು. ಜಾಗ ಬಿಡಿ. ಫಾದರ್, ಇದಕ್ಕೆ ಸಹಾಯ ಮಾಡೋದಕ್ಕೆ ದೇವ್ರು ನಿಮಗೆ ಸರಿಯಾದ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ನೀವು ಪಾತಾಳದಲ್ಲಿ ಬಚ್ಚಿಟ್ಟಿದ್ರು ನಾನು ಕಂಡು ಹಿಡಿತೇನೆ. ಕೇಳಿಸ್ತಾ ಫಾದರ್? ಆಯ್ತು ಕಿಯೋಟಿ. ಎಲ್ರಿಗೂ ಗೊತ್ತಾಗ್ಬಿಟ್ಟು ಮರ್ಯಾದೆ ಹೋಯ್ತು ನ್ಯಾನ್ಸಿ. ಓ, ಇದ್ರಲ್ಲೇನಿದೆ ಮರ್ಯಾದೆ ಹೋಗೋದು? ಹೌದು ತಾನೇ. ಇದೆಲ್ಲ ಯಾರಾದ್ರೂ ನೆನ್ಪಿಟ್ಕೊಂಡಿರ್ತಾರ? ಲೋಕದಲ್ಲಿ ಎಂತೆಂತದೋ ವಿಷಯಗಳು ನಡೀತಾ ಇರ್ತವೆ. ಒಂದೆರಡು ದಿವಸ ಕಳೆದ್ರೆ ಎಲ್ರೂ ಅದನ್ನ ಮರಿತಾರೆ. ಇನ್ನೇ ಇದ್ರ ಬಗ್ಗೆ ಯೋಚನೆ ಮಾಡದೆ ಹೋಗಿ ನಿಮ್ ಕೆಲ್ಸ ಮಾಡ್ಕೊಳ್ಳಿ. ನೀನು ಹೇಳ್ತಿರೋದು ಸರಿನೇ. ನಮ್ ಸನ್ನಿಗೋಸ್ಕರ ಅಲ್ವಾ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟೆಲ್ಲ ಮಾಡಕ್ಕಾಗಿಲ್ಲ ಅಂದ್ಮೇಲೆ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಏನು ಅರ್ಥ ಇರಲ್ಲ. ಅದೇ ಆಮೇಲೆ ಹೇಳ್ತಾರೆ ಧ್ಯಾನಕ್ಕೆ ಬಂದಾದ್ಮೇಲೆ, ಬ್ರದರ್ ನನಗ್ ಬೈಬಲ್ ಅರ್ಥ ಆಗ್ತಿಲ್ಲ, ಬ್ರದರ್ ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ. ಹೆಂಗ್ ಪ್ರಾರ್ಥನೆ ಮಾಡಕ್ಕಾಗುತ್ತೆ ನಮ್ಗೆ? ಇಲ್ಲಿಗೂ ಬರ್ದೆ ಎಲ್ಲಿಗೆ ಹೋದ್ರು? ಅದಕ್ಕೆ ದೇವ್ರು ಹೇಳಿದಾನೆ, ನಾವು ಹಾಕಿರೋ ಬಲೆನ ಕಿತ್ತು ಹಾಕಿ ಅವರಿಬ್ಬರು ಓಡ್ ಹೋಗಿರೋದು ನೋಡ್ತಾ ಇದ್ರೆ ನಮಗಿವಾಗ ಉಳಿದಿರೋದು ಒಂದೇ ಒಂದ್ ದಾರಿ. ಅಲ್ಲಿ ಇಲ್ಲಿ ತಿರ್ಗಾಡೋದನ್ನ ಬಿಟ್ಟು
ಡೈರೆಕ್ಟ್ ಫಾದರ್ ಆಂಟೋನಿ ಹತ್ರ ಹೋಗೋಣ, ಅದೇ ಒಳ್ಳೇದು. ಹೇಳ್ದಂಗೆ ನೀವು ಎಲ್ಲಿ ಹಾಳಾಗಿ ಹೋಗಿದ್ರು, ಶುದ್ಧವಾಗಿರ್ಬೇಕು. ಯಾವ ನರಕಕ್ಕೆ ಹೋಗಿದ್ರು, ಒಂದು ಫೋನ್ ಮಾಡಿ ಹೇಳಕ್ಕಾಗಲ್ವಾ? ಪ್ರಾರ್ಥನೆ ಮಾಡಬೇಕು. ಏನಂದೆ? ಯಾವಾಗ್ಲೂ ಧ್ಯಾನ ಮಾಡ್ತಿರ್ಬೇಕು. ನಿನ್ಗೇನಲ್ ಕೆಲಸ? ಬೈಬಲ್ನ ಸದಾ ನಿಮ್ ಜೊತೆನೆ ಇಟ್ಕೊಂಡಿರ್ಬೇಕು. ಏನೊಬ್ಬ ಕಣೋ. ಇನ್ಮೇಲೆ ನಾನೀಗ ಬರ್ತೀನಿ. ಬೈಬಲ್ನ ಸರಿ, ಯಾವಾಗ್ಲೂ ನಿಮ್ ಜೊತೆನೆ ಇಟ್ಕೊಂಡಿರ್ತೀರಲ್ಲ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಇವನಿನ್ನೂ ಏನೇನ್ ಮಾಡ್ತಾನೋ ಏನ್ ಕಥೆನೋ ಗೊತ್ತಾಗ್ತಿಲ್ಲ. ಏನಲ್ಲೇ ಆಮೆ ತರ ಗಾಡಿ ಓಡಿಸ್ತಾ ಇದ್ಯಾ? ಸ್ಪೀಡಾಗಿ ಓಡಿಸೋ. ಹಾ ಫಾದರ್, ಕೊಯ್ಲ್ ಮತ್ತೆ ಮಕ್ಕಳು ಬಂದಿದ್ರು. ನೀವು ಭದ್ರಾವತಿಲಿ ಇರೋ ವಿಷಯನ ಹೇಳ್ಬಿಟ್ಟೆ. ಸುಳ್ಳು ಹೇಳಕ್ ಆಗ್ಲಿಲ್ಲ. ಮನುಷ್ಯನಾಗ ಹುಟ್ಟದ್ಮೇಲೆ ಸ್ವಲ್ಪ ಸುಳ್ಳು ಹೇಳೋದು ಕಲಿಬೇಕು ಫಾದರ್. ಈಗ ನೀವ್ಯಾಕೆ ನನ್ನ ಹತ್ರ ತಪ್ಪೊಪ್ಕೋತಾ ಇದ್ದೀರಾ? ಅದು ನಾನು ಹೇಳಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ? ಓ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಫಾದರ್. ಈಗ ನಮ್ ವಿಷಯ ಎಲ್ಲ ಮುಗಿತಲ್ಲ. ಮದ್ವೆ ಆದ್ಮೇಲೆ ಇನ್ನೇನ್ ಮಾಡ್ತಾರ ಅವರು? ಅವ್ರೇನಾದ್ರೂ ಜಗಳ ಓ, ಜಗಳ ಏನು ಆಗಲ್ಲ ಫಾದರ್. ಏನೋ ಇಲ್ಲಿವರೆಗೆ ನಡೆದಿದ್ದಲ್ಲ ನಡೆದೋಯ್ತು. ಉಳ್ದಿದ್ ಮುಂದೆ ನೋಡೋಣ. ಹುಷಾರು. ಹಾ, ಮೊದಲು ಹುಡುಗ ಹುಡುಗಿ ಎಲ್ಲಿದ್ದಾರಂತ ನೋಡಿ ಫೋನ್ ಮಾಡ್ತೀನಿ. ಸರಿ ಫಾದರ್. ಓಕೆ ಓಕೆ ಓಕೆ. Sir. Hi, Annie. Hi, Joy uncle. I'm waiting for you. I have something to tell you, Joy. ಒಂದ್ ನಿಮಿಷ. ಏನು ಸಮಸ್ಯೆ? 2 ದಿನ ಧ್ಯಾನ ಮಾಡಿದ್ರು ದೇವ್ರ ಆಶೀರ್ವಾದ ಸಿಕ್ಕಿಲ್ಲ ಅಂತೆ. ಇಷ್ಟು ದಿನ ಹಾರ್ಟ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದು ವೇಸ್ಟ್ ಆಯ್ತು. ಆಶೀರ್ವಾದ ಸಿಗದೆ ಇರೋದ್ರಿಂದ ಇವಳೀಗ ಅವಿವಾಹಿತ ಸಾಹಸ್ಯ ಕುಟುಂಬ ಶುರು ಮಾಡೋದಕ್ಕೆ ಸ್ಯಾಮ್ಯುಯಲ್ನ ಕರಿತಿದ್ದಾಳೆ. ಇವನಿಗೆ ಆ ದೇವ್ರೇ ಸಿಕ್ಕಿ ಪರಿಶುದ್ಧ ಆತ್ಮದ ನೇರವಾದ ಆಶೀರ್ವಾದದಿಂದ ಹಾಡು ಹೇಳಿ ಪ್ರಾರ್ಥಿಸಿ ಮದುವೆ ಮಾಡ್ಕೋಬೇಕು ಅನ್ನೋದೇ ಇವನ ಆಸೆ. ಒಬ್ಬೊಬ್ರು ಒಂದೊಂದ್ ಕಡೆ, ಇಬ್ರನ್ನು ಸೇರ್ಸೋದು ತುಂಬಾ ಕಷ್ಟ. ದೇವ್ರೇನಾದ್ರೂ ಪರಿಹಾರ ಕೊಡ್ತಾನಂತ ನೋಡಿದ್ರೆ ಅದು ಕೂಡ ಇಲ್ಲ. ಹಾಗಾಗಿ ಅವರಿಬ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ ಅಂತ ನಾನು ಸುಮ್ನಾಗೋದೆ. ಅದು ಸನ್ನಿ, ಹಾಗೆ ಹೇಳಿದ್ರೆ ಹೇಗೆ? ನಾವ್ ಇನ್ನೊಂದ್ಸಲ ಮಣ್ಣನ್ ಗಟ್ಟಿ. ಇದಕ್ಕಿಂತ ಇನ್ನೇನ್ ಮಾಡ್ಬೇಕಂತ ನೀನ್ ಹೇಳ್ತಾ ಇದ್ಯಾ? ನನ್ಗಂತೂ ಸಾಕಾಗ್ ಹೋಯ್ತು. ಸದ್ಯಕ್ಕೆ ತಾಪತ್ರಯ ನನ್ ತಲೆ ಮೇಲಿಂದ ಹೋಗ್ಬಿಟ್ರೆ ಸಾಕ್. ನಿಲ್ಸೋ. ಸುಮ್ನೆ ಏನೇನೋ ಮಾತಾಡ್ಬೇಡ. ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದ ನನ್ನ ಅದಿದಿ ಹೇಳಿ ತಲೆ ಕೆಡಿಸಿ ಬೇಡವಾಗಿರೋ ಸಮಸ್ಯೆಯಲ್ಲಿ ಸಿಕ್ಕಾಕ್ಸಿ ಈಗ ಫಿಲಾಸಫಿ ಮಾತಾಡ್ತಾ ಇದ್ಯಾ? ಇದೇನಾದ್ರೂ ಊರಲ್ಲಿ ಗೊತ್ತಾದ್ರೆ ನನ್ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬಿಡತ್ತೆ. ನಿನ್ಗಿಷ್ಟೆಲ್ಲ ಮಾಡಿದ್ರು ಹೋಗೋ. ಏನ್ ಜೋ ಇದು? ಮತ್ತಿನ್ನೇನೋ ಬೇಕು ಅಂತ ಏನು ಮಾಡಿಲ್ಲ ಜಾಯ್. ನಾನು ಏನ್ ಮಾಡ್ಲಿ ಹೇಳು? ಹೀಗಾಗತ್ತಂತ ನನಗ್ ಗೊತ್ತಿತ್ತಾ? ನೀನ್ ನನ್ನ ಕ್ಷಮಿಸ್ಬೇಕು. ಏನೇ ಆದ್ರೂ ಇವಳನ್ನ ಇನ್ಮೇಲೆ ನನ್ ಜೊತೆಗೆ ಇಟ್ಕೊಳ್ಳೋಕೆ ಆಗಲ್ಲ. ಅದಿರ್ಲಿ, ರಾಣಿ ಅಂತೂ ಫೋನ್ ಮಾಡ್ತಾನೆ ಇದ್ದಾಳೆ. ಅವಳಿಗೆ ಈ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಬಂದಿರ್ಬೇಕು ಅಂತ ಅನ್ಸುತ್ತೆ. ಇಷ್ಟೆಲ್ಲ ಹೆದರ್ಕೊಳ್ಳೋನು ಮತ್ತೆ ಈ ಕೆಲ್ಸಕ್ಕೆ ಯಾಕೆ ತಲೆ ಹಾಕ್ದೆ? ಗಂಡ್ಸನ್ ಮೇಲೆ ಸ್ವಲ್ಪ ಧೈರ್ಯ ಇರ್ಬೇಕು. ನೀನ್ ಸ್ವಲ್ಪ ಇಲ್ಲೇ ವೇಟ್ ಮಾಡು. ನಾನು ಈ ಹೋಟ್ಲಲ್ಲಿ ಮ್ಯಾಟ್ರ್ ಸೆಟಲ್ ಮಾಡಿ ಬರ್ತೀನಿ. ಅದಾದ್ಮೇಲೆ ನಾವು ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ನೀನ್ ಸೆಟಲ್ಮೆಂಟ್ ಮಾಡಿ ನರ್ಕಕ್ಕೆ ಹೋಗ್ಬಿಡು, ನನ್ನ ಹತ್ರ ಬರ್ಬೇಡ, ಗೊತ್ತಾಯ್ತಾ? ಏನ್ ಬಾಲಕೃಷ್ಣ ಇವ್ನು ಮಾತಾಡ್ತಿರೋದು? ಏನಾಯ್ತು ಇವನಿಗೆ? ನೀ ಅದನ್ ಬಿಟ್ಬಿಡು ಜಾಯ್. ಅವ್ನು ಹೇಳ್ತಿರೋದ್ರಲ್ಲಿ ಸ್ವಲ್ಪ ಅರ್ಥ ಇದೆ. ನೀನ್ ಬಾಯಿಲ್ಲಿ. ಇದ್ರಲ್ಲಿ ನಮ್ ತಪ್ಪೇನಿಲ್ಲ. ಅವ್ರು ಹಂಗ್ ಮಾಡ್ತಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಅವ್ರು ಎಲ್ಲಿಗಾದ್ರೂ ಹೋಗ್ಲಿ ಬಿಡು. ಅವ್ರಿಬ್ಬರ ಕಷ್ಟಕ್ಕಿಂತ ನಿನ್ ಕಷ್ಟ. ಜೋಯ್ ಅಂಕಲ್, ಆಯ್ನಿ ಇಲ್ಲಿದ್ಯಾ? ನಾನ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಚಿಕ್ಕ ಫಾದರ್ ಬರಲ್ವಾ ನೀನು? ನೀನೇನೇ ಹೇಳಿದ್ರು ನನ್ ಕೈಯಲ್ಲಿ ಇದನ್ನ ನಂಬಕ್ಕಾಗ್ತಿಲ್ಲ. ಸರಿ, ಈಗ ಆಗಿರೋ ಸಮಸ್ಯೆ ಏನು? ನಾನು ಟು ಟೆಲ್ ದ ಟ್ರೂತ್, ಸ್ಯಾಮ್ಯುಯಲ್ ಮಾಡಿದ ಎಲ್ಲ ಅಡ್ವೆಂಚರ್ಸ್ ಓಕೆ. ಅವನು ಆಗ್ಲೇ ಹೊರಟೋದ. I can't love and believe Samuel anymore. That I realized. ನೀನ್ ಹೇಳಿದ್ದೆಲ್ಲ ನಿಜಾನೇ. ಆದ್ರೂ ನನಗೊಂದು ಅನ್ನಿಸ್ತಿದೆ. ನೀವಿಬ್ರು ಕೂತ್ಕೊಂಡು ಮತ್ತೊಂದ್ಸಲ ಮಾತಾಡ್ಬೇಕು. ನಾನು ಅವನ ಹತ್ರ ಮಾತಾಡ್ತೀನಿ. ಮಾತಲ್ಲಿ ಮುಗಿದಿರೋ ಸಮಸ್ಯೆ ಏನಿದೆ ಮನುಷ್ಯನಲ್ಲಿ?
ಮತ್ತೆ ನಾವ್ ಹೇಳಿದ್ದೆಲ್ಲ ಕರೆಕ್ಟ್ ಆಗಿರ್ಬೇಕು ಅಂತೇನಿಲ್ವಲ್ಲ? ಸಾರಿ ಜೋಯ್ ಅಂಕಲ್, ಡೆಫಿನೆಟ್ಲಿ ಐ ಕಾಂಟ್. ನನ್ನ ಕ್ಷಮಿಸ್ಬೇಕು. ಪ್ಲೀಸ್ ಕಮ್. ಆಲ್ವಿನ್ ನನ್ನ ಕ್ಲೋಸ್ ಫ್ರೆಂಡು. ಆಲ್ವಿನ್, ಡೂ ಯು ನೋ ಹೂ ಇಸ್? ಜೋಯ್ ಅಣ್ಣ. ನಾನ್ ಎಲ್ಲ ಹೇಳಿದೀನಿ. ಹಾಯ್ ಜೋಯ್ ಅಣ್ಣ. ಹಲ ಆಲ್ವಿನ್, ನಿಮ್ ಮನೆಯಲ್ಲಿ ತೀರ್ಥಹಳ್ಳಿ. ಜೋಯ್ ಅಂಕಲ್, ಇವನೇ ನನ್ಗೆ ಸರಿಯಾದವನು. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಂಗೆ ಸ್ವಲ್ಪ ಲೇಟ್ ಆಯ್ತು. ನೌ ವಿ ಹ್ಯಾವ್ ಡಿಸೈಡೆಡ್ ಟು ಕ್ರಿಯೇಟ್ ಅನ್ ಅನ್ಮ್ಯಾರಿಡ್ ಅಡ್ವೆಂಚರಸ್ ಫ್ಯಾಮಿಲಿ. ಒಂದು ಅವಿವಾಹ ಸಾಹಸಿ ಕುಟುಂಬ. ಆನಿದೊಂದು ಡ್ರೀಮ್ ಅದು. ನಾನು ಆನಿನ ಡೆಲ್ಲಿ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಬಂದೆ. ಅಣ್ಣ, ನೀನ್ ಕೊಟ್ಟಿರೋ ಪ್ರೀತಿಗೂ ಮಾಡಿರೋ ಸಹಾಯಕ್ಕೂ ಆನಿ ಥ್ಯಾಂಕ್ಸ್ ಹೇಳಿದಾಳೆ. ಥ್ಯಾಂಕ್ಸ್ ಜೋಯ್ ಅಂಕಲ್. ನೋ ಮೆನ್ಷನ್ ಆನಿ. ಲೆಟ್ಸ್ ಗೋ ಆಲ್ವಿನ್. Bye, Joy Uncle. Praise the Lord. ನಾಚೆ ಕೆಟ್ಟವನೆ, ಇಲ್ಲಿ ನಿಂತ್ಕೊಂಡು ಅಳ್ತೀಯ? ಬೇಡ ಜಾಯ್, ನೀನ್ ಯಾಕೆ ಹಿಂಗ ಆಡ್ತಿದ್ಯಾ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಹೋಗ, ಮೊದ್ಲು ನಿನ್ ಕೆಲ್ಸ ನೋಡು. ನನ್ಗನ್ಸಿದ್ ಮಾಡ್ತೀನಿ. ಇದು ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು, ನೀವ್ಯಾರು ಕೇಳಕ್ಕೆ? ನಾವು ಆ ಹಣ್ಣು ತಿಂದು ಶಿಕ್ಷೆ ಗುರಿ ಆದ್ಮೇಲೂ ಈ ಭೂಮಿ ಮೇಲೆ ಮನುಷ್ಯರನ್ನ ಬದುಕೋದಕ್ ಬಿಟ್ಟಿದ್ದು ಪ್ರೀತಿಯಿಂದ ಎಲ್ರೂ ಸಂತೋಷವಾಗಿ ಬದುಕ್ಲಿ ಅಂತ. ಮನುಷ್ಯರನ್ನ ಮಾತ್ರ ಅಲ್ಲ, ಮಣ್ಣನ್ನ, ಮರಗಳನ್ನ, ಪ್ರಕೃತಿನೂ ಕೊಟ್ಟಿದ್ದಾನೆ. ಏನೋ ಯಾವತ್ತಾದ್ರೂ ಒಂದು ಹುಡುಗಿನ ಹುಚ್ಚಿನ ತರ ಪ್ರೀತಿ ಮಾಡಿದ್ರೆ, ಪ್ರೀತಿಯಿಂದ ಮನಸ್ಸು ತುಂಬಿಕೊಂಡು ಅವಳನ್ನ ಮುಟ್ಟದೆ ಮನ್ಸೇನಾದ್ರೂ ಕಂಟ್ರೋಲ್ ತಪ್ಪಿ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಸ್ವತಂತ್ರ ಹಕ್ಕಿಗಳ ತರ ಆಕಾಶದಲ್ಲಿ ಹಾರಾಡ್ಲಿಲ್ಲ ಅಂದ್ರೆ ಯಾಕೆ ಬೇಕೋ ಈ ಜೀವನ? ನೋಡು, ಪರಲೋಕಕ್ಕೆ ಹೋದಾಗ ದೇವ್ರು ಕೇಳ್ತಾರ ನಿನ್ನ, ಯಾಕೆ ಗೊತ್ತಾ ನಾನು ನಿನ್ನನ್ ಭೂಮಿ ಕಳಿಸಿದ್ದು ಅಂತ. ಆಮೇಲೆ ನಿನ್ ತೆಗ್ದು ಬಿಸಾಕ್ತಾನೆ. ಬರ. ಅಪ್ಪ, ನನ್ನ ಕ್ಷಮಿಸಿ ಅಪ್ಪ. ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಕ್ಷಮಿಸ್ಬೇಕು. ಮತ್ತೊಬ್ಬರಿಗೆ ಮಿನಿಸ್ಟರ್ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಟು ಬಿ ಫ್ರಾಂಕ್, ಐ ಆಮ್ ಹೆಲ್ಪ್ಲೆಸ್. ನಾವೀಗ ಚಪ್ಪಾಳೆ ಹೊಡೆದು ದೇವರನ್ನ ಸ್ಮರಿಸೋಣ. ಇದೇನಿದು ಕಳ್ಳನಗು? ನನಗ್ ಗೊತ್ತಿಲ್ದೆ ಕುಡ್ದಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ನಾವಲ್ವಾ ನಿಜವಾದ ಪ್ರೇಮಿಗಳು ಅಂದ್ರೆ. ಛೀ, ನಿಮ್ ಮಾತಿನ ಧಾಟಿ ನಿಲ್ಲು. ಬರ್ತಿದೆ. ಇವತ್ತು ಹಗಲು